ಈ ಒಂದು ತರಬೇತಿ ನೀಡೋದಕ್ಕೆ ಕೇಂದ್ರ ಕಚೇರಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಶ್ರೀಮತಿ ನಿರ್ಮಲಾ ಥಾಮಸ್ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಮತ್ತು ಅವರ ಎಲ್ಲ ತಂಡದವ್ರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತೀನಿ. ಅದೇ ರೀತಿ ಧಾರವಾಡ ವಿಭಾಗದ ಎಲ್ಲ ಡಿಡಿಒಗಳಿಗೆ ಮತ್ತು ಡಿಡಿಒ ಕಚೇರಿಯ ಎಲ್ಲ ಕಚೇರಿಯ ಸಹಾಯಕರಿಗೂ ಮತ್ತು ಮ್ಯಾನೇಜರ್, ಸೂಪರಿಂಟೆಂಡೆಂಟ್ ಯಾರೇ ಹಾಜರಿದ್ದಾರೆ, ನೋಡಲ್ ಆಫೀಸರ್ಸ್ ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ಒಂದು ಸಭೆಯನ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಿರ್ಮಲಾ ಥಾಮಸ್ ಮತ್ತು ಅವರ ತಂಡದವ್ರನ್ನ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಓವರ್ ಟು ನಿರ್ಮಲಾ ಥಾಮಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಬೈಪ್ರೆಡ್ಡಿ ಸರ್ ಫಾರ್ ದ ವಾರ್ಮ್ ವೆಲ್ಕಮ್. ಸೊ ಇವತ್ತು ನಾವು ಧಾರವಾಡ ಡಿವಿಷನ್ಗೆ HRMS 2 ನ ಟ್ರೈನಿಂಗ್ ಅನ್ನ ಹಮ್ಮಿಕೊಂಡಿದ್ದೀವಿ. ಸೊ HRMS 1.0 ನೀವೆಲ್ಲರೂ ಬಳಸ್ತಾ ಇದ್ದೀರಾ ಅಲ್ವಾ? ಸೊ HRMS 1.0 ನಲ್ಲಿ ನೀವು ನಿಮ್ಮ ಎಂಪ್ಲಾಯೀಸ್ಗೆ ಸ್ಯಾಲರಿ ಮತ್ತು ಇತರೆ ಅಲವೆನ್ಸಸ್ ಅನ್ನ ನೀವು ಡ್ರಾ ಮಾಡಿ ಅವ್ರಿಗೆ ನೀಡ್ತಾ ಇದ್ದೀರಾ. ಇದಲ್ಲದೆ ನೀವು ಅವರ ಸೇವಾ ವಿವರಗಳನ್ನು ಸಹ ಅದರಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ. ರೈಟ್ ಫ್ರಮ್ ರಿಕ್ರೂಟ್ಮೆಂಟ್ ಇಂದ ರಿಟೈರ್ಮೆಂಟ್ ವರೆಗೂ ಇರುವಂತ ಸೇವಾ ವಿವರಗಳನ್ನ ನೀವು ಇದರಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ. HRMS 1 ನ ಫೀಚರ್ಸ್ ಏನಂತಂದ್ರೆ ಇದರಲ್ಲಿ ಎಲ್ಲಾ ಎಂಪ್ಲಾಯೀಸ್ ದಟ್ ಈಸ್ ಗವರ್ಮೆಂಟ್ ಮತ್ತು ಏಡೆಡ್ ಮತ್ತು ಕೆಲವು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಸಹ ಇವರ ಎಂಪ್ಲಾಯಿ ಡಾಟಾ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಸೆಂಟ್ರಲೈಸ್ ಡಾಟಾ ಬೇಸ್ ಅಲ್ಲಿ ಸ್ಟೋರ್ ಆಗಿದೆ. ಇದಲ್ಲದೆ ಪೇ ರಿಲೇಟೆಡ್ ರೂಲ್ಸ್ ಅನ್ನ ಯೂನಿಫಾರ್ಮ್ ಆಗಿ ನೀಡಲಿಕ್ಕೆನೂ ಸಹ ಇಲ್ಲಿ ಅವಕಾಶ ಇದೆ. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಕೌಂಟಬಿಲಿಟಿನೂ ಸಹ ಇದೆ. ಯಾಕೆಂದ್ರೆ ನೀವು ನೀಡಿರುವಂತ ಎಲ್ಲಾ ಆರ್ಥಿಕ ಸೌಲಭ್ಯಗಳೇನಿದೆ, ಏನೇನು ಬಿಲ್ಸ್ ಅನ್ನ ಡ್ರಾ ಮಾಡಿ ನೀಡಿದೀರಾ, ಅದ್ರ ಎಲ್ಲ ಅಕೌಂಟ್ ಮೀನ್ಸ್ ರೆಕಾರ್ಡ್ ಇರೋದ್ರಿಂದ ಎಲ್ಲ ಕ್ಯಾಪ್ಚರ್ ಮಾಡಿ ಟ್ರ್ಯಾಕ್ ಆಗಿರೋದ್ರಿಂದ ಫ್ರಾಡಲೆಂಟ್ ಕ್ಲೇಮ್ಸ್ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದಲ್ಲದೆ ಆಟೋ ಇನ್ಕ್ರಿಮೆಂಟ್ಸು ಸಹ ಏನ್ ನಮ್ಮ ಆನ್ಯುವಲ್ ಇನ್ಕ್ರಿಮೆಂಟ್ಸ್ ಇರುತ್ತೆ ಜಾನ್ವರಿ ಮತ್ತು ಜುಲೈ, ಇದನ್ನು ಸಹ ಆಟೋ ಆಗಿ ನೀಡಲಾಗುತ್ತದೆ ಸ್ಯಾಲರಿನಲ್ಲಿ. ಮತ್ತೆ ಪೇ ರಿವಿಷನ್ಸ್ ಆದಾಗ, ಸೊ ಪೇ ರಿವಿಷನ್ಸ್ ನ ಏನು ಅಪ್ಗ್ರೇಡೇಷನ್ ಆಫ್ ಸ್ಯಾಲರಿ ಇದೆ ಇದರಲ್ಲಿ, ಅದನ್ನ ಕೊಡ್ಲಿಕ್ಕೆ HRMS 1 ನಲ್ಲಿ ಇದು ಅನುವು ಮಾಡುತ್ತೆ. ದೆನ್ ವಿ ಆಲ್ಸೋ ಹ್ಯಾವ್ ಹೆಲ್ಪ್ ಡೆಸ್ಕ್ ಮ್ಯಾನೇಜ್ಮೆಂಟ್. ನಿಮ್ಮ ಇಶ್ಯೂಸ್ ಅನ್ನ ರೈಸ್ ಮಾಡ್ಲಿಕ್ಕೂ ಸಹ ನಿಮ್ಗೆ ಇಲ್ಲಿ ಪ್ರಾವಿಷನ್ಸ್ ಇದೆ. ಸೊ HRMS 1 ನಲ್ಲಿ DDO ರವರಿಗೆ ಲಾಗಿನ್ಸ್ ಇರುತ್ತೆ. DDO ರವರು ಸ್ಯಾಲರಿ ಬಿಲ್ ಮತ್ತು ಎರಿಯರ್ಸ್ ಬಿಲ್ ಅನ್ನ ಮಾಡ್ತಾರೆ. ಇದಲ್ಲದೆ ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತಾರೆ. ಮತ್ತೆ ಏನಾದ್ರೂ ಇಶ್ಯೂಸ್ ಇದ್ರೆ ಅವರು ಆ ಇಶ್ಯೂಸ್ ನ ರೆಕ್ಟಿಫಿಕೇಶನ್ ಮತ್ತು ಯಾವ್ದಾದ್ರು ಅಪ್ಡೇಷನ್ಸ್ ಆಗ್ಬೇಕಾದ್ರೆ ಅದಕ್ಕೆ ಅವರು ರಿಕ್ವೆಸ್ಟ್ ಅನ್ನ ಅವರ HOD ಗೆ ಕಳಿಸ್ತಾರೆ. HODs ಗೆ ಲಾಗಿನ್ಸ್, ಪ್ರತಿ ಡಿಪಾರ್ಟ್ಮೆಂಟ್ HODs ಲಾಗಿನ್ಸ್ ಇರುತ್ತೆ. HOD ಅವರು DDO ರವರಿಂದ ಬಂದಿರುವಂತ ಆನ್ಲೈನ್ ರಿಕ್ವೆಸ್ಟ್ ಗಳನ್ನ ಅಪ್ರೂವ್ ಮಾಡ್ತಾರೆ. ಇದಲ್ಲದೆ ಇಶ್ಯೂಸ್ ಏನಾದ್ರೂ ಇದ್ರೆ ಅವರ ಹಂತದಲ್ಲಿ ಸಾಲ್ವ್ ಮಾಡಕ್ ಆಗುವಂತ ಇಶ್ಯೂಸ್ ಅನ್ನ ಅವ್ರು ಸಾಲ್ವ್ ಮಾಡ್ತಾರೆ. ಇಲ್ಲದಿದ್ದರೆ ಅವರು ಅಡ್ಮಿನ್ ಹಂತಕ್ಕೆ ಆ ಇಶ್ಯೂಸ್ ಅನ್ನ ಕಳಿಸ್ಕೊಡ್ತಾರೆ. ದೇ ಆಲ್ಸೋ ಹ್ಯಾವ್ ಪ್ರಾವಿಷನ್ ಫಾರ್ MIS ರಿಪೋರ್ಟ್ಸ್ ಡೌನ್ಲೋಡ್ ಮಾಡಿ ಮಾನಿಟರ್ ಮಾಡ್ಲಿಕ್ಕೂ ಸಹ ಅಲ್ಲಿ ಅವಕಾಶ ಇರುತ್ತೆ. ಅಡ್ಮಿನ್ ಅಲ್ಲಿ ಒಂದು ಲಾಗಿನ್ ಇರುತ್ತೆ. ಅಡ್ಮಿನ್ ಲಾಗಿನ್ ದಟ್ ಈಸ್ ನಮ್ಮ ಮೇನ್ HRMS ಆಫೀಸ್ ಅಲ್ಲಿ. ಸೊ HOD ಇಂದ ಏನು ಟಿಕೆಟ್ಸ್ ರೇಸ್ ಆಗುತ್ತೆ ಆ ಟಿಕೆಟ್ಸ್ ಅನ್ನ ನಾವು ರಿಸಾಲ್ವ್ ಮಾಡ್ತೇವೆ. HRMS 1 ನಲ್ಲಿ ಕೆಲವು ಕನ್ಸ್ಟ್ರೈನ್ಸ್ ಇದೆ. ಏನಂತಂದ್ರೆ ಇದು ಒಂದು ಎಂಪ್ಲಾಯ್ ಸೆಂಟ್ರಿಕ್ ಅಪ್ಲಿಕೇಶನ್ ಆಗಿರುತ್ತೆ. ಇದು ಪೋಸ್ಟ್ ಸೆಂಟ್ರಿಕ್ ಆಗಿರೋದಿಲ್ಲ. ಒಂದು ಎಂಪ್ಲಾಯಿ ಬಂದು ಜಾಯಿನ್ ಆಗಿದ ತಕ್ಷಣ ನೀವು ಒಂದು SR ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ DDO ರವರೇ KJD ನಂಬರ್ ಎಂಟ್ರಿ ಮಾಡಿ ಅವರು ಒಂದು SR ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಎಷ್ಟು SR ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ದೇರ್ ಇಸ್ ನೋ ವ್ಯಾಲಿಡೇಷನ್ ಟು ಚೆಕ್ ವೆದರ್ ಪೋಸ್ಟ್ ಕ್ರಿಯೇಟ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ಲ ಪರ್ಟಿಕ್ಯುಲರ್ ಕಚೇರಿಗೆ ಅಂತ ಯಾವ ವ್ಯಾಲಿಡೇಷನ್ಸು ಇರುವುದಿಲ್ಲ. ಎರಡನೇದು, ಈ ಇದರಲ್ಲಿ ಎಲ್ಲಾ ಪ್ರಾಸೆಸ್ ಅಂದ್ರೆ ಎಲ್ಲಾ ಸೇವೆಗಳು ಆಫ್ ಸಿಸ್ಟಮ್ನ ಆಚೆ ನಡೆಯುತ್ತೆ. ಆರ್ಡರ್ಸು ಸಹ ಆಚೆ ಇಶ್ಯೂ ಆಗುತ್ತೆ. ಅದಾದ ನಂತರ ಆರ್ಡರ್ಸ್ ಅಲ್ಲಿ ಇರುವಂತ ಮಾಹಿತಿಯನ್ನ HRMS 1 ನಲ್ಲಿರುವ ಫಾರ್ಮ್ಸ್ ನಲ್ಲಿ DDO ರವರು ಎಂಟ್ರಿ ಮಾಡ್ತಾರೆ. ಅದಕ್ಕೆ ನಾವು ಇದಕ್ಕೆ ಫಾರ್ಮ್ ಡ್ರಿವನ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಮತ್ತು ಪೋಸ್ಟ್ ಈವೆಂಟ್ ಡೇಟಾ ಎಂಟ್ರಿ ಸಿಸ್ಟಮ್ ಅಂತಾನೂ ಹೇಳ್ತೀವಿ. ಸೊ DDO ರವರು ಆ ಸರ್ವಿಸ್ ನ ಏನು ಆರ್ಡರ್ಸ್ ಇದೆ, ಸರ್ವಿಸ್ ಪ್ರೊವೈಡ್ ಆಗಿರುವಂತ ಆರ್ಡರ್ಸ್ ನ ಮಾಹಿತಿಯನ್ನ ಇದರಲ್ಲಿ ಎಂಟ್ರಿ ಮಾಡಿ, ಸೊ ಆ ಎಂಟ್ರಿನ ಆಧಾರದ ಮೇಲೆ
ಎಂಪ್ಲಾಯೀಸ್ಗೆ ಆರ್ಥಿಕ ಸೌಲಭ್ಯಗಳನ್ನ ನಾವು ನೀಡ್ತೇವೆ. ಸೊ ಅದಕ್ಕೆ ಇಟ್ಸ್ ಆಲ್ಸೋ ಎಸ್ ಅ ರಿಯಾಕ್ಟಿವ್ ಅಪ್ರೋಚ್. ಸೊ ಇಲ್ಲಿ ವ್ಯಾಲಿಡೇಷನ್ಸ್ ಇರುವುದಿಲ್ಲ. ಸೊ ಏನ್ ವಿಡಿಯೋ ಎಂಟ್ರಿ ಮಾಡಿದರೆ ಅದೇ ಸರಿ ಅಂತ ಸಿಸ್ಟಮ್ ತಗೊಳುತ್ತೆ. ಮತ್ತೆ ಇಂಟಿಗ್ರೇಷನ್ಸ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಲೈಕ್ K2 ಜೊತೆಗೆ ಇಂಟಿಗ್ರೇಷನ್ ಇದೆ, ಆದ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಇಂಟಿಗ್ರೇಷನ್ ಇಲ್ಲದೆ ಇರೋದ್ರಿಂದ ನಮಗೆ ಮಾಹಿತಿಯನ್ನ ಕರೆಕ್ಟ್ ಆಗಿರುವಂತ ಮಾಹಿತಿಯನ್ನ ತರಿಸ್ಕೊಳ್ಳೋಕ್ಕೂ ಸಹ ಇಲ್ಲಿ ತೊಂದರೆಗಳಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇದೆ ಇಲ್ಲಿ. ಸೆಕ್ಯೂರಿಟಿ ಕನ್ಸರ್ನ್ಸ್, ದಟ್ ಇಸ್ DDO ಅವರ ಲಾಗಿನ್ ID ಪಾಸ್ವರ್ಡ್ ಗೊತ್ತಿದ್ರೆ ಯಾರು ಬೇಕಾದ್ರೂ ಲಾಗಿನ್ ಆಗಿ ದೇ ಕ್ಯಾನ್ ಮ್ಯಾನಿಪುಲೇಟ್ ದ ಥಿಂಗ್ಸ್. ಸೊ ಈ ಎಲ್ಲ ಕನ್ಸ್ಟ್ರೈಂಟ್ಸ್ ಇರೋದ್ರಿಂದ ಸರ್ಕಾರವು HRMS 2.0 ದಟ್ ಇಸ್ ಅನ್ ಎನ್ಹಾನ್ಸ್ಡ್ ಫೀಚರ್ಸ್ ಇರುವಂತ 2.0 ಅನ್ನ ಡೆವಲಪ್ ಮಾಡಲಿಕ್ಕೆ ಆದೇಶವನ್ನ ನೀಡಿ, ಈ ಪ್ರಾಸೆಸ್ ಆಲ್ರೆಡಿ ನಾವು 2014 ಅಲ್ಲಿ ಸ್ಟಾರ್ಟ್ ಮಾಡಿ ನಾವು ವಿ ಹ್ಯಾವ್ ಆನ್ಬೋರ್ಡೆಡ್ ಆಲ್ರೆಡಿ 90 ಡಿಪಾರ್ಟ್ಮೆಂಟ್ಸ್. ಟೋಟಲ್ 36 ಮಾಡ್ಯೂಲ್ಸ್ ಇದೆ. 36 ಮಾಡ್ಯೂಲ್ಸ್ ಅಲ್ಲಿ ಮೋರ್ ದೆನ್ ಹಾಫ್ ದ ಮಾಡ್ಯೂಲ್ಸ್ ಈಗ ಡೆವಲಪ್ ಆಗಿದೆ. 90 ಡಿಪಾರ್ಟ್ಮೆಂಟ್ಸ್ ನ ಈಗಾಗಲೇ ನಾವು ಆನ್ಬೋರ್ಡ್ ಮಾಡಿದ್ದೀವಿ. ಸೊ ಡಿಸೆಂಬರ್ ತಿಂಗಳಕ್ಕೆ ನಾವು ಹೆಲ್ತ್ ಮತ್ತು ಎಜುಕೇಶನ್ ಈ ಎರಡು ಏನ್ ದೊಡ್ಡ ಇಲಾಖೆಗಳಿದೆ ಅದನ್ನ ಆನ್ಬೋರ್ಡ್ ಮಾಡ್ತಾ ಇದ್ದೀವಿ. ಸೊ ಡಿಸೆಂಬರ್ ತಿಂಗಳದಿಂದ ನೀವು ನಿಮ್ಮ ವೇತನವನ್ನು HRMS 2 ನಲ್ಲೇ ಡ್ರಾ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಬಿ ವೆರಿ ಅಟೆಂಟಿವ್ ಆಗಿ ನೀವು HRMS 2 ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ HRMS 2 ನ ವಿಶೇಷತೆ, ವಾಟ್ ಆರ್ ದ ಫೀಚರ್ಸ್ ಅಂತಂದ್ರೆ, ಇದು ಪೋಸ್ಟ್ ಸೆಂಟ್ರಿಕ್ ಅಪ್ರೋಚ್ ಇರುತ್ತೆ. ದಟ್ ಇಸ್ ಆರ್ಗನೋಗ್ರಾಮ್ ಅಂತ ಒಂದು ಮಾಡ್ಯೂಲ್ ಇದೆ. ಆರ್ಗನೋಗ್ರಾಮ್ ಮಾಡ್ಯೂಲ್ ನಲ್ಲಿ ಇಲಾಖಾ ಮುಖ್ಯಸ್ಥರು ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ಕಚೇರಿಗಳು ಮಂಜೂರಾಗಿದೆ ಆ ಕಚೇರಿಗಳ ಮಾಹಿತಿ ಅಂದ್ರೆ ಆಫೀಸ್ ನೇಮ್ ಮತ್ತು DDO ಕೋಡ್, K1 K2 DDO ಕೋಡ್ ಮತ್ತು NPS DDO ಕೋಡ್ ಇದೆಲ್ಲ ಎಂಟ್ರಿ ಮಾಡ್ತಾರೆ. ಇದಲ್ಲದೆ ಅವರ ಆ ಪರ್ಟಿಕ್ಯುಲರ್ ಕಚೇರಿ ಅಂದ್ರೆ ಫೀಲ್ಡ್ ಲೆವೆಲ್ ಆಫೀಸ್, ಫಾರ್ ಎಕ್ಸಾಂಪಲ್ BO ಕಚೇರಿ ವಿಲ್ ಬಿ ಅ DDO ಆಫೀಸ್. ಅದ್ರ ಕೆಳಗಡೆ ಎಷ್ಟು ಪ್ರೈಮರಿ ಸ್ಕೂಲ್ಸ್ ಬರುತ್ತೆ ದಟ್ ಇಸ್ ಅ ಫೀಲ್ಡ್ ಲೆವೆಲ್ ಆಫೀಸ್. ಅದ್ರದ್ದು ಸಹ ಮಾಹಿತಿ ಎಂಟ್ರಿ ಮಾಡ್ತಾರೆ. ಮತ್ತು ಪ್ರತಿ ಕಚೇರಿಯಲ್ಲಿ ಎಷ್ಟು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದೆ ಕೇಡರ್ ವೈಸ್, ಓಕೆ, ಕೇಡರ್ ವೈಸ್ ಡೆಸಿಗ್ನೇಷನ್ ವೈಸ್ ಎಷ್ಟು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದೆ ಅದರ ಮಾಹಿತಿನ ಫಿಲ್ ಮಾಡ್ತಾರೆ. ಸೊ ಆರ್ಗನೋಗ್ರಾಮ್ ಇಸ್ ದ ಫೌಂಡೇಶನ್ ಫಾರ್ HRMS 2. ಇಷ್ಟು ದಿನ ಆರ್ಗನೋಗ್ರಾಮ್ ಅನ್ನ ಬಳಸಿ ಅವರು ಆನ್ಯುವಲ್ ಬಡ್ಜೆಟ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈಗ HRMS 2 ಗೆ ಆನ್ಬೋರ್ಡ್ ಆಗುವಾಗ ಆರ್ಗನೋಗ್ರಾಮ್ ಅಲ್ಲಿ ಇರುವಂತ ಕಚೇರಿಗಳು ಮತ್ತು ಅದರಲ್ಲಿ ಇರುವಂತ ಪೋಸ್ಟ್ಗಳು ಎಷ್ಟಿದೆ, ಪ್ರತಿ ಕಚೇರಿಗೆ ಎಷ್ಟು ಪೋಸ್ಟ್ ಇದೆ, ಅಷ್ಟು ಸ್ಯಾಂಕ್ಷನ್ ಪೋಸ್ಟ್ ಏನ್ ಎಂಟ್ರೀಸ್ ಇದೆ ಅಷ್ಟು ಮಾತ್ರ HRMS 2 ಗೆ ಆನ್ಬೋರ್ಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಕಚೇರಿಯಲ್ಲಿ 10 ಜನ ಎಂಪ್ಲಾಯೀಸ್ ವೇತನವನ್ನ ಸೆಳೀತಾ ಇದ್ದಾರೆ. ಆದ್ರೆ ಆರ್ಗನೋಗ್ರಾಮ್ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ 6 ಅಂತ ಇದ್ರೆ ಓನ್ಲಿ 6 ಮೆಂಬರ್ಸ್ ಕ್ಯಾನ್ ಬಿ ಆನ್ಬೋರ್ಡ್. ಮಿಕ್ಕಿದ 4 ಜನನ ನಾವು 2 ಗೆ ಆನ್ಬೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಆರ್ಗನೋಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಗನೋಗ್ರಾಮ್ ಅನ್ನ HOD ಹಂತದಲ್ಲಿ ರೆಕ್ಟಿಫೈ ಮಾಡ್ತಾರೆ. ಈ ಕಾರ್ಯವನ್ನ ಆಲ್ರೆಡಿ HOD ಅವರು ಮಾಡ್ತಾ ಇದ್ದಾರೆ. ನೀವು ಧಾರವಾಡ ಡಿವಿಷನ್ ಅವರು ನಿಮ್ಮ ಡಿವಿಷನ್ಗೆ ಸಂಬಂಧಪಟ್ಟಿರುವಂತ ಈ ಆರ್ಗನೋಗ್ರಾಮ್ ಡೀಟೇಲ್ಸ್ ಏನಿದೆ ಅದನ್ನ ಆನ್ ಎಮರ್ಜೆನ್ಸಿ ಅರ್ಜೆಂಟ್ ಬೇಸಿಸ್ ಇದನ್ನ ರೆಕ್ಟಿಫೈ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಆರ್ಗನೋಗ್ರಾಮ್ ಸರಿ ಇಲ್ಲ ಅಂತಂದ್ರೆ ಖಂಡಿತ ಸ್ಯಾಲ್ರಿ ಆಗಲ್ಲ. ಓಕೆ, ಈವನ್ ದ ಮ್ಯಾಪಿಂಗ್ ಆಫ್ ಆಫೀಸ್ ನೇಮ್ ಟು ದ DDO codes is also very important. Okay, so ಆರ್ಗನೋಗ್ರಾಮ್ ಅನ್ನ ಅಪ್ಡೇಟ್ ಆದ್ರೆ ಮಾತ್ರ ಸ್ಯಾಲ್ರಿ ಕರೆಕ್ಟ್ ಆಗುತ್ತೆ. ಸೊ ಇದು ನಿಮ್ಮ ಹಂತದಲ್ಲಿ ನಡಿಬೇಕಾಗಿರೋದು. ಓಕೆ, ನೆಕ್ಸ್ಟ್ ಫೀಚರ್ ಏನು ಅಂತಂದ್ರೆ ಇಟ್ಸ್ HRMS 2 ಇಸ್ ಅನ್ ಈವೆಂಟ್ ಡ್ರಿವನ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಎಲ್ಲಾ ಸೇವೆಗಳು ಸಿಸ್ಟಮ್ ನಲ್ಲೇ ನೀಡ್ತೇವೆ. ನಮ್ಮ EADS ಏನಿದೆ ಸೊ ಅಲ್ಲಿ ಪ್ರಾಸೆಸ್ ಸಹ ಸೇವೆಗಳಿಗೆ ಏನು ಸರ್ವಿಸಸ್ಗೆ ಏನ್ ಅರ್ಜಿಗಳು ಬರುತ್ತೆ ಎಂಪ್ಲಾಯ್ ಕಡೆಯಿಂದ ಅದನ್ನ ನಾವು ಹೇಗೆ ಸಿಸ್ಟಮ್ ಅಲ್ಲೇ ನಾವು ಪ್ರಾಸೆಸ್ ಮಾಡ್ತೀವಿ ಅದೇ ರೀತಿ HRMS 2 ನಲ್ಲೂ ಸಹ ಎಲ್ಲಾ ಸೇವೆಗಳು ರೈಟ್ ಫ್ರಮ್ ರೆಕ್ರೂಟ್ಮೆಂಟ್ ಇಂದ, ಅಫ್ಕೋರ್ಸ್ EADS ಅಲ್ಲಿ ರೆಕ್ರೂಟ್ಮೆಂಟ್ ಇಲ್ಲ, ಸರ್ಟನ್ ಮಾಡ್ಯೂಲ್ಸ್ ಮಾತ್ರ ಇದೆ. ಬಟ್ ಇಲ್ಲಿ ರೆಕ್ರೂಟ್ಮೆಂಟ್ ಇಂದ ಎಕ್ಸಿಟ್ ಆಗುವವರೆಗೂ ಇರುವಂತ
ಏನು ಸರ್ವಿಸಸ್ ಇದೆ ಪ್ರಾಸೆಸ್ ಎಲ್ಲವೂ ಸಿಸ್ಟಮ್ನಲ್ಲೇ ಇದು ಪ್ರಾಸೆಸ್ ಆಗುತ್ತೆ. ಓಕೆ, ಮುಂದಿನ ದಿನಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಯೂಲು ಸಹ ರೆಕ್ರೂಟ್ಮೆಂಟ್ ಮಾಡ್ಯೂಲ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಸೇವೆಗೆ ಸೇರ್ತಾರೆ ಅವರ ಅಪ್ಲಿಕೇಶನ್ ಅವರ ಅಪಾಯಿಂಟ್ಮೆಂಟ್ ಆರ್ಡರು ಸಹ ಥ್ರೂ ದ ಸಿಸ್ಟಮ್ HRMS2 ಸಿಸ್ಟಮ್ ಇಂದನೇ ನೀಡಲಾಗುತ್ತದೆ. ಇಟ್ ಬಿ ಇಶ್ಯೂಡ್ ಫ್ರಮ್ ದ ಸಿಸ್ಟಮ್. ಓಕೆ, ಅಂಡ್ ಎಕ್ಸಿಟ್ ಆಗೋವರೆಗೂ ಏನೇನು ಸೇವೆಗಳಿದೆ ಅದೆಲ್ಲವೂ ಸಿಸ್ಟಮ್ನಲ್ಲೇ ಇರುತ್ತೆ. ಪ್ರತಿ ಸರ್ವಿಸ್ ಮಾಡ್ಯೂಲ್ಗೆ 3 ಲಾಗಿನ್ಸ್ ಇರುತ್ತೆ, ಯಾಕಂದ್ರೆ ನಾವೆಲ್ಲವೂ ಆನ್ಲೈನ್ನಲ್ಲೇ ಪ್ರಾಸೆಸ್ ಮಾಡ್ತಾ ಇರೋದ್ರಿಂದ. ಸೊ ಪ್ರತಿ ಮಾಡ್ಯೂಲ್ಗೆ 3 ಲಾಗಿನ್ಸ್ ಇರುತ್ತೆ. ದಟ್ ಈಸ್ ಇನಿಷಿಯೇಟರ್, ವೆರಿಫೈಯರ್ ಅಂಡ್ ಅಪ್ರೂವರ್ ಅಂತ. ಸೊ ಇದು ಇನಿಷಿಯಲಿ ಪೇರೋಲ್ಗೆ ನೀವು HRMS 1ನಲ್ಲಿ ಇದನ್ನ ಕಾನ್ಫಿಗರ್ ಮಾಡಬೇಕು. ಅದನ್ನ ನೆಕ್ಸ್ಟ್ ನಾವು ತಿಳಿಸ್ತೀವಿ ಯಾವ ರೀತಿ ಮಾಡಬೇಕು ಅಂತ. ಓಕೆ, ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಸೊ ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಫೈಲ್ಗಳು ಇನಿಷಿಯೇಟರ್ ಇಂದ ವೆರಿಫೈಯರ್ ಮೂವ್ ಆಗುತ್ತೆ, ವೆರಿಫೈಯರ್ ಇಂದ ಅಪ್ರೂವರ್ಗೆ ಅದು ಮೂವ್ ಆಗುತ್ತೆ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಪೇರೋಲ್ ಅಂತಂದ್ರೆ ಪೇರೋಲ್ ಇನಿಷಿಯೇಟರ್ ಇರ್ತಾರೆ, ಪೇರೋಲ್ ವೆರಿಫೈಯರ್ ಅಂಡ್ ಪೇರೋಲ್ ಅಪ್ರೂವರ್. ಸೊ ಪೇರೋಲ್ ಇನಿಷಿಯೇಟರ್ ಬಿಲ್ ಅನ್ನ ಕ್ರಾಸ್ ಚೆಕ್ ಮಾಡಿ ಅದನ್ನ ಸೆಂಡ್ ಫಾರ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಪೇರೋಲ್ ವೆರಿಫೈಯರ್ಗೆ ಹೋಗುತ್ತೆ. ಪೇರೋಲ್ ವೆರಿಫೈಯರ್ ಆ ಬಿಲ್ ಅನ್ನ ಸೆಂಡ್ ಫಾರ್ ಅಪ್ರೂವಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪೇರೋಲ್ ಅಪ್ರೂವರ್ ಲಾಗಿನ್ಗೆ ಅದು ಹೋಗುತ್ತೆ. ಓಕೆ, ಸೊ ಈ ರೀತಿ ಥ್ರೂ ದ ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರೋಲ್ಸ್ ಪ್ರಕಾರ ಫೈಲ್ಗಳು ಮೂವ್ಮೆಂಟ್ ಆಗುತ್ತೆ. ಇದಲ್ಲದೆ ಎಲ್ಲ ಯೂಸರ್ಸ್ಗೆ ಅವ್ರಿಗೆ ಲಾಗಿನ್ ನಲ್ಲಿ ಎಷ್ಟು ಫೈಲ್ಸ್ ಇದೆ, ಎಷ್ಟು ಪೆಂಡಿಂಗ್ ಇದೆ ಅದು ಸಹ ಇಂಟಿಮೇಷನ್ ಬರುತ್ತೆ. ಮತ್ತೆ ಫೈಲ್ ಮೂವ್ಮೆಂಟ್ ಬಗ್ಗೆನೂ ಅವರು ಅವರ ಲಾಗಿನ್ ಅಲ್ಲಿ ನೋಡ್ಬೋದು. ಅವ್ರು ಕಳಿಸಿರೋ ಫೈಲ್ ಯಾರ ಲಾಗಿನ್ ಅಲ್ಲಿ ಇದೆ ಅಂತಲೂ ಅವ್ರು ವೀಕ್ಷಿಸಬಹುದು. ಅಂಡ್ ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಫೈಲ್ ಇದನ್ನ ಸಹ ಅವರು ನೋಡಬಹುದು. ಓಕೆ, ನೆಕ್ಸ್ಟ್ ಇಟ್ ಇಸ್ ಒಂದು ಪ್ರೊಆಕ್ಟಿವ್ ಅಪ್ರೋಚ್ ಇರುತ್ತೆ HRMS2 ನಲ್ಲಿ. ಯಾಕೆಂದ್ರೆ ನಾವು ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವು ಮಾಡ್ಯೂಲ್ಸ್ ಅಲ್ಲಿ ಇನ್ಬಿಲ್ಟ್ ಮಾಡಿದೀವಿ. ಸೊ ಸಿಸ್ಟಮ್ ಕ್ರಾಸ್ ಚೆಕ್ ಮಾಡುತ್ತೆ, ಆಟೋ ಚೆಕ್ ಮಾಡುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ ಯಾವ ಸೇವೆ ಪೆಂಡಿಂಗ್ ಇದೆ ಇನ್ನು ಎಂಪ್ಲಾಯಿಗೆ ಅಂತ. ಸೊ ಈ ಸೇವೆ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಇಂಥ ಸೇವೆ ಇಂಥ ಎಂಪ್ಲಾಯಿಗೆ ಪೆಂಡಿಂಗ್ ಇದೆ, ಸೊ ಇವರಿಗೆ ಡ್ಯೂ ಇದೆ ಅಂತ ಹೇಳಿಬಿಟ್ಟು ಸರ್ವಿಸ್ ಪ್ರೊವೈಡರ್ಗೆ ಅಲರ್ಟ್ಸ್ ಹೋಗುತ್ತೆ. ಸೊ ಆ ಫೈಲ್ ಮೂವ್ಮೆಂಟ್ಗೆ ಮೀನ್ಸ್ ಇನಿಷಿಯೇಷನ್ ಮಾಡಿ ಇಮಿಡಿಯೇಟ್ ಆಗಿ ಆ ಸೇವೆ ನೀಡಲಿಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಸೊ ಇಟ್ ಇಸ್ ಅ ವೆರಿ ಎಂಪ್ಲಾಯ್ ಫ್ರೆಂಡ್ಲಿ ಸಿಸ್ಟಮ್. ಸೊ ಎಲ್ಲ ಎಂಪ್ಲಾಯೀಸ್ಗೆ ಅವ್ರಿಗೆ ನೀಡಬೇಕಾಗಿರೋ ಸೇವೆಗಳು ಇನ್ ಟೈಮ್ ನೀಡಲಾಗುತ್ತದೆ. ಇದಲ್ಲದೆ ಇಟ್ ಇಸ್ ಆಲ್ಸೋ ಎಂಟೈಟಲ್ಮೆಂಟ್ ಬೇಸ್ಡ್ ಅಪ್ರೋಚ್ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮಗೆ ಯಾವ್ಯಾವ ಅಲವೆನ್ಸಸ್ ಬರಬೇಕು ಇದೆಲ್ಲವೂ ಸಿಸ್ಟಮೇ ಆಟೋ ಆಗಿ, ಯಾಕಂದ್ರೆ ಡಿಪೆಂಡಿಂಗ್ ಆನ್ ದಿ ಇನ್ಫಾರ್ಮೇಶನ್ ಇನ್ ದಿ ಆರ್ಗನೋಗ್ರಾಮ್. ಓಕೆ, ಸೊ ನಿಮಗೆ ನಿಮ್ಮ ಪೋಸ್ಟ್, ನಿಮ್ಮ ಡೆಸಿಗ್ನೇಷನ್ ಮತ್ತು ಗ್ರೂಪ್ ಇದರ ಆಧಾರದ ಮೇಲೆ ನಿಮ್ಗೆ ಯಾವ್ಯಾವ ಅಲವೆನ್ಸಸ್ ನೀಡಬೇಕು, ಸ್ಪೆಷಲಿ ಫಾರ್ ಆಸ್ ಪರ್ ದಿ ಗವರ್ಮೆಂಟ್ ಆರ್ಡರ್ ಆಫ್ 2019 ಅಲವೆನ್ಸಸ್ ಬಗ್ಗೆ ಸುದೀರ್ಘವಾಗಿ ಅವರು ಇನ್ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಸಿಸ್ಟಮ್ ಅಲ್ಲಿ ಕಾನ್ಫಿಗರ್ ಮಾಡಿದೀವಿ. ಸೊ ಅಲ್ಲಿ ಮೆನ್ಷನ್ ಆಗಿರೋ ಅಲವೆನ್ಸಸ್ ಮಾತ್ರ ನೀವು ಡ್ರಾ ಮಾಡ್ಕೊಡಿ. ಇದಲ್ಲದೆ ಬೇರೆ ಏನಾದರೂ ಸ್ಪೆಷಲ್ ಆರ್ಡರ್ಸ್ ನ ಆಧಾರದ ಮೇಲೆ ಯಾವ್ದಾದ್ರು ಅಲವೆನ್ಸ್ ನಿಮ್ಗೆ ನೀಡಿದ್ದಲ್ಲಿ ಅದರ ಆದೇಶವನ್ನು ನಮಗೆ ಸಲ್ಲಿಸಿದಲ್ಲಿ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಕೊಡ್ತೇವೆ. ಓಕೆ, ಸೊ ಈವನ್ ಚಾರ್ಜ್ ಅಲವೆನ್ಸ್, ಸೊ ನಿಮ್ಗೆ ಚಾರ್ಜ್ ಅನ್ನ ಇಫ್ ದೇ ಪ್ಲೇಸ್ ಯು ಆನ್ ಚಾರ್ಜ್ ಇನ್ ಅನದರ್ ಆಫೀಸ್, ಆ ಆರ್ಡರ್ ಕಾಪಿ ಸಿಸ್ಟಮ್ ನಲ್ಲೇ ಜನರೇಟ್ ಆಗುತ್ತೆ. ಸಿಸ್ಟಮ್ ನಲ್ಲಿ ಜನರೇಟ್ ಆಗಿರೋದು ಅವರು ಅದರ ಆಧಾರದ ಮೇಲೆ ಚಾರ್ಜ್ ಅಲವೆನ್ಸ್ ಸಹ ನೀಡಲಾಗುತ್ತದೆ. ಇದಲ್ಲದೆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಮಾಡ್ಯೂಲ್ ಇದೆ. ಸೊ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನಾವು ಎಲ್ಲಾ ಸೇವೆಗಳಿಗೆ ಸಂಬಂಧಪಟ್ಟಂತೆ ಆದೇಶಗಳ ಟೆಂಪ್ಲೇಟ್ಸ್ ಅನ್ನ ನೀಡಿದ್ದೀವಿ. ಸೊ ಈ ಟೆಂಪ್ಲೇಟ್ಸ್ ಅನ್ನ ಅವರು ಬಳಸ್ಕೋಬಹುದು. ಮತ್ತೆ ಏನೇನು ಸ್ಯಾಂಕ್ಷನ್ಸ್ ಆಗಿರುತ್ತೆ ಅದು ಈ ಟೆಂಪ್ಲೇಟ್ಸ್ಗೆ ಆಟೋ ಫಿಲ್ ಆಗುತ್ತೆ. ಸೊ ಯೂಸರ್ಸ್ ಅದನ್ನ ಆರ್ಡರ್ಸ್ ಅನ್ನ ಜನರೇಟ್ ಮಾಡಿ DSC ಬಳಸಿ ಅಥವಾ DSC ಅಥವಾ ಇ-ಸೈನ್ ಅನ್ನ ಬಳಸಿ ಅದನ್ನ ಸೈನ್ ಮಾಡಬಹುದು. ಸೊ ಈ ಇಶ್ಯೂ ಆಗಿರುವಂತ ಆರ್ಡರ್ಸ್
DMS ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಅದನ್ನ ರಿಟ್ರೀವ್ ಮಾಡ್ಕೋಬಹುದು. ಓಕೆ, ಸೊ ಎಲ್ಲಾ ಸೇವೆಗಳನ್ನ ನಾವು ಆನ್ಲೈನ್ ನಲ್ಲೇ ನೀಡ್ತಾ ಇರೋದ್ರಿಂದ ಅರ್ಜಿಗಳು ಸಹ ಆನ್ಲೈನ್ ನಲ್ಲೇ ಬರಬೇಕು. ಅದಕ್ಕೆ ESS ಅಂತ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ ಒಂದು ಮಾಡ್ಯೂಲ್ ಇದೆ. ಈ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಮಾಡ್ಯೂಲ್ ನಾವು HRMS 1 ಅಲ್ಲೂ ಸಹ ನಾವು ರಿಲೀಸ್ ಮಾಡಿದ್ವಿ. HRMS 1 ಅಲ್ಲಿ ಇರುವಂತ ESS ನೀವೆಲ್ಲರೂ ರಿಜಿಸ್ಟರ್ ಮಾಡಿ ಅದನ್ನ ಬಳಸ್ತಾ ಇದ್ದೀರಾ. ಅಲ್ಲಿ ನೀವು ನಿಮ್ಮ ಸೇವಾ ವಿವರಗಳನ್ನ ವೀಕ್ಷಿಸ್ತೀರಾ ಮತ್ತು ನಿಮ್ಮ ಕಳೆದ 3 ವರ್ಷದ ಪೇ ಸ್ಲಿಪ್ಸ್ ಅನ್ನು ಸಹ ಡೌನ್ಲೋಡ್ ಮಾಡಬಹುದು ಮತ್ತು ಇನ್ಶೂರೆನ್ಸ್ ಅಂಡ್ ಡಿಡಕ್ಷನ್ ಸ್ಟೇಟ್ಮೆಂಟ್ಸ್ ಸಹ 3 ಇಯರ್ಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದಲ್ಲದೆ ನಿಮ್ಮ ಪ್ರಧಾನ ಮಂತ್ರಿ ಯೋಜನಾ ಸ್ಕೀಮ್ ನ ಡೀಟೇಲ್ಸ್ ಸಹ ನೀವು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀರಾ. ಮತ್ತೆ ಪಬ್ಲಿಷ್ ಆಗಿರೋ ESR ಅನ್ನು ಸಹ ನೀವು ಅಲ್ಲಿ ವೀಕ್ಷಿಸಬಹುದು. ಈಗ ನೀವು HRMS 2ಗೆ ಆನ್ ಬೋರ್ಡ್ ಆದ ನಂತರ HRMS 2 ನಲ್ಲಿರುವಂತ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಪ್ಲಿಕೇಶನ್ ಅನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಫ್ರಮ್ ಪ್ಲೇಸ್ಟೋರ್. ಇದರಲ್ಲಿ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಸಹ ಇರುತ್ತೆ. ಮೊಬೈಲ್ ಇಲ್ಲದೆ ಇರೋರು ನೀವು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲೂ ಸಹ ಇದನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗಿ ನೀವು ನಿಮ್ಮ ಸೇವಾ ವಿವರಗಳನ್ನ ವೀಕ್ಷಿಸಬಹುದು. ಓಕೆ, ಇದಲ್ಲದೆ ಕೆಲವು ಸೇವೆಗಳಿಗೆ ನೀವು ಅರ್ಜಿಗಳನ್ನು ಸಹ ಸೇವೆಗಳಿಗೆ ಅರ್ಜಿಗಳನ್ನು ಸಹ ಈ ESS ಅಪ್ಲಿಕೇಶನ್ ಮುಖಾಂತರ ಸಲ್ಲಿಸಬಹುದು. ಮುಂದಿನ ದಿನಗಳಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ಅನ್ನ ನೀವು ESS ಮುಖಾಂತರನೇ ಸಲ್ಲಿಸಬೇಕು ಮತ್ತು ನಿಮಗೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ಆದೇಶಗಳು ಇಶ್ಯೂ ಆಗಿದ್ರೆ ಆ ಆದೇಶಗಳನ್ನು ಸಹ ನೀವು ನಿಮ್ಮ ESS ಲಾಗಿನ್ ನಲ್ಲಿ ವೀಕ್ಷಿಸಬಹುದು. HRMS 2 ನ ಮಾಡ್ಯೂಲ್ಸ್ ಈ ತರ ಇದೆ: ಆರ್ಗನೋಗ್ರಾಮ್ ಅಂಡ್ ಕೇಡಾ ಮ್ಯಾನೇಜ್ಮೆಂಟ್, ಮಾಸ್ಟರ್ಸ್ ಮ್ಯಾನೇಜ್ಮೆಂಟ್, ರೆಕ್ರೂಟ್ಮೆಂಟ್, ಜಾಯ್ನಿಂಗ್, ಪ್ರೊಬೇಷನ್, service register code, then transfers, deputation, foreign services, promotions, leave management, loan, claims, advances, recovery, disciplinary action, suspension, payroll, arrears, exit, quarters, operational reports, help desk management, income tax, insurance, APR, budget, pension, MIS and analytical reporting, government order management, service register history, that is your ESR, training management, NPS, NOC, DSC and miscellaneous. ಇದು 36 modules of HRMS 2. ಇದರಲ್ಲಿ ಮ್ಯಾಕ್ಸಿಮಮ್ ಸರ್ವಿಸ್ ಪ್ರೊವೈಡಿಂಗ್ ಮ್ಯಾನ್ಯೂಲ್ಸ್ ಆಗಿರುತ್ತೆ. ಓಕೆ, ಫಂಕ್ಷನಲ್ ಆರ್ಕಿಟೆಕ್ಚರ್ ಅಂತಂದ್ರೆ ಇದರಲ್ಲಿ 36 ಮಾಡ್ಯೂಲ್ಸ್ ಇದೆ. ಇದು ಮೊಬೈಲ್ ಮತ್ತು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಆಗಿರುತ್ತೆ. SMS ಮತ್ತು ಇಮೇಲ್ ಇಂಟಿಗ್ರೇಷನ್ ಇರುತ್ತೆ. ದೆನ್ ವಿ ಆಲ್ಸೋ ಹ್ಯಾವ್ ಡಾಕ್ಯುಮೆಂಟ್ ಅಥೆಂಟಿಕೇಶನ್ ಇರುತ್ತೆ. DSC ಮತ್ತು e-sign ಫೆಸಿಲಿಟಿ ಇರುತ್ತೆ. Logins will be OTP based logins, so there is lot of security and integrations with all the other departments, related departments like K2, KJD, AG, ಸೇವಾ ಸಿಂಧು, KPSC, ಸಕಾಲ, ಈ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಇಂಟಿಗ್ರೇಷನ್ ಸಹ ಇರುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಮಾರ್ಟ್ ಸಿಸ್ಟಮ್ ಅಂಡ್ ವೆರಿ ಎಂಪ್ಲಾಯ್ ಫ್ರೆಂಡ್ಲಿ ಸಿಸ್ಟಮ್. ಓಕೆ, ಇದಲ್ಲದೆ ಮೇಜರ್ ಇನಿಷಿಯೇಟಿವ್ಸ್ ನಾವು ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಒಂದು ಮಾಡ್ಯೂಲ್ ಅನ್ನ ನಾವು ಈಗಾಗಲೇ 2021 ನಲ್ಲೇ ಇದನ್ನ ರಿಲೀಸ್ ಮಾಡಿದ್ವಿ. ಸೊ ESR ನ ನಾವು ಫಸ್ಟ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ನಾವೇನ್ 3 years 4 years ಬ್ಯಾಕ್ ನಾವು ರಿಲೀಸ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಎಲ್ಲಾ ಸೇವೆಗಳನ್ನ ಆನ್ಲೈನ್ ನಲ್ಲೇ ನೀಡಬೇಕಾಗಿರೋದ್ರಿಂದ ಈ ಎಲ್ಲಾ ಮಾಹಿತಿ ಅಂದ್ರೆ ಈಗ ಆಲ್ರೆಡಿ ಸರ್ವಿಂಗ್ ಎಂಪ್ಲಾಯೀಸ್ ನ ಮಾಹಿತಿಯನ್ನು ಏನ್ ನೀವು ಫಿಸಿಕಲ್ SRL ಮೇಂಟೈನ್ ಮಾಡ್ತಾ ಇದ್ದೀರಾ ಅದನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಲಭ್ಯವಿದ್ರೆ ಮಾತ್ರ ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನೀವು ಈ ಏನ್ ಮಾಹಿತಿ ಇದೆ ಫಿಸಿಕಲ್ SRL ಇರುವಂತ ಮಾಹಿತಿಯನ್ನ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ಗೆ
ಇದನ್ನ ಕನ್ವರ್ಟ್ ಮಾಡೋದು ತುಂಬಾ ಮುಖ್ಯ. ಸೊ ಅದಕ್ಕೆ ಆನ್ ಅರ್ಜೆಂಟ್ ಬೇಸಿಸ್ ನೀವು ನಿಮ್ಮ ESR ಕಂಪ್ಲೀಟ್ ಮಾಡಿ. ಒಂದು ವೇಳೆ ನೀವು ESR ಕಂಪ್ಲೀಟ್ ಮಾಡದೇ ಇದ್ದಲ್ಲಿ HRMS 1 ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ ನಂತರ ನಿಮ್ ಸ್ಯಾಲ್ರಿ ಮಾಡ್ಲಿಕ್ಕೂ ಸಹ ಕಷ್ಟ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ಫಾರ್ ಡಿಸೆಂಬರ್ ಮಂತ್ ನಿಮ್ಮ ಡಾಟಾವನ್ನ HRMS 1 ಇಂದ ನಾವು ತಗೋತಾ ಇದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ HRMS 1 ವಿಲ್ ಬಿ ಕಂಪ್ಲೀಟ್ಲಿ ಶಟ್ ಡೌನ್ ಅಂಡ್ ನಿಮ್ಗೆ ಮಿಕ್ಕಿದ್ದ ಸೇವೆಗಳು, ಪೇರೋಲ್ ಬಿಟ್ಟು ಮಿಕ್ಕಿದ ಸೇವೆಗಳು, ಸರ್ವಿಸಸ್ ಅನ್ನ ನೀವು ಪ್ರಾಸೆಸ್ ಮಾಡಬೇಕು ಅಂತಂದ್ರೆ ESR ಕಂಪ್ಲೀಟ್ ಆಗೋದು ಕಡ್ಡಾಯ. ಸೊ ದಯವಿಟ್ಟು ಎಲ್ಲರೂ ESR ಅನ್ನ ಕಂಪ್ಲೀಟ್ ಮಾಡಿ. ನೀವು ಆನ್ ಬೋರ್ಡ್ ಆಗೋಕ್ಕಿಂತ ಮುಂಚೆ ಕೆಲವು ಪ್ರೀ ರಿಕ್ವೆಸಿಟ್ಸ್ ಇದೆ. ದಟ್ ಈಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆರ್ಗನೋಗ್ರಾಮ್ ಅನ್ನ HOD ಅವರು ಕ್ರಾಸ್ ಚೆಕ್ ಮಾಡಿ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಖಾತ್ರಿ ಪಡಿಸ್ಕೊಂಡು ಒಂದ್ ವೇಳೆ ಏನಾದ್ರೂ ಇಶ್ಯೂಸ್ ಇದ್ರೆ ನಮ್ಮ ಕಚೇರಿಗೆ ಬಂದ್ರೆ ನಾವು ಅದನ್ನ ಸರಿ ಮೀನ್ಸ್ ವಿಲ್ ಹೆಲ್ಪ್ ಯು ಔಟ್ ಅಂಡ್ ಎನ್ಶೂರ್ ದಟ್ ಆಲ್ ದಿ we will ensure that all the post and office details are updated. Next is user management. So initiator, verifier and approver role anna ನೀವು ಕ್ರಿಯೇಟ್ ಮಾಡಬೇಕು. ಅದನ್ನ ನೀವು ಯಾವ ರೀತಿ ಮಾಡಬೇಕು ಅಂತ ನಾವು ನಿಮ್ಗೆ ಈಗ ಟ್ರೈನಿಂಗ್ ಅಲ್ಲಿ ತೋರಿಸ್ತೀವಿ. ಯೂಸರ್ ಮ್ಯಾನೇಜ್ಮೆಂಟ್, ಈಗ ನೀವು ಪೇರೋಲ್, ಇನಿಷಿಯೇಟರ್, ವೆರಿಫೈಯರ್ ಅಂಡ್ ಅಪ್ರೂವರ್ ಲಾಗಿನ್ಸ್ ಅನ್ನ ಮಾತ್ರ ಈಗ ರೋಲ್ಸ್ ಕ್ರಿಯೇಟ್ ಮಾಡ್ತೀರಾ ಇನ್ HRMS 1. ಓಕೆ, ನೆಕ್ಸ್ಟ್ ನೀವು ನಿಮ್ಮ ಎಂಪ್ಲಾಯೀಸ್ ನ ಅಲವೆನ್ಸಸ್ ಏನಿದೆ ಇದನ್ನ ಕ್ರಾಸ್ ಚೆಕ್ ಮಾಡಿ ನೋಡಿ. ನೀವು ಆಸ್ ಪರ್ ದಿ ಗವರ್ಮೆಂಟ್ ಆರ್ಡರ್ನೇ ನೀವು ಅಲವೆನ್ಸಸ್ ನೀಡ್ತಾ ಇದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡಿ. ನಾಮನ್ಕ್ಲೇಚರ್ ಏನಾದ್ರೂ ಚೇಂಜ್ ಆಗಿದ್ರೆ, ಸೊ ವಿ ಕೇಮ್ ಅಕ್ರಾಸ್ ಬೇರೆ ಯಾವುದೋ ಅಲೌನ್ಸ್ ಕೊಡ್ತಾ ಇದ್ರು, ನಾವು ಕೇಳಿದಾಗ ಅಮೌಂಟ್ ಸೇಮ್ ಆಗಿತ್ತು, ಅದಕ್ಕೆ ನಾವು ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅಂತ. ಬಟ್ ಅದು ತಪ್ಪಾಗುತ್ತೆ. ಆ ಥರ ಏನಾದರೂ ಇಶ್ಯೂಸ್ ಇದ್ರೆ, ಆ ಥರ ಏನಾದರೂ ಇನ್ಸ್ಟೆನ್ಸಸ್ ಇದ್ರೆ ಅದನ್ನ ಈಗಲೇ ರೆಕ್ಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಅಡ್ವಾನ್ಸ್ ಡೀಟೇಲ್ಸ್ ಅನ್ನ ಕ್ರಾಸ್ ಚೆಕ್ ಮಾಡಿ. ಅಡ್ವಾನ್ಸ್ ಏನು ಪಡೆದಿದ್ದಾರೆ ಅದರ ರೀಪೇಮೆಂಟ್ ಡೀಟೇಲ್ಸ್ ಅನ್ನ ಕ್ರಾಸ್ ಚೆಕ್ ಮಾಡಿ. ಈಗಲೇ HRMS 1 ಅಲ್ಲಿ ಅಪ್ಡೇಟ್ ಮಾಡಿ. ಓಕೆ, ಡಿಡಕ್ಷನ್ಸ್ ಏನಿದೆ, ಡಿಡಕ್ಷನ್ಸ್ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಿ, ಅದನ್ನ ಅಪ್ಡೇಟ್ ಮಾಡಿ. ಅಂಡ್ DDO ಡೀಟೇಲ್ಸ್, ನಿಮ್ಮ DDO ನೇಮ್, ಆಫೀಸ್ ಅಡ್ರೆಸ್ ಅಂಡ್ ಫೋನ್ ನಂಬರ್ ಇದನ್ನೆಲ್ಲ ಅಪ್ಡೇಟ್ ಮಾಡಿ. ಎಲ್ಲ ಎಂಪ್ಲಾಯೀಸ್ ನ ಫೋನ್ ನಂಬರ್ ಕಡ್ಡಾಯವಾಗಿ ಅಪ್ಡೇಟ್ ಆಗಬೇಕು. ಯಾಕಂದ್ರೆ ಲಾಗಿನ್ಸ್ ವಿಲ್ ಬಿ OTP ಬೇಸ್ಡ್. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಸಿಸ್ಟಮ್ಗೆ ಲಾಗಿನ್ ನಮ್ಮ ಸಾಫ್ಟ್ವೇರ್ಗೆ ಲಾಗಿನ್ ಆಗ್ಬೋದು. ಸೊ ಎಲ್ಲ DDO ಮತ್ತೆ ಎಲ್ಲ ಎಂಪ್ಲಾಯೀಸ್ನ ಫೋನ್ ನಂಬರ್ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು. ಕ್ವಾರ್ಟರ್ಸ್ ಡೀಟೇಲ್ ಅನ್ನ ಚೆಕ್ ಮಾಡಿ. ಒಂದು ವೇಳೆ ಎಂಪ್ಲಾಯಿ ಕ್ವಾರ್ಟರ್ಸ್ ವೆಕೇಟ್ ಮಾಡಿದ್ರೆ ಡೇಟ್ ಆಫ್ ವೆಕೇಟಿಂಗ್ ಆಫ್ ಕ್ವಾರ್ಟರ್ಸ್ ಅನ್ನ ಎಂಟ್ರಿ ಮಾಡಿ. ಯಾವ್ಯಾವ ಎಂಪ್ಲಾಯೀಸ್ ಎಕ್ಸಿಟ್ ಆಗಿದ್ದಾರೆ, ಆದ್ರೆ HRMS 1 ಅಲ್ಲಿ ನೀವು ಇನ್ನೂ ಎಕ್ಸಿಟ್ ಮಾಡದಿದ್ದ ಸಂದರ್ಭದಲ್ಲಿ ಅವ್ರನ್ನೂ ಸಹ ಈಗ ಎಕ್ಸಿಟ್ ಮಾಡಿ. ಓಕೆ, ದೆನ್ KGID ಪಾಲಿಸಿಯನ್ನ ಕ್ರಾಸ್ ಚೆಕ್ ಮಾಡಿ, ಪಾಲಿಸಿ ನಂಬರ್ಸ್ ಕ್ರಾಸ್ ಚೆಕ್ ಮಾಡಿ. ನಿಮ್ಮ ದಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ರಾಸ್ ಚೆಕ್ ಮಾಡಿ ನೋಡಿ. ಏನಾದ್ರೂ ವ್ಯತ್ಯಾಸಗಳು ಇದ್ದರೆ ನೀವು ನಿಮ್ಮ KGID ಕಚೇರಿಗೆ ಸಂಪರ್ಕಿಸಿ ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸಿಮಿಲರ್ಲಿ GPF ಡಿಡಕ್ಷನ್ಸ್ ಅನ್ನು ಸಹ ಕ್ರಾಸ್ ಚೆಕ್ ಮಾಡಿ ಅಪ್ಡೇಟ್ ಮಾಡಿ. AG ಕೋಡ್ ಅನ್ನ ಎಂಟ್ರಿ ಮಾಡಿ. ಎಲ್ಲ ಗೆಜೆಟ್ ನ GR ನಂಬರ್ ಅನ್ನ ಎಂಟ್ರಿ ಮಾಡಿ. ಯಾಕಂದ್ರೆ ಅವರ ಮಾಹಿತಿಯನ್ನ ನಾವು ಡೈರೆಕ್ಟ್ ಆಗಿ ಇಂದ ತರ್ಸ್ಕೊತಾ ಇರೋದ್ರಿಂದ AG ಕೋಡ್ ಏನಿದೆ, GR ನಂಬರ್ ಅನ್ನ ನೀವು HRMS 1 ಅಲ್ಲಿ ಅಪ್ಡೇಟ್ ಮಾಡಬೇಕು. ಓಕೆ, ಮತ್ತು ಹೊಸದಾಗಿ ಸೇರಿಸಿದ ಎಂಪ್ಲಾಯೀಸ್ ನ SR ಅನ್ನ HRMS 1 ಅಲ್ಲೇ ಕ್ರಿಯೇಟ್ ಮಾಡಿ. ಈಗ ನಿಮಗೆ ಲಾಗಿನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು HRMS 1 ನಲ್ಲಿ ಮತ್ತು ಪೇರೋಲ್ ನ ಸ್ಟೆಪ್ಸ್ ಏನಿದೆ ಇದನ್ನ ಡೀಟೇಲ್ ಆಗಿ ತಿಳಿಸ್ತಾರೆ. ನೀವು ಕೇಳಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಬರೆದಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಕ್ವೆಶ್ಚನ್ ಆನ್ಸರ್ ಸೆಷನ್ ಅಲ್ಲಿ ನಿಮ್ ಡೌಟ್ಸ್ ಅನ್ನ ನಾವು ಕ್ಲಾರಿಫೈ ಮಾಡ್ತೀವಿ. ಓವರ್ ಟು ಸುಮಂತ್ ನಾವು.
ಎಲ್ರಿಗೂ ನಮಸ್ಕಾರ. ಈಗ ನಾನು ನಿಮಗೆ HRMS 2 ನಲ್ಲಿ ಸಾಫ್ಟ್ವೇರ್ ಅಲ್ಲಿ ಹೇಗೆ ಏನೇನು ಯೂಸ್ ಮಾಡ್ಬೋದು, ನೀವೇನೇನು ಯೂಸ್ ಮಾಡಬೇಕಾಗಿದೆ, ಹೇಗೆ HRMS 2 ಗೆ ರೋಲ್ ಔಟ್ ಆಗಬೇಕಾದ್ರೆ ಪ್ರಿಪರೇಟರಿ ಏನೇನು ಆಕ್ಟಿವಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟು ಈಗ ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ನನ್ನ ಸ್ಕ್ರೀನ್ನ ಶೇರ್ ಮಾಡಿದ್ದೀನಿ. ಓಕೆ, ಈಗ ಮೊದಲನೇದಾಗಿ ನಾವು HRMS 2ಗೆ ಲಾಗಿನ್ ಕ್ರಿಯೇಟ್ ಮಾಡಿಸ್ಕೋಬೇಕಾಗಿರುತ್ತೆ. ಲಾಗಿನ್ ಕ್ರಿಯೇಟ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ನಾವು ವಿಷಯಗಳನ್ನ ನಾವು ಕೆಲವೊಂದು ತಿಳ್ಕೊಬೇಕಾಗಿರುತ್ತೆ. ಈಗ ನಾವೇನು HRMS 1 ಇಂದ HRMS 2ಗೆ ಸಾಫ್ಟ್ವೇರ್ಗೆ ನಾವು ಆನ್ ಬೋರ್ಡ್ ಆಗ್ತಾ ಇದೀವಿ. ಇನ್ನು ಮುಂದೆ ನಾವು HRMS 1 ಸ್ಟಾಪ್ ಆಗುತ್ತೆ, HRMS 2 ನಾವು ಅದರಲ್ಲಿ ನಾವೆಲ್ಲ ನಮ್ಮ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀವಿ. ಹಳೆ ಟ್ರಾನ್ಸಾಕ್ಷನ್ಸ್ ಗಳು ಏನೇ ಇದ್ರು ಅಂದ್ರೆ ಇವಾಗ ನಿಮ್ಮನ್ನ ಡಿಸೆಂಬರ್ಗೆ ಆನ್ ಬೋರ್ಡ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಹಳೆ ಟ್ರಾನ್ಸಾಕ್ಷನ್ ಡಿಸೆಂಬರ್ಗಿಂತ ಹಿಂದಿನ ತಿಂಗಳುಗಳ ಏನೇ ಟ್ರಾನ್ಸಾಕ್ಷನ್ ಇರ್ಬೋದು, ಅವ್ರಿಗೆ ಅರಿಯರ್ಸ್ ಇರ್ಬೋದು, ಲೀವ್ ಅಥವಾ ಏನೇ ಇರ್ಬೋದು, ನಿಮ್ಮ ಅವ್ರಿಗೆ ಸ್ಯಾಲ್ರಿ ಮಾಡಿಲ್ದೇ ಇರೋದಿರ್ತಕ್ಕಂಥದ್ದು ಆ ಎಲ್ಲದನ್ನು ನೀವು HRMS 1 ಮಾಡ್ಕೋತಾರೆ. ಅಂದ್ರೆ ಏನಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ HRMS 1 ಸ್ಟಾಪ್ ಮಾಡ್ತಾ ಬರ್ತಿರ್ತೀವಿ. ಈಗ HRMS 2 ಲಾಗಿನ್ ನಾವು ಆನ್ ಬೋರ್ಡ್ ಆಗ್ತಾ ಇರೋದ್ರಿಂದ ಈಗ ನಾವಿಲ್ಲಿ ಆನ್ ಬೋರ್ಡ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಪ್ರಿಪರೇಟರಿ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ಕೋಬೇಕಾಗಿರುತ್ತೆ. ಪ್ರಿಪರೇಟರಿ ಆಕ್ಟಿವಿಟೀಸ್ ಅಲ್ಲಿ ಮೊದಲನೇದಾಗಿ ಬರೋದೇನು ಅಂತಂತಂದ್ರೆ ಆರ್ಗನೋಗ್ರಾಮ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ನಲ್ಲಿ ನಮ್ಮ ಆಫೀಸಿನ ಮಾಹಿತಿಗಳು ಎಲ್ಲವೂ ನಮ್ಮ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ಈಗ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ಅನ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಯೂಸ್ ಮಾಡಬೇಕಾಗಿದೆ ಅಂತಂದ್ರೆ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ಅನ್ನ ನಿಮ್ಮ ನೋಡಲ್ ಆಫೀಸರ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಡಿಡಿಒಗಳಿಗೆ ವ್ಯೂ ಆಕ್ಸೆಸ್ ಕೊಟ್ಟಿದ್ದಾರೆ. ಅಂದ್ರೆ ಡಿಡಿಒಗಳು ಲಾಗಿನ್ ಆದ್ರೆ ಡಿಡಿಒಗಳು ಅವ್ರ ಆಫೀಸಿನ ಮಾಹಿತಿಗಳನ್ನೆಲ್ಲದನ್ನು ಅಲ್ಲಿ ನೋಡ್ಬೋದು. ನಮ್ಮ ಆಫೀಸ್ ಮಾಹಿತಿ ಬಂದಿದ್ಯಾ, ನಮ್ಮ ಆಫೀಸಲ್ಲಿ ಎಲ್ಲ ಡಿಡಿಒ ಕೋಡ್ಗಳು ಸರಿಯಾಗಿ ಮ್ಯಾಪ್ ಆಗಿದೆಯಾ ಅನ್ನೋದನ್ನ ಆರ್ಗನೋಗ್ರಾಮ್ ನಲ್ಲಿ ಡಿಡಿಒಗಳು ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ಈಗ ನೋಡಲ್ ಆಫೀಸರ್ ಅವರು ಏನ್ ಮಾಡ್ತಾರೆ ಆರ್ಗನೋಗ್ರಾಮ್ ನಲ್ಲಿ ಅಂತಂದ್ರೆ ನಿಮ್ಮ ಇಲಾಖೆನಲ್ಲಿ ಫಸ್ಟ್ ಮೊದಲನೇದಾಗಿ ನಿಮ್ಮ C&R ಪ್ರಕಾರ ಎಷ್ಟು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದೆ, ಯಾವ್ಯಾವ ಕೇಡರ್ಗಳು, ಆ ಕೇಡರ್ ಅಲ್ಲಿ ಯಾವ್ಯಾವ ಪೋಸ್ಟ್ಗಳು ಯಾವ್ಯಾವ ಗ್ರೂಪ್ ನಲ್ಲಿ ಸ್ಯಾಂಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಎಂಟ್ರಿ ಮಾಡ್ತಾರೆ. ಎಕ್ಸಾಂಪಲ್ ಒಂದು FDA ಅಂತ ತಗೊಂಡ್ರೆ FDA ಪೋಸ್ಟ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಯಾವ ಗ್ರೂಪ್ ನಲ್ಲಿ, ಆ ಗ್ರೂಪ್ ನಲ್ಲಿ ಎಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಮಾಹಿತಿನ ಕರೆಕ್ಟ್ ಎಲ್ಲ ಆಫೀಸ್ ಮಾಡ್ತಾರೆ. ಓಕೆ, ಅದ್ರ ಪ್ರಕಾರ ಅದಾದ ಮೇಲೆ ನೆಕ್ಸ್ಟ್ ನಿಮ್ಮ ಇಲಾಖೆನಲ್ಲಿ ಎಷ್ಟು ಆಫೀಸ್ಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಎಂಟ್ರಿ ಮಾಡ್ತಾರೆ. ಆಫೀಸ್ ಅಂತಂದ್ರೆ ನಿಮ್ಮ ಆಫೀಸ್ಗಳು ಲೆವೆಲ್ ಆಫೀಸಸ್ ಏನಿದೆ, ಫೀಲ್ಡ್ ಲೆವೆಲ್ ಆಫೀಸಸ್ ಎಲ್ಲ ಏನಿದೆ, ಇದ್ರದೆಲ್ಲ ಮಾಹಿತಿ ಎಂಟ್ರಿ ಮಾಡ್ತಾರೆ. ಮತ್ತೆ ಈ ಆಫೀಸ್ಗಳು ಯಾವ DDO ಕೋಡ್ ಅಂಡರ್ ಬರುತ್ತೆ ಅನ್ನೋದನ್ನು ಕೂಡ ಅವ್ರು ಎಂಟ್ರಿ ಮಾಡ್ತಾರೆ. ಅಂದ್ರೆ ನಿಮ್ಮ DDO ಕೋಡ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಮ HRMS DDO ಕೋಡ್ ಮತ್ತೆ ನಿಮ್ಮ K2 DDO ಕೋಡ್ ಎರಡನ್ನೂ ಅವ್ರು ಎಂಟ್ರಿ ಮಾಡ್ತಾರೆ. ಈಗ ಏನಾಗುತ್ತೆ ಅಂತಂದ್ರೆ ಇಷ್ಟು ಎಂಟ್ರಿ ಮಾಡಿದ್ಮೇಲೆ, ಇಷ್ಟು ಎಂಟ್ರಿ ಆದ ನಂತರ ಆರ್ಗನೋಗ್ರಾಮ್ ನಲ್ಲಿ ನಿಮ್ಮ K2 DDO ಕೋಡ್, HRMS DDO ಕೋಡ್ ಮತ್ತೆ ಅದಕ್ಕೆ ಮ್ಯಾಪ್ ಆಗಿರ್ತಕ್ಕಂತಹ ಆಫೀಸ್, ಈ ಆಫೀಸ್ಗಳ ಮಾಹಿತಿ ಮತ್ತೆ ನಿಮ್ಮ ಇಲಾಖೆಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಕೇಡರ್ ಅಂಡ್ ಪೋಸ್ಟ್ಗಳು, ಇಷ್ಟು ಮಾಹಿತಿ ಆರ್ಗನೋಗ್ರಾಮ್ ನಲ್ಲಿ ಎಂಟ್ರಿ ಆಗಿರುತ್ತೆ. ಈ ಇಷ್ಟು ಮಾಹಿತಿ ಆರ್ಗನೋಗ್ರಾಮ್ ನಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಆದ ನಂತರ ನಾವು ಆ ಮಾಹಿತಿನ ತಗೊಂಡು ಅದರ ಪ್ರಕಾರವಾಗಿ HRMS 2 ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಯಾವ DDO ಕೋಡ್ ಇದೆ ತಗೋತೀವಿ, ಆ DDO ಕೋಡ್ ಅಂಡರ್ ಯಾವ ಆಫೀಸ್ ಇದೆ ತಗೋತೀವಿ, ಆ ಆಫೀಸ್ ನಲ್ಲಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಎಲ್ಲಿದ್ದಾರೆ, ಇವಾಗ ಎಷ್ಟು ಜನ ಇದ್ದಾರೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಇದ್ದಾರೆ, ಅವರಿಗೆ ನಾವು ಅವ್ರ ಸ್ಯಾಲರಿ ಬಿಲ್ ಮಾಡೋದಾಗ್ಲಿ ಅಥವಾ ಅವ್ರಿಗೆ ಅರಿಯರ್ಸ್ ಮಾಡೋದಾಗ್ಲಿ ಅಥವಾ ಅವ್ರ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ರೆಕ್ರೂಟ್ಮೆಂಟ್ ಇಂದ ಹಿಡಿದು ರೆಕ್ರೂಟ್ಮೆಂಟ್ ಆಗಿ ಬಂದಿರತಕ್ಕಂಥದ್ದು ಅಲ್ಲಿಂದ ಹಿಡಿದು ಪೂರ್ತಿ ಅವ್ರು ಎಕ್ಸಿಟ್ ಆಗೋವರೆಗೂ ಆಯಾ ಆಫೀಸ್ ನಲ್ಲಿ ಆಯಾ ಲಾಗಿನ್ ಗಳಲ್ಲಿ ಆಯಾ ಮಾಹಿತಿಗಳನ್ನ ತೋರಿಸ್ತಿರ್ತೀವಿ. ಓಕೆ, ಅದರಿಂದ ನಮ್ಮ ಉದ್ದೇಶ ಏನಂದ್ರೆ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ನಲ್ಲಿ ನಮ್ಮ ಮಾಹಿತಿ 100% ಸರಿ ಇರಬೇಕು. ನಾವು 100% ಆರ್ಗನೋಗ್ರಾಮ್ ನಲ್ಲಿ ನಮ್ಮ ಇನ್ಫಾರ್ಮೇಶನ್, ನಮ್ಮ ಡಿಪಾರ್ಟ್ಮೆಂಟಿನ ಇನ್ಫಾರ್ಮೇಶನ್ ಸರಿಯಾಗಿ ಎಂಟ್ರಿ ಮಾಡಿದ್ದೆ ಆದ್ರೆ ನಮಗೆ HRMS 2 ಆನ್ ಬೋರ್ಡಿಂಗ್ ಆಗಿ ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಇದಿಷ್ಟು ಆರ್ಗನೋಗ್ರಾಮ್ ಬಗ್ಗೆ ಆಯ್ತು. ಈಗ ಆರ್ಗನೋಗ್ರಾಮ್ ನಲ್ಲಿ ನಾವೆಲ್ಲ ಕರೆಕ್ಷನ್ ಮಾಡಿದ ನಂತರ ಈಗ ನಾವು HRMS 2 ನಲ್ಲಿ ನಾವು ಈಗ ಸ್ಯಾಲರಿನ ಹೇಗೆ ಡ್ರಾ ಮಾಡೋದು, ಲಾಗಿನ್ಸ್ ನ ಹೇಗೆ ಕ್ರಿಯೇಟ್ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಟೈಮ್ ನಾವು ಇವಾಗ ಲಾಗಿನ್ಸ್ ಮಾಡೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಈಗ ನಾನು HRMS 2 ನಲ್ಲಿ ನಿಮ್ಮ ಎಲ್ಲಾ ಲಾಗಿನ್ಸ್ ಗಳನ್ನು ನಿಮ್ಮ DDO ಆಫೀಸ್ ನಲ್ಲಿ ನೀವೇ ಕ್ರಿಯೇಟ್ ಮಾಡಿಸ್ಕೋಬೇಕಾಗಿರುತ್ತೆ. ಹೇಗೆ ಕ್ರಿಯೇಟ್ ಮಾಡಿಸ್ಕೋತೀರಾ, ಮಾಹಿತಿ ಹೇಗೆ ಕೊಡ್ಬೇಕು ಅಂತಂತಂದ್ರೆ ಈಗ ನೀವು
HRMS 1ಗೆ ನಿಮ್ಮ ಎಕ್ಸಿಸ್ಟಿಂಗ್ HRMS 1 ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆದ್ರೆ ಪೇರೋಲ್ ಮಾಡ್ಯೂಲ್ ನಲ್ಲಿ ಯೂಸರ್ ರೋಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಓಕೆ, ಈ ಯೂಸರ್ ರೋಲ್ ಮೆನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಆಫೀಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ಓಕೆ, ನಿಮ್ಮ ಆಫೀಸ್ ಡೀಟೇಲ್ಸ್ ಇಲ್ಲಿ ಕಾಣಿಸಿದಾಗ ಇಲ್ಲಿ ಫಸ್ಟ್ ಮೊದಲನೇದಾಗಿ ನೀವೇನ್ ನೋಡ್ತೀರಾ ಅಂತಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಆಫೀಸ್ ನೇಮ್, ಮತ್ತೆ ನಿಮ್ಮ HRMS DDO ಕೋಡ್ ಮತ್ತೆ ನಿಮ್ಮ K2 DDO ಕೋಡ್ ನೀವು ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಓಕೆ, ಇದನ್ನ ನಿಮಗೆ ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಮ ಆಫೀಸಿನ ಮಾಹಿತಿ ಸರಿಯಾಗಿ ಇಲ್ಲಿ ತೋರಿಸ್ತಾ ಇದೆ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲಿ ಲಾಗಿನ್ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡ್ಬೇಕಾದ್ರೆ ನಿಮ್ಮ DDO ಕೋಡ್ ಅಥವಾ ನಿಮ್ಮ ಆಫೀಸ್ ನೇಮ್ ಸರಿಯಾಗಿ ತೋರಿಸ್ತಾ ಇರೋದಿಲ್ಲ. ತೋರಿಸ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ನೋಡಲ್ ಆಫೀಸರ್ ಗಮನಕ್ಕೆ ಇದನ್ನ ತಂದು ಕರೆಕ್ಷನ್ ಅನ್ನ ನೀವು ಆರ್ಗ್ಯಾನೋಗ್ರಾಮ್ ನಲ್ಲಿ ಮಾಡಿಸ್ಕೊಂಡಾಗ ಅದರ ಪ್ರಕಾರ ನೀವು ಇಲ್ಲಿ ಲಾಗಿನ್ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡ್ಬೇಕಾದ್ರೆ ನಿಮ್ಮ ಆಫೀಸ್ DDO ಕೋಡ್ ಎಲ್ಲ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ. ಓಕೆ, ಇದೆಲ್ಲ ಸರಿಯಾಗಿದೆ ಅಂತಂದಾಗ ನೆಕ್ಸ್ಟ್ ಕೆಳಗಡೆ ಎಂಪ್ಲಾಯಿ ಡೀಟೇಲ್ಸ್ ನಲ್ಲಿ ನಾವು ನಮ್ಮ ಯೂಸರ್ಸ್ ಯಾರಿದ್ದಾರೆ HRMS 2 ಅಪ್ಲಿಕೇಶನ್ಗೆ ಆ ಯೂಸರ್ಸ್ ಡೀಟೇಲ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕು. HRMS 2ಗೆ ಯಾರ್ಯಾರು ಯೂಸರ್ಸ್ ಆಗ್ತಾರೆ ಅಂತಂದ್ರೆ ನಮಗೆ 3 ರೋಲ್ ನಲ್ಲಿ ಯೂಸರ್ಸ್ ಇರ್ತಾರೆ. ಒಂದು ಇನಿಷಿಯೇಟರ್ ಅಂತ, ಮತ್ತೆ ಇನ್ನೊಂದು ವೆರಿಫೈಯರ್ ಅಂತ, ಮತ್ತೆ ಇನ್ನೊಂದು ಅಪ್ರೂವರ್ ಅಂತ. ಓಕೆ, ಈ 3 ರೋಲ್ ನಲ್ಲಿ ಹೇಗೆ ನಮ್ಮ K2 ಅಪ್ಲಿಕೇಶನ್ ನಲ್ಲಿ ಇದೆ ಅದೇ ರೀತಿ HRMS 2 ನಲ್ಲೂ ಕೂಡ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ಅಂತ 3 ರೋಲ್ ನಲ್ಲಿ ನಾವು ಯೂಸರ್ಸ್ ನ ಕ್ರಿಯೇಟ್ ಮಾಡಿಸ್ಕೋಬೇಕಾಗಿದೆ. ಈಗ ಹೇಗೆ ಕ್ರಿಯೇಟ್ ಮಾಡಿಸ್ಕೊಳ್ಳೋದು ಅಂತಂದ್ರೆ ಮೊದಲನೇದು ಯಾರು ಇನಿಷಿಯೇಟರ್ ಅಂತಂದ್ರೆ ಅವ್ರು ಕೇಸ್ ವರ್ಕರ್ ಲೆವೆಲ್ ನಲ್ಲಿ ಇರ್ತಾರೆ. ವೆರಿಫೈಯರ್ ನಿಮ್ಮ ಸೂಪರಿಂಟೆಂಡೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ. ಅಪ್ರೂವರ್ ನಿಮ್ಮ DDO ಆಗಿರ್ತಾರೆ. ಓಕೆ, ಈಗ ನಾನು ಎಂಪ್ಲಾಯಿ KGID ಎಂಟ್ರಿ ಮಾಡ್ತೀನಿ. ಯಾರು ಇನಿಷಿಯೇಟರ್ ಮಾಡ್ಬೇಕಂತ ಇದೀವಿ ಆ ಇನಿಷಿಯೇಟರ್ ಅವರ KGID ನಂಬರ್ ಎಂಟ್ರಿ ಮಾಡಿ ಗೆಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅವ್ರ ನೇಮು, ಡೆಸಿಗ್ನೇಷನ್, ಫೋನ್ ನಂಬರ್ ಬರುತ್ತೆ. ಅವ್ರು ಇನಿಷಿಯೇಟರ್ ಮಾಡ್ಬೇಕಂದ್ರೆ ಇಲ್ಲಿ ಇನಿಷಿಯೇಟರ್ ಟಿಕ್ ಚೆಕ್ ಬಾಕ್ಸ್ ಇದೆ, ಇದನ್ನ ಚೆಕ್ ಮಾಡಿ ಅಂದ್ರೆ ಟಿಕ್ ಕ್ಲಿಕ್ ಮಾಡಿದಾಗ ಇದು ಸೆಲೆಕ್ಟ್ ಆಗುತ್ತೆ. ಮತ್ತೆ ಸೇವ್ ರೋಲ್ಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ವೆರಿಫೈಯರ್ಗೆ ಬೇರೆ ಇನ್ನೊಂದು KGID ಇದ್ದಾಗ ಅವ್ರ ವೆರಿಫೈಯರ್ ಅವ್ರ KGID ಎಂಟ್ರಿ ಮಾಡಿ ಗೆಟ್ ಅಂತ ಕ್ಲಿಕ್ ಮಾಡಿ ವೆರಿಫೈಯರ್ ಮಾಡ್ತೀನಿ. ಅದೇ ರೀತಿ ಅಪ್ರೂವರ್ ಇದ್ದಾಗ ಅಪ್ರೂವರ್ KGID ಎಂಟ್ರಿ ಮಾಡಿ ಗೆಟ್ ಅಂತ ಕ್ಲಿಕ್ ಮಾಡಿ ಅಪ್ರೂವರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ರೋಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ನಾನು ರೋಲ್ಸ್ ನಲ್ಲಿ ಬೇರೆ ಬೇರೆ KGIDಗಳಿಗೆ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ನ ಕ್ರಿಯೇಟ್ ಮಾಡಿಸ್ಕೋಬಹುದು. ಈಗ ಒಂದ್ ವೇಳೆ ಒಂದೇ KGIDಗೆ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ನ ಕ್ರಿಯೇಟ್ ಮಾಡಿಸ್ಕೋಬೇಕು ಅಂದ್ರೆ ಒಂದ್ಸಲಿ ನಾನು ಇಲ್ಲಿ KGID ನಂಬರ್ ಎಂಟ್ರಿ ಮಾಡ್ತೀನಿ. ಗೆಟ್ ಅಂತ ಕ್ಲಿಕ್ ಮಾಡಿದಾಗ ಎಂಪ್ಲಾಯಿ ನೇಮು, ಡೆಸಿಗ್ನೇಷನ್, ಫೋನ್ ನಂಬರ್ ತೋರಿಸುತ್ತೆ. ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ಮೂರನ್ನು ಒಂದೇ ಸಲಿಗೆ ಟಿಕ್ ಮಾಡಿಬಿಟ್ಟು ಸೇವ್ ರೋಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಆ ಒಂದು KGID ಏನ್ ಎಂಟ್ರಿ ಮಾಡಿರ್ತೀವಿ ಆ KGIDಗೆನೆ 3 ರೋಲ್ಗಳು ಸಬ್ಮಿಟ್ ಆಗುತ್ತೆ. ಓಕೆ, ಅಂದ್ರೆ ಆ 3 ರೋಲ್ಗಳು ಆ ಒಂದೇ KGIDಗೆ ಅಸೈನ್ ಆಗುತ್ತೆ. ಓಕೆ, ಈಗ ಒಂದ್ ವೇಳೆ ನಿಮ್ಗೆ ಇನಿಷಿಯೇಟರ್, ವೆರಿಫೈಯರ್ಗೆ ಒಂದು KGID, ಅಪ್ರೂವರ್ಗೆ ಬೇರೆ KGID ಈ ತರನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವೆರಿಫೈಯರ್, ಅಪ್ರೂವರ್ಗೂ ಒಂದು KGID, ಇನಿಷಿಯೇಟರ್ ಬೇರೆ KGID ಈ ರೀತಿ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ಗೂ ಒಂದೇ KGID ಮಾಡ್ಕೊಳ್ಳಿಕ್ಕೂ ನಿಮ್ಗೆ ಅವಕಾಶ ಇದೆ. ಓಕೆ, ಎಲ್ಲೆಲ್ಲಿ ಇನ್ಚಾರ್ಜ್ ಇರ್ತಾರೆ ಅಥವಾ ಸ್ಟಾಫ್ ಇಲ್ಲ ಅಂತ ಕಡೆ ಎಲ್ಲ ಒಬ್ಬರೇನೆ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್ ಕೂಡ ಆಗ್ಲಿಕ್ಕೆ ಚಾನ್ಸ್ ಇದೆ. ನೀವು ಸೇವ್ ರೋಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಯೂಸರ್ ರೋಲ್ ಮ್ಯಾಪಿಂಗ್ ಡೀಟೇಲ್ಸ್ ನಲ್ಲಿ ನಿಮ್ಗೆ ಈ ರೀತಿ ಸ್ಕ್ರೀನ್ ಅಲ್ಲಿ ತೋರಿಸುತ್ತೆ ನೀವು ಯಾರಿಗೆ ಏನೇನು ರೋಲ್ಸ್ ಕೊಟ್ಟಿದ್ದೀರಾ ಅಂತ. ಓಕೆ, ಈ ರೀತಿಯಾಗಿ ನೀವು ನಿಮ್ಮ ಲಾಗಿನ್ ಇನ್ಫಾರ್ಮೇಶನ್ ಅನ್ನ HRMS 1 ನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದು ನೀವು ಎಲ್ಲ DDOಗಳು ನಿಮ್ಮ ಆಫೀಸ್ ನಲ್ಲಿ ಯಾರ್ಯಾರು ಇವತ್ತು ESC ಕೇಸ್ ವರ್ಕರ್ಸ್ ಎಲ್ಲ ಬಂದಿದ್ದೀರಾ ESC ಅವರು ಎಲ್ಲರೂ ನಿಮ್ಮ ಆಫೀಸ್ಗೆ ನೀವು ಲಾಗಿನ್ಸ್ ನೀವು ಕ್ರಿಯೇಟ್ ಮಾಡಿಸ್ಕೊಬೇಕು. ಇದು ಕ್ರಿಯೇಟ್ ಮಾಡಿಸ್ಕೊಂಡ ನಂತರ ನಾವು HRMS 2 ಅಪ್ಲಿಕೇಶನ್ ಬಗ್ಗೆ ಹೇಗೆ ನಾವು ಆಕ್ಸೆಸ್ ಮಾಡೋದು, ಹೇಗೆ HRMS 2 ನಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಹೇಗೆ ಅದನ್ನ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಇಲ್ಲ ಕಾನ್ಫರೆನ್ಸ್ ನಿನ್ನೆ ಬೆಳಗ್ಗೆ. ಓಕೆ, ಈಗ ನಾವು ಲಾಗಿನ್ಸ್ ನ ಕ್ರಿಯೇಟ್ ಮಾಡಿಸ್ಕೊಂಡಿದ್ದಾಗಿದೆ. ಈಗ ಲಾಗಿನ್ಸ್ ಕ್ರಿಯೇಟ್ ಮಾಡಿಸ್ಕೊಂಡ ನಂತರ ನಾವು HRMS 2 ಅಪ್ಲಿಕೇಶನ್ ಅನ್ನು ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಡೋಣ. ಓಕೆ, ಈಗ ಫಸ್ಟ್ HRMS 2 URL ಬಂದ್ಬಿಟ್ಟು HRMS2.karnataka.gov.in ಈ ಒಂದು URL ಇದು ವೆಬ್ಸೈಟ್ ಅಡ್ರೆಸ್ HRMS 2 ಅಪ್ಲಿಕೇಶನ್. ಇದನ್ನ ನೀವು ನಿಮ್ಮ ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು ಅಥವಾ ಗೂಗಲ್ ಕ್ರೋಮ್ ಇರ್ಬೋದು, ಯಾವುದೇ ಬ್ರೌಸರ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಓಕೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮ್ಮ ವೆಬ್ ಓಕೆ, ಈ ಪೇಜ್ ಅಲ್ಲಿ ನೀವು ಏನ್ ನೋಡ್ಬೋದು ಅಂತಂದ್ರೆ ಮೇಲೆ ಇಲ್ಲಿ HRMS 2 ಅಪ್ಲಿಕೇಶನ್ ನೋಡ್ಬೋದು. ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಿಮಗೆ ಆಪ್ಷನ್ ಇದೆ. ಇಂಗ್ಲಿಷ್, ಕನ್ನಡ ಎರಡು ಭಾಷೆಯಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ.
ಅದಾದ್ಮೇಲೆ ಕಲರ್ ಥೀಮ್ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಥೀಮ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಾದ್ಮೇಲೆ ಫಾಂಟ್ ಸೈಜ್ ಜಾಸ್ತಿ ಮಾಡ್ಲಿಕ್ಕೂ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಇಲ್ಲೇನು ಕಾಣಿಸ್ತದೆ ಈ ಲೆಟರ್ಸ್ ಫಾಂಟ್ ಸೈಜ್ ಜಾಸ್ತಿ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ನೋಟಿಸಸ್ ಏನಾದ್ರು ಇದ್ರೆ ಅದನ್ನ ಡಿಸ್ಪ್ಲೇ ಮಾಡ್ತಿರ್ತಾರೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಏನೇನ್ ಫೀಚರ್ಸ್ ಇದೆ ಆ ಫೀಚರ್ಸ್ ಅಲ್ಲಿ ನಾವ್ ಏನೇನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ HRMS2 ESS ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಇಲ್ಲಿ ನಿಮ್ಗೆ ಲಿಂಕ್ಗಳಿದ್ದಾವೆ. HRMS2 ESS ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಾವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿರ್ತಕ್ಕಂಥವ್ರು ಪ್ಲೇ ಸ್ಟೋರ್ ನಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಬೋದು. ಐಫೋನ್ ಯೂಸ್ ಮಾಡ್ತಿರ್ತಕ್ಕಂಥವ್ರು ಆಪ್ ಸ್ಟೋರ್ ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು. ನಮ್ಮ ಹತ್ರ ಮೊಬೈಲ್ ಇಲ್ಲ, ನಾವು ಸಿಸ್ಟಮ್ ನಲ್ಲಿ ಯೂಸ್ ಮಾಡಬೇಕು ESS ಅಂದ್ರೆ ಅವರು ESS ವೆಬ್ ಪೋರ್ಟಲ್ ಮೂಲಕ ಅವರ ESS ಅಪ್ಲಿಕೇಶನ್ ಅನ್ನ ಲಾಗಿನ್ ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ESS ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಲ್ಲಾ ಎಂಪ್ಲಾಯಿಗಳು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ, ಎಲ್ಲಾ ಎಂಪ್ಲಾಯಿಗಳು ಯೂಸ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಲೀವ್ ಎನ್ಕ್ಯಾಶ್ಮೆಂಟ್, ಫೆಸ್ಟಿವಲ್ ಅಡ್ವಾನ್ಸ್ ಅಪ್ಲಿಕೇಶನ್ಗಳು ಮತ್ತೆ ನಿಮ್ಮ ಲೀವ್ ರಿಕ್ವೆಸ್ಟ್ಗಳನ್ನು ಕೂಡ ESS ಮೂಲಕನೇ ನಾವು ಎಂಪ್ಲಾಯಿಗಳೇ ಖುದ್ದಾಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈಗ ಇದುವರೆಗೂ ನಾವೇನ್ ಮಾಡ್ತಾ ಇದ್ದೀವಿ, HRMS 1 ಅಲ್ಲಾಗ್ಲಿ ಅಥವಾ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸ್ ಏನಿದೆ ಅಂತಂದ್ರೆ ಎಂಪ್ಲಾಯಿಗಳ ಬದಲಾಗಿ ಕೇಸ್ ವರ್ಕರ್ಗಳು ಅವರ ಅಪ್ಲಿಕೇಶನ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಈಗ ಅದ್ರ ಬದಲಾಗಿ ಮುಂದೆ ನಾವು ಮೊಬೈಲ್ ಅಪ್ಲಿಕೇಶನ್ ಅನ್ನೋದು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಎಂಪ್ಲಾಯಿ ಖುದ್ದಾಗಿ ಅವರ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಆ ಅಪ್ಲಿಕೇಶನ್ ಅನ್ನ ಪ್ರೋಸೆಸ್ ಮಾಡೋದು ಅಡ್ಮಿನ್ ಸೆಕ್ಷನ್ ನಲ್ಲಿ ಅದಾಗುತ್ತೆ. ಓಕೆ, ಅದರಿಂದ ESS ನ ಎಲ್ಲಾ ಎಂಪ್ಲಾಯಿಗಳು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ, HRMS2 ಸಂಬಂಧಪಟ್ಟಿರ್ತಕ್ಕಂಥ ESS. ಇದಾದ್ಮೇಲೆ ಮತ್ತೆ ನಾನು ಇಲ್ಲಿ ಲಾಗಿನ್ಗೆ ಬರ್ತೀನಿ. ಈಗ ಸೈನ್ ಇನ್ ಆಗೋದಕ್ಕೆ ನಾನು ಸೈನ್ ಇನ್ ಆದಾಗ ಏನೇನು ಅಪ್ಲಿಕೇಶನ್ಗಳಿದಾವೆ, ಇದರಲ್ಲಿ ಏನೇನು ಮಾಡ್ಯೂಲ್ಗಳಿದಾವೆ, ಹೇಗೆ ನಾವು ಈ ಮಾಡ್ಯೂಲ್ಗಳನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. HRMS2 ಯೂಸ್ ಮಾಡಬೇಕಾದ್ರೆ ನಾವು ಯಾರಿಗೆ ಇನಿಷಿಯೇಟರ್ ವೆರಿಫೈರ್ ಅಪ್ರೂವಲ್ ಮಾಡ್ಕೊಂಡಿರ್ತೀವಿ ಅವ್ರು ಮಾತ್ರ HRMS2 ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನು ಇನಿಷಿಯೇಟರ್ ಇಂದ ಮೊದಲನೇದಾಗಿ ಲಾಗಿನ್ ಆಗಿ ಏನೇನಿದೆ ಈ ಅಪ್ಲಿಕೇಶನ್ ಅಲ್ಲಿಂದ ತೋರಿಸ್ಕೊಡ್ತೇನೆ. ಓಕೆ, ಲಾಗಿನ್ ಆಗಬೇಕಾದ್ರೆ ನಿಮಗೆ ಇನಿಷಿಯೇಟರ್ KGID ನಂಬರ್ ಎಂಟ್ರಿ ಮಾಡಿದ್ದೀನಿ, ಯೂಸರ್ ನೇಮ್ ಅಂತ. ಪಾಸ್ವರ್ಡ್ ಬಂದ್ಬಿಟ್ಟು HRMS2@123, HRMS@123, ಕ್ಯಾಪಿಟಲ್ H ಸ್ಮಾಲ್ ಲೆಟರ್ ಅಲ್ಲಿ RMS@123. ಓಕೆ, ಈ ಪಾಸ್ವರ್ಡ್ ಎಲ್ರಿಗೂ ಡಿಫಾಲ್ಟ್ ಪಾಸ್ವರ್ಡ್ ಆಗಿರುತ್ತೆ. ಕ್ಯಾಪಿಟಲ್ H ಸ್ಮಾಲ್ ಲೆಟರ್ ಅಲ್ಲಿ RMS@123. ಇದನ್ನ ಎಂಟ್ರಿ ಮಾಡಿ ನಿಮ್ಗೆ ಇಲ್ಲಿ ಏನ್ ಕ್ಯಾಪ್ಚಾ ಕಾಣಿಸ್ತಾ ಇದೆ ಈ ಕ್ಯಾಪ್ಚಾನ ನೀವು ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಓಕೆ, ಎಂಟ್ರಿ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ OTP ಬರುತ್ತೆ. OTP ಬಂದಿರ್ತಕ್ಕಂಥದ್ದನ್ನ ನೀವು ಎಂಟ್ರಿ ಮಾಡ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಏನು ನೀವು ಕ್ರಿಯೇಟ್ ಮಾಡಿಸ್ಕೋಬೇಕಾದ್ರೆ, ನೀವು ಲಾಗಿನ್ ಕ್ರಿಯೇಟ್ ಮಾಡಿಸ್ಕೋಬೇಕಾದ್ರೆ ಮೊಬೈಲ್ ನಂಬರ್ ನಿಮ್ಗೆ ಅಲ್ಲೇನು ಕಾಣಿಸಿರುತ್ತೆ HRMS ನಲ್ಲಿ ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದರಿಂದ ನೀವು ನಿಮ್ಮ ಮೊಬೈಲ್ ನಂಬರ್ಗಳನ್ನು ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ HRMS 1 ನಲ್ಲಿ ಪರ್ಸನಲ್ ಡೀಟೇಲ್ಸ್ ನಲ್ಲಿ. ಓಕೆ, ನಾನು OTP ಎಂಟ್ರಿ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಸಿಸ್ಟಮ್ಗೆ ಲಾಗಿನ್ ಆಗುತ್ತೆ. ಓಕೆ, ಸಿಸ್ಟಮ್ಗೆ ಲಾಗಿನ್ ಆದ ನಂತರ ಇಲ್ಲಿ ನಮಗೆ ಏನೇನು ಮಾಡ್ಯೂಲ್ಸ್ ಇದೆ, ಓಕೆ, ಈ ಮಾಡ್ಯೂಲ್ಸ್ ಗಳ ಬಗ್ಗೆ ನಮ್ಗೆ ಇಲ್ಲಿ ಒಂದೊಂದಾಗಿ ಯಾವ ಮಾಡ್ಯೂಲ್ಸ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮ್ಗೆ ಈಗಾಗಲೇ ಮೇಡಮ್ ಹೇಳಿದಂಗೆ HRMS2 ನಲ್ಲಿ ಸ್ಟಾರ್ಟಿಂಗ್ ಫ್ರಮ್ ರೆಕ್ರೂಟ್ಮೆಂಟ್ ಇಂದ ಹಿಡಿದು ಎಂಪ್ಲಾಯ್ ಎಕ್ಸಿಟ್ ಆಗೋವರೆಗೂ ಮಾಡ್ಯೂಲ್ಸ್ ಇದೆ. ಓಕೆ, ಆ ಮಾಡ್ಯೂಲ್ಸ್ ಗಳಲ್ಲಿ ಕೆಲವೊಂದು ಮಾಡ್ಯೂಲ್ಸ್ ನಾವು ಈಗ ಡೆವಲಪ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಮಾಡ್ಯೂಲ್ಸ್ ಇಲ್ಲಿ ಇದೆ ಅಂತಂದ್ರೆ, ಮೊದಲನೇದಾಗಿ ಫಸ್ಟ್ ಡೆಪ್ಯೂಟೇಷನ್. ಈಗ ಡೆಪ್ಯೂಟೇಷನ್ ನಲ್ಲಿ ಅವರು ಎಂಪ್ಲಾಯಿ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಆಗಿ ಹೋದ್ರೆ ಅಂದ್ರೆ ಡೆಪ್ಯೂಟ್ ಆಗಿ ಹೋಗ್ತಾರೆ, ಅದಕ್ಕೆ ಡೆಪ್ಯೂಟೇಷನ್ ಅಂತೀವಿ. DMS ನಲ್ಲಿ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೀವಿ. ಇದರಲ್ಲಿ ನಮ್ಮ ಆದೇಶಗಳು, ಸರ್ಕ್ಯುಲರ್ಸ್ ಏನೇನ್ ಮಾಡಿರ್ತೀವಿ ಅದೆಲ್ಲ ಇದನ್ನ ಇಲ್ಲಿ DMS ನಲ್ಲಿ ಸೇವ್ ಆಗಿರುತ್ತೆ. ಎಕ್ಸಿಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಂಪ್ಲಾಯಿ ಎಕ್ಸಿಟ್ ಮಾಡೋದಕ್ಕೆ, ಎಕ್ಸಿಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಂಪ್ಲಾಯಿ ಎಕ್ಸಿಟ್ ಯಾವ್ಯಾವ ರೀತಿ ಎಕ್ಸಿಟ್ ಇದೆ ಅದ್ರ ಪ್ರಕಾರವಾಗಿ ಅವರು ಇಲ್ಲಿ ನಾವು ಎಕ್ಸಿಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡೀಟೇಲ್ಸ್ ಎಂಟ್ರಿ ಮಾಡ್ಬೋದು. ಅಂದ್ರೆ ಇದರಲ್ಲಿ ಯಾವ ಎಂಪ್ಲಾಯಿ ರಿಟೈರ್ ಆಗೋದಾಗ್ಲಿ ಅಥವಾ ಅವರು ಸಸ್ಪೆಂಡ್ ಆಗಿ ಎಕ್ಸಿಟ್ ಟರ್ಮಿನೇಟ್ ಆಗೋದಾಗ್ಲಿ, ಡೆತ್ ಆಗುತ್ತೆ, ಮತ್ತೆ VRS ತಗೋತಾರೆ, ರಿಸೈನ್ ಮಾಡ್ತಾರೆ, ಎಲ್ಲಾ ರೀತಿ ಎಕ್ಸಿಟ್ಸ್ ಗಳು ಏನೇನಿದೆ ಆ ಎಕ್ಸಿಟ್ ಗಳನ್ನ ಆ ಮಾಹಿತಿಗಳನ್ನ ಎಕ್ಸಿಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ಶೂರೆನ್ಸ್ ನಲ್ಲಿ ಯಾವ್ಯಾವ ಇನ್ಶೂರೆನ್ಸ್ ಇದೆ ಆ ಇನ್ಶೂರೆನ್ಸ್ ಗಳ ಮಾಹಿತಿ ನಾವಿಲ್ಲಿ ನೋಡ್ಬೋದು. ಅಂದ್ರೆ ನಮ್ಮಲ್ಲಿ ಇವಾಗ ಸ್ಯಾಲರಿ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ಇನ್ಶೂರೆನ್ಸ್ ನ ಕನ್ಸಿಡರ್ ಮಾಡ್ತಾ ಇದೀವಿ ಅಂದ್ರೆ KGID ಮಾಡ್ತೀವಿ, GPF ಮಾಡ್ತೀವಿ, LIC ಮಾಡ್ತೀವಿ, EGIS ಮಾಡ್ತೀವಿ. ಅದರ ಮಾಹಿತಿಗಳನ್ನ ಇನ್ಶೂರೆನ್ಸ್ ನಲ್ಲಿ ನೋಡ್ಬೋದು. ಹೊಸ LIC ಇನ್ಶೂರೆನ್ಸ್ ಗಳನ್ನ ಹೇಗೆ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಇನ್ಶೂರೆನ್ಸ್ ನಲ್ಲಿ ಮಾಹಿತಿನ ಇನ್ಶೂರೆನ್ಸ್ ಮಾಡ್ಯೂಲ್ ಅಲ್ಲಿ ಚೆಕ್ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಮುಂದಿನ ದಿನಗಳಲ್ಲಿ ನೀವು ಕಂಪ್ಯೂಟೇಷನ್ ಇನ್ಕಮ್ ಟ್ಯಾಕ್ಸ್ ಕಂಪ್ಯೂಟ್ ಕೂಡ ಇದರಲ್ಲೇ ಮಾಡ್ಲಿಕ್ಕೆ ಅವಕಾಶ ಇದೆ. ಜಾಯ್ನಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೊಸ ಎಂಪ್ಲಾಯಿ, ಹೊಸದಾಗಿ ರೆಕ್ರೂಟ್ ಆಗಿ ಬಂದಿರತಕ್ಕಂಥ ಎಂಪ್ಲಾಯಿಯ ಜಾಯ್ನಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಿರ್ಲಿ, ನೆಕ್ಸ್ಟ್ ಅವ್ರಿಗೆ ಫ್ರಾನ್ ನಂಬರ್ ಕ್ರಿಯೇಟ್ ಮಾಡಿಸೋದು,
ಮತ್ತೆ ಅವ್ರಿಗೆ KGID ನಂಬರ್ ಕ್ರಿಯೇಟ್ ಮಾಡೋದು, ಈ ಎಲ್ಲದನ್ನು ನಾವು ಜಾಯ್ನಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡ್ತೀವಿ. ಲೀವ್ ಮ್ಯಾನೇಜ್ಮೆಂಟ್ ಅಲ್ಲಿ ಲೀವ್ ಅಪ್ಲೈ ಮಾಡೋದು ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ ಡ್ರಾ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಲೀವ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ತೀವಿ. ಲೋನ್ ಅಂಡ್ ಅಡ್ವಾನ್ಸಸ್ ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ KGID ಲೋನ್ ಇರ್ಬೋದು, GPF ಇರ್ಬೋದು, ಫೆಸ್ಟಿವಲ್ ಅಡ್ವಾನ್ಸ್ ಇರ್ಬೋದು, ಅದರದ್ದು ಇನ್ಫಾರ್ಮೇಶನ್ ನೋಡ್ಬೋದು. ಮತ್ತೆ ಅವ್ರಿಗೆ ಫೆಸ್ಟಿವಲ್ ಅಡ್ವಾನ್ಸ್ ಡ್ರಾ ಮಾಡೋದಕ್ಕೆ ಲೋನ್ ಅಂಡ್ ಅಡ್ವಾನ್ಸಸ್ ಮಾಡ್ಯೂಲ್ ನಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಡ್ರಾ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಪೇರೋಲ್ ನಲ್ಲಿ ನಾವು ಸ್ಯಾಲರಿ ಮಾಡ್ತೀವಿ, ಯಾವ ರೀತಿ ಪೇರೋಲ್ ಅಲ್ಲಿ ಸ್ಯಾಲರಿ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರೊಬೇಷನ್ ಅಲ್ಲಿ ಎಂಪ್ಲಾಯಿ ಪ್ರೊಬೇಷನ್ ಡಿಕ್ಲೇರ್ ಮಾಡೋದು, ಅವರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಕ್ಲಿಯರ್ ಆಗಿದೆಯಾ, ಮತ್ತೆ ಅವ್ರದ್ದು ಪ್ರೊಬೇಷನ್ ಕ್ಲಿಯರ್ ಆಗಕ್ಕೆ ಏನೇನು ಕ್ರೈಟೀರಿಯಾಸ್ ಇದೆ, ಅವ್ರು ಲೀವ್ಸ್ ತಗೊಂಡಿರೋದಾಗ್ಲಿ, ಅವ್ರ ಮೇಲೆ ಏನು ಡಿಸಿಪ್ಲಿನರಿ ಆಕ್ಷನ್ಸ್ ಇಲ್ಲದೆ ಇರೋದಾಗ್ಲಿ, ಆ ಕ್ರೈಟೀರಿಯಾ ಪ್ರಕಾರ ಎಂಪ್ಲಾಯೀಸ್ಗಳನ್ನ ಪ್ರೊಬೇಷನ್ ಹೇಗೆ ಕ್ಲಿಯರ್ ಮಾಡ್ತೀವಿ ಅದನ್ನ ಆ ಮಾಹಿತಿ ಎಲ್ಲ ಪ್ರೊಬೇಷನ್ ಮಾಡ್ಯೂಲ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಪ್ರಮೋಷನ್ ನಲ್ಲಿ ನಾರ್ಮಲ್ ಪ್ರಮೋಷನ್ ಅಥವಾ ರೂಲ್ 32, ರೂಲ್ 42B, ಸ್ಟೆಪ್ ಅಪ್ ಇನ್ಕ್ರಿಮೆಂಟ್ ಮಾಡೋದಾಗ್ಲಿ ಅಥವಾ ಸ್ಟೆಪ್ ಡೌನ್ ಮಾಡೋದಾಗ್ಲಿ, ಅದೆಲ್ಲ ಮಾಹಿತಿ ಪ್ರಮೋಷನ್ ಮಾಡ್ಯೂಲ್ ಅಲ್ಲಿ ನೋಡ್ಬೋದು. ಕ್ವಾರ್ಟರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿಗಾದ್ರೂ ಎಂಪ್ಲಾಯಿಗೆ ಹೊಸದಾಗಿ ಕ್ವಾರ್ಟರ್ಸ್ ಅಲೋಕೇಟ್ ಆದ್ರೆ ಅಲೋಕೇಶನ್ ಕೂಡ ಮಾಡ್ಬೋದು. ಅವರು ಅಲೋಕೇಟ್ ಆಗಿರ್ತಕ್ಕಂಥವ್ರು ವೆಕೇಟ್ ಮಾಡಿದಾಗ ಕ್ವಾರ್ಟರ್ಸ್ ನ ವೆಕೇಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅದಾದ್ಮೇಲೆ ರಿಕವರಿ ಮಾಡ್ಯೂಲ್ ಅಲ್ಲಿ ನಮ್ಮ ನಾರ್ಮಲ್ ರಿಕವರಿ, ಲೋಕಲ್ ರಿಕವರೀಸ್ ಏನೇನಿದೆ ಆ ರಿಕವರೀಸ್ ಮಾಹಿತಿನ ನೋಡ್ಲಿಕ್ಕೆ ಅವಕಾಶ ಇದೆ. ಸರ್ವಿಸ್ ರಿಜಿಸ್ಟರ್ ನಲ್ಲಿ ಈಗ ನೀವೇನ್ ESR ನಲ್ಲಿ ಎಂಟ್ರಿ ಮಾಡಿರ್ತೀರಾ, ಆ ESR ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗ್ಬೇಕಂದ್ರೆ HRMS2 ಅಪ್ಲಿಕೇಶನ್ ನಿಂದಾನೆ ಅದು ಅಪ್ಡೇಟ್ ಆಗುತ್ತೆ. ಅದರಿಂದ ನಿಮ್ಗೆ ESR ಕೂಡ ಬಹಳ ಮುಖ್ಯ ಇರುತ್ತೆ. ನಿಮ್ ESR ನೀವು ಕಂಪ್ಲೀಟ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಅದಾದ್ಮೇಲೆ ಸಸ್ಪೆನ್ಷನ್ ಮಾಡ್ಯೂಲ್ ಅಲ್ಲಿ ಎಂಪ್ಲಾಯ್ ಸಸ್ಪೆನ್ಷನ್ ಇನ್ವೋಕ್ ಮಾಡೋದಾಗ್ಲಿ, ರಿವೋಕ್ ಮಾಡೋದು ಹೇಗೆ, ಮತ್ತೆ ಎಂಪ್ಲಾಯ್ ಸಸ್ಪೆನ್ಷನ್ ಅನ್ನ ಎಕ್ಸ್ಟೆನ್ಷನ್ ಮಾಡೋದು ಹೇಗೆ ಅನ್ನೋದನ್ನ ಸಸ್ಪೆನ್ಷನ್ ಮಾಡ್ಯೂಲ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಯೂಲ್ ನಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಎಂಪ್ಲಾಯ್ ಟ್ರಾನ್ಸ್ಫರ್ ಆದ್ರೆ ಹೇಗೆ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಔಟ್ ಮಾಡೋದು ಹೇಗೆ, ಟ್ರಾನ್ಸ್ಫರ್ ಇನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಟ್ರಾನ್ಸ್ಫರ್ ಮಾಡ್ಯೂಲ್ ನಲ್ಲಿ ನಾವು ಚೆಕ್ ಮಾಡಬಹುದು. ಓಕೆ, ಇವಿಷ್ಟು ನಮಗೆ ಮಾಡ್ಯೂಲ್ಗಳ ಬಗ್ಗೆ ನಾವು ಏನೇನ್ ಮಾಡ್ಯೂಲ್ಗಳು ಡೆವಲಪ್ ಆಗಿದೆ HRMS2 ನಲ್ಲಿ ಯಾವ್ಯಾವ ಮಾಡ್ಯೂಲ್ಗಳನ್ನ ನಾವು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಇವತ್ತು ಸ್ಯಾಲರಿ ರಿಲೇಟೆಡ್ ಮಾಡ್ಯೂಲ್ಸ್ ಗಳ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋಣ. ಬಿಕಾಸ್ ಯಾಕೆಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ನಾವು ಸ್ಯಾಲರಿ HRMS2 ನಲ್ಲಿ ಡ್ರಾ ಮಾಡ್ತಾ ಇರೋದ್ರಿಂದ ಸ್ಯಾಲರಿ ರಿಲೇಟೆಡ್ ಕಾಂಪೋನೆಂಟ್ಸ್ ಬಗ್ಗೆ ನಾವು ಸ್ವಲ್ಪ ಹೆಚ್ಚಾಗಿ ನಾವು ಗಮನ ಹರಿಸೋಣ. ಈಗ ಸ್ಯಾಲರಿ ರಿಲೇಟೆಡ್ ಮಾಡ್ಯೂಲ್ಸ್ ಗಳಲ್ಲಿ ಅಂತಂದ್ರೆ ಮೊದಲನೇದಾಗಿ ಪೇರೋಲ್ ಮಾಡ್ಯೂಲ್ ಬರುತ್ತೆ. ಪೇರೋಲ್ ನಲ್ಲಿ ನಾವು ಸ್ಯಾಲರಿ ಮಾಡೋದಕ್ಕಿಂತ ಮುಂಚೆ ಪೇರೋಲ್ ಅಲ್ಲಿ ಬರ್ತಕ್ಕಂತಹ ಕಾಂಪೋನೆಂಟ್ಸ್ ಯಾವ್ಯಾವ್ದು, ಈಗ ನಮ್ಮ ಡಿಡಕ್ಷನ್ಸ್ ಸೈಡ್ ಇರ್ಬೋದು, ಅಲಯನ್ಸಸ್ ಸೈಡ್ ಇರ್ಬೋದು, ಯಾವ ರೀತಿ ಇವಾಗ ಡಿಡಕ್ಷನ್ಸ್ ನಲ್ಲಿ ನಮಗೆ KGID, LIC, EJS, GPF ಇರ್ಬೋದು, ಮತ್ತೆ ಈ ಲೋನ್ ಅಂಡ್ ರಿಕವರೀಸ್ ನಲ್ಲಿ KGID ಲೋನ್ ಇರ್ಬೋದು, GPF ಅಡ್ವಾನ್ಸ್ ತಗೊಂಡಿರೋದು, FA ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡಿರೋದು, ಈ ತರದೆಲ್ಲದನ್ನು ಮಾಹಿತಿ ನಮಗೆ HRMS1 ನಿಂದ ನಾವು ಡೇಟಾನ ಮೈಗ್ರೇಷನ್ ಮಾಡಿ HRMS2 ಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಓಕೆ, ಈಗ ನಾವು HRMS1 ಇಂದ ಬಂದಿರತಕ್ಕಂಥ ಮಾಹಿತಿ HRMS2 ಗೆ ಸರಿಯಾಗಿ ಬಂದಿದ್ಯಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡ್ಬೇಕಾಗಿರುತ್ತೆ. ಹೇಗೆ ವೆರಿಫೈ ಮಾಡೋದು? ಸರಿಯಾಗಿ ಕರೆಕ್ಟ್ ಆಗಿರೋ ಮಾಹಿತಿ ಬಂದಿದೆ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳಿಗೆ ಸರಿಯಾಗಿ ಇನ್ಶೂರೆನ್ಸ್ ಮತ್ತೆ ಲೋನ್ ಮಾಹಿತಿ ಸರಿಯಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ಒಂದೊಂದು ಮಾಡ್ಯೂಲ್ ಅಲ್ಲಿ ಆಯಾ ಮಾಡ್ಯೂಲ್ಗಳಲ್ಲಿ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನು ಇನಿಷಿಯೇಟರ್ ಇಂದ ಲಾಗಿನ್ ಆಗಿದ್ದೀನಿ. ಇನಿಷಿಯೇಟರ್ ಲಾಗಿನ್ ಅಲ್ಲಿ ಈಗ ಇನ್ಶೂರೆನ್ಸ್ ಮಾಡ್ಯೂಲ್ ಬಗ್ಗೆ ಚೆಕ್ ಮಾಡೋಣ. ಇನ್ಶೂರೆನ್ಸ್ ಮಾಡ್ಯೂಲ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಇನ್ಬಾಕ್ಸ್ ಐಟಮ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಈ 3 ಲೈನ್ ಏನ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ಮೆನು ಅಂತೀವಿ. ಓಕೆ, ಈ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಮೆನು ಓಪನ್ ಆಗುತ್ತೆ. ಈ ಇನ್ಶೂರೆನ್ಸ್ ಮೆನು ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ಸಬ್ ಮೆನುಗಳಲ್ಲಿ ಇನ್ಶೂರೆನ್ಸ್ ಅಪ್ಲಿಕೇಶನ್ ಮತ್ತೆ ಇನ್ಶೂರೆನ್ಸ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ. ಓಕೆ, ಮೊದಲನೇದಾಗಿ ನಾವು ಇನ್ಶೂರೆನ್ಸ್ ಲಿಸ್ಟ್ ಏನು ಅನ್ನೋದನ್ನ ನೋಡ್ಕೋಣ. ಇನ್ಶೂರೆನ್ಸ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಆಫೀಸ್ ನಲ್ಲಿ ಯಾರ್ಯಾರು ಏನೇನು ಇನ್ಶೂರೆನ್ಸ್ಗಳು ಅವರ ಮಾಹಿತಿನ ನಾವಿಲ್ಲಿ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಈಗ ನಮ್ಮ ಆಫೀಸಲ್ಲಿರೋ ಎಂಪ್ಲಾಯೀಸ್ ಲಿಸ್ಟ್ ಇಲ್ಲಿ ಕಾಣಿಸ್ತಾ ಇದೆ. KGID ನಂಬರು, ಎಂಪ್ಲಾಯಿ ನೇಮು, ಅವರ ಪೋಸ್ಟು, ಯಾವ ಆಫೀಸ್ ನಲ್ಲಿ ಇದ್ದಾರೆ, ಮತ್ತೆ ಇವರು ಟೋಟಲ್ ಎಷ್ಟು ಆಕ್ಟಿವ್ ಪಾಲಿಸೀಸ್ ಎಷ್ಟಿದೆ, ಮೆಚೂರ್ ಆಗಿರ್ತಕ್ಕಂಥ ಪಾಲಿಸೀಸ್ ಎಷ್ಟು, ಆಕ್ಟಿವ್ ಇರತಕ್ಕಂಥ ಪಾಲಿಸೀಸ್ ನಲ್ಲಿ ಅಮೌಂಟ್ ಏನು ಡಿಡಕ್ಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಅದೇ ರೀತಿ ಪ್ರತಿಯೊಂದು ಎಂಪ್ಲಾಯಿಗಳಿಗೂ ಇಲ್ಲಿ ಈ ರೀತಿ ಮಾಹಿತಿನ ನೋಡ್ಬೋದು. ಈಗ ಇದ್ರದ್ದು ಯಾವ್ಯಾವ ಪಾಲಿಸಿ ಮೇಲೆ ಏನೇನು ಡಿಡಕ್ಷನ್ಸ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ಇಲ್ಲಿ ವ್ಯೂ ಐಕನ್ ಇದೆ. ಈ ರೈಟ್ ಸೈಡ್ ಅಲ್ಲಿ ಏನು ವ್ಯೂ ಐಕನ್ ಕಾಣಿಸ್ತಾ ಇದೆ ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇವ್ರಿಗೆ ಆಕ್ಟಿವ್ ಇರತಕ್ಕಂಥ ಪಾಲಿಸಿಗಳ ಮಾಹಿತಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ಈಗ ಇವ್ರಿಗೆ ನೋಡ್ಬೋದು, ಈಗ ಒಂದು ಎಂಪ್ಲಾಯ್ ನಾನು ಓಪನ್ ಮಾಡಿದ್ರೆ ಇವ್ರಿಗೆ KGID 2 ಆಕ್ಟಿವ್ ಪಾಲಿಸೀಸ್ ಇದೆ. ಇವರಿಗೆ ಮಂತ್ಲಿ ಪ್ರೀಮಿಯಂ ಇಷ್ಟು ಡಿಡಕ್ಷನ್, ಒಂದು ಪಾಲಿಸಿಯಿಂದ ಈ ಅಮೌಂಟ್, ಎರಡನೇ ಪಾಲಿಸಿಯಿಂದ ಈ ಅಮೌಂಟ್ ಡಿಡಕ್ಷನ್ ಆಗ್ತಾ ಇದೆ. EJS ಇವರಿಗೆ
₹80 ಈಗ ಡಿಡಕ್ಷನ್ ಆಗ್ತದೆ. ಯಾವ್ದು LIC ಯಾವ್ದು ಡಿಡಕ್ಷನ್ ಸ್ಯಾಲರಿ ಮಾಡಿಸದೇ ಇರೋದ್ರಿಂದ LIC ಇಲ್ಲ. ಒಂದು ವೇಳೆ GPF GPF ಎಂಪ್ಲಾಯ್ ಆಗಿದೆ, GPF ಮಾಹಿತಿನೂ ಕೂಡ ಇದೇ ರೀತಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ಈ ರೀತಿ ನೀವು LIC ಇನ್ಶೂರೆನ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ನೀವು ಸ್ಯಾಲರಿ ಬಿಲ್ ನೋಡಿದಾಗ್ಲೂ ಕೂಡ ನಿಮಗೆ ಸ್ಯಾಲರಿಲಿ ಅವ್ರಿಗೆ KGAD ಡಿಡಕ್ಷನ್ಸ್ ಇಷ್ಟು ಒಂದು ಅಮೌಂಟ್ ಅಂತ ತೋರಿಸ್ತಾ ಇರುತ್ತೆ. ಆ ಅಮೌಂಟ್ ಯಾವ ರೀತಿ ಅಮೌಂಟ್ ಅಲ್ಲಿ ತೋರಿಸ್ತಾ ಇದೆ ಅನ್ನೋದಕ್ಕೆ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೋಡ್ಬೇಕು ಅಥವಾ ಸಪೋರ್ಟಿಂಗ್ ಡೇಟಾ ನೋಡ್ಬೇಕು ಅಂತಂದ್ರೆ ಆಯಾ ಮಾಡ್ಯೂಲ್ಗಳಲ್ಲಿ ನಿಮ್ಗೆ ಆಯಾ ಮಾಹಿತಿಗಳು ನಿಮ್ಗೆ ಕಾಣಿಸುತ್ತೆ. ಈ KGAD ಇಷ್ಟು ಅವ್ರಿಗೆ ₹5,010 ಡಿಡಕ್ಷನ್ ಆಗ್ತಾ ಇದೆ ಅಂತಂದ್ರೆ ₹5,010 ಯಾವ ರೀತಿ ಡಿಡಕ್ಷನ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಬಹುದು. ಯಾವ ಪಾಲಿಸಿ ಮೇಲೆ ಎಷ್ಟೆಷ್ಟು ಡಿಡಕ್ಷನ್ಸ್ ಇದೆ ಅವ್ರದ್ದು ಅನ್ನೋದು ಸಪೋರ್ಟಿಂಗ್ ಡೇಟಾನ ನೀವು ಇನ್ಶೂರೆನ್ಸ್ ಮಾಡ್ಯೂಲ್ ನಲ್ಲಿ ನೋಡಬಹುದು. ಓಕೆ, ಈಗ ನೆಕ್ಸ್ಟ್ ನಾನು ಲೆಫ್ಟ್ ಸೈಡ್ ಅಲ್ಲಿರೋ ಮೆನುನ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಲೋನ್ ಅಂಡ್ ಅಡ್ವಾನ್ಸಸ್ ನಲ್ಲಿ ಯಾರ್ಯಾರಿಗೆ ಎಷ್ಟು ಲೋನ್ಸ್ ಏನ್ ಡಿಡಕ್ಷನ್ಸ್ ಆಗ್ತಾ ಇದೆ, ಅಡ್ವಾನ್ಸಸ್ ಏನೇನು ಡಿಡಕ್ಷನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾನು ಲೋನ್ ಅಂಡ್ ಅಡ್ವಾನ್ಸಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಆಗ್ಲೇ ನಾವು ನೋಡಿದಂಗೆ ಇನ್ನೊಂದು ಇನ್ಬಾಕ್ಸ್ ಐಟಮ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ 3 ಲೈನ್ ಏನ್ ಕಾಣಿಸ್ತಾ ಇದೆ ಇದಕ್ಕೆ ಮೆನು ಅಂತೀವಿ. ಈ ಮೆನು ಮೇಲೆ ಕ್ಲಿಕ್ ಮಾಡಿ ಲೋನ್ ಅಂಡ್ ಅಡ್ವಾನ್ಸಸ್ ನಲ್ಲಿ ಇಲ್ಲಿ ಲಾಸ್ಟ್ ಅಲ್ಲಿ ನೀವು ನೋಡಬಹುದು ಲೋನ್ಸ್ ಲಿಸ್ಟ್ ಮತ್ತೆ ಅಡ್ವಾನ್ಸಸ್ ಲಿಸ್ಟ್ ಅಂತ ಇದೆ. ಓಕೆ, ಈ ಲೋನ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಫೀಸ್ ನಲ್ಲಿ ನಮ್ಮ ಆಫೀಸ್ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗಳ KGAD ಲೋನ್ ಡೀಟೇಲ್ಸ್ ನಾವಿಲ್ಲಿ ನೋಡಬಹುದು. ಇಲ್ಲಿ KGAD ಲೋನ್ ಲಿಸ್ಟ್ ಪೇಜ್ ಓಪನ್ ಆಗುತ್ತೆ. KGAD ನಂಬರು, ಎಂಪ್ಲಾಯಿ ನೇಮು, ಅವ್ರ ಪೋಸ್ಟ್, ಆಫೀಸು, ಎಷ್ಟು ಆಕ್ಟಿವ್ ಲೋನ್ಸ್ ಎಷ್ಟಿದೆ ಇವರಿಗೆ, ಮತ್ತೆ ಆಕ್ಟಿವ್ ಲೋನ್ಸ್ ನಲ್ಲಿ ಇವರು ಎಷ್ಟು ಅಮೌಂಟ್ ಕಟ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನೋಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಈ ಡೀಟೇಲ್ ನೋಡ್ಬೇಕು ಅಂತ ಬಂದಾಗ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇರ್ತಕ್ಕಂಥ ವ್ಯೂ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇವರ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ. ಈಗ ನೋಡಿ ಇಲ್ಲಿ KGAD ಲೋನ್ ಡೀಟೇಲ್ಸ್ ಓಪನ್ ಆಯ್ತು. ಈ KGAD ಲೋನ್ ಡೀಟೇಲ್ಸ್ ನೀವು ಇಲ್ಲಿ ನೋಡಿದಾಗ ನೀವು ಇಲ್ಲಿ ನೋಡಬಹುದು ಇವ್ರಿಗೆ 2 ಲೋನ್ ಇದೆ KGAD ಲೋನ್. ಒಂದು ಈ ಪಾಲಿಸಿ ಮೇಲೆ, ಎರಡನೇದು ಇನ್ನೊಂದು ಪಾಲಿಸಿ ಮೇಲೆ. ಇವರು ಸ್ಯಾಂಕ್ಷನ್ ಡೇಟು, ಸ್ಯಾಂಕ್ಷನ್ ಅಮೌಂಟು HRMS 1 ನಲ್ಲಿ ಮಾಹಿತಿ ಇಲ್ದಿರೋದ್ರಿಂದ ಆ ಮಾಹಿತಿ ಖಾಲಿ ಇದೆ. ಈಗ ಈ ಮೊದಲನೇ ಪಾಲಿಸಿ ಮೇಲೆ ಇವರು 40 ಇನ್ಸ್ಟಾಲ್ಮೆಂಟ್ ಅಲ್ಲಿ 2 ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾರೆ. ಇಂಟ್ರೆಸ್ಟ್ ಇನ್ನೂ ಶುರು ಆಗಿಲ್ಲ. ಮಂತ್ಲಿ ಲೋನ್ ಅಮೌಂಟ್ ಇವರಿಗೆ ₹3,425 ಈ ಒಂದು ಪಾಲಿಸಿ ಮೇಲೆ ಡಿಡಕ್ಷನ್ ಆಗ್ತಾ ಇದೆ. ಎರಡನೇ ಪಾಲಿಸಿ ಮೇಲೆ ₹16,625 ಡಿಡಕ್ಷನ್ ಆಗ್ತಾ ಇದೆ. ಓಕೆ, ಈ 16 ಪ್ಲಸ್ 3 ಇವ್ರಿಗೆ ನೀವು ಸ್ಯಾಲರಿ ಮಾಡ್ಬೇಕಾದ್ರೆ ಇವ್ರಿಗೆ ಯಾವ ರೀತಿಯಾಗಿ ಈ ತರ 20,000 ಚಿಲ್ಲರೆ ಏನ್ ಡಿಡಕ್ಷನ್ ಆಗ್ತದೆ KGAD ಲೋನು ಯಾವ ರೀತಿ ಡಿಡಕ್ಷನ್ ಆಗ್ತಾ ಇದೆ ಅನ್ನೋ ಮಾಹಿತಿ ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮಾಡ್ಯೂಲ್ ನಲ್ಲಿ ನೋಡಬಹುದು. ಇವರು ಕ್ಲೋಸ್ ಕೂಡ ಒಂದು ಲೋನ್ ಕ್ಲೋಸ್ ಕೂಡ ಮಾಡಿದ್ದಾರೆ. ಈ ಕ್ಲೋಸ್ ಲೋನ್ ನಲ್ಲಿ ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಯಾವ ಇವರು ಲೋನ್ಸ್ ಏನ್ ಕ್ಲೋಸ್ ಮಾಡಿದ್ದಾರೆ ಅದರ ಡೀಟೇಲ್ಸ್ ಕೂಡ ನೋಡಬಹುದು. ಓಕೆ, ಇದೇ ರೀತಿ ನೀವು ಇದು ಲೋನ್ಸ್ ನೋಡಿದ್ಮೇಲೆ ಇದೇ ರೀತಿ ನೀವು ಅಡ್ವಾನ್ಸಸ್ ಕೂಡ ಅಡ್ವಾನ್ಸಸ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಯಾರ್ಯಾರು ಯಾವ್ಯಾವ ರೀತಿ ಅಡ್ವಾನ್ಸಸ್ ತಗೊಂಡಿದ್ದಾರೆ ಆ ಅಡ್ವಾನ್ಸಸ್ ಮಾಹಿತಿನ ನೀವು ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಓಕೆ, ನೀವು ಎಂಪ್ಲಾಯ್ ಲಿಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಎಂಪ್ಲಾಯ್ ಲಿಸ್ಟ್ ಓಪನ್ ಮಾಡಿದ್ರೆ ರೈಟ್ ಸೈಡ್ ಸ್ಕ್ರಾಲ್ ಮಾಡಿಬಿಟ್ಟು ನೀವು ಇಲ್ಲಿ ಯಾವ ಎಂಪ್ಲಾಯ್ದು ನೀವು ಏನ್ ಲೋನ್ಸ್ ನ ಡೀಟೇಲ್ಸ್ ನ ನೋಡ್ಬೇಕಂತ ಇದ್ದೀರಾ ಆ ಎಂಪ್ಲಾಯ್ ಅಗೇನ್ಸ್ಟ್ ಇರ್ತಕ್ಕಂಥ ವ್ಯೂ ಐಕಾನ್ ಅನ್ನ ಕ್ಲಿಕ್ ಮಾಡಬೇಕು. ಓಕೆ, ಈ ವ್ಯೂ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ಒಂದು ಎಂಪ್ಲಾಯ್ ಚೆಕ್ ಮಾಡ್ತೀನಿ ರೀ. ಈ ಒಂದು ಎಂಪ್ಲಾಯ್ದು ಇಲ್ಲಿ ನಾವು ವ್ಯೂ ಅಂತ ಕ್ಲಿಕ್ ಮಾಡಿದಾಗ ಈಗ ನೀವು ಇಲ್ಲಿ ನೋಡ್ಬೋದು ಈ ಒಂದು ಎಂಪ್ಲಾಯಿಗೆ GPF ಲೋನು ಇವರು ಇಂಥ ಒಂದು ಪಾಲಿಸಿ ಮೇಲೆ ₹19,450 ಇಲ್ಲಿ ಮಂತ್ಲಿ ಕಟ್ತಾ ಇದ್ದಾರೆ. ಇದ್ರದ್ದು ಡೀಟೇಲ್ಸ್ ನೋಡ್ಬೇಕಂತಂದ್ರೆ ಇಲ್ಲಿ ವ್ಯೂ ಐಕಾನ್ ಇದೆ. ಈ ವ್ಯೂ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ GPF ಲೋನ್ ಒಟ್ಟು 40 ಇನ್ಸ್ಟಾಲ್ಮೆಂಟ್ ಇದೆ. 40ರಲ್ಲಿ 28 ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾರೆ, ಇನ್ನು 12 ಬಾಕಿ ಇದೆ. ಟೋಟಲ್ ಮಂತ್ಲಿ ಇಷ್ಟು ₹19,450 ಕಟ್ತಾ ಇದ್ದಾರೆ ಮಂತ್ಲಿ. ಮತ್ತೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು 7,78,000 ಮತ್ತೆ ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀವು ಇಲ್ಲಿ ನೋಡಬಹುದು. ಓಕೆ, ಈ ಎಲ್ಲಾ ಮಾಹಿತಿ ನಮಗೆ HRMS 1 ನಿಂದ ನಾವು HRMS 2 ಗೆ ಡೇಟಾನ ಮೈಗ್ರೇಷನ್ ಮಾಡಿ ತಂದಿರ್ತೀವಿ. ಓಕೆ, ಈ ರೀತಿ ನೀವು ನಿಮ್ಮ ಎಂಪ್ಲಾಯೀಸ್ಗಳ ಅಡ್ವಾನ್ಸಸ್ ಮತ್ತೆ ಲೋನ್ಸ್ ಡೀಟೇಲ್ಸ್ ಇರ್ಬೋದು ಮತ್ತೆ ಇನ್ಶೂರೆನ್ಸ್ ಡೀಟೇಲ್ಸ್ ನ ನೋಡಬಹುದು. ಓಕೆ, ಅದೇ ರೀತಿ ರಿಕವರಿ ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ನೀವು ಮತ್ತೆ ನಾನು ಇಲ್ಲಿ ಮೆನು ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಅಂತ ಇದೆ, ಈ ಡ್ಯಾಶ್ ಬೋರ್ಡ್ ನ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದಾಗ ಮಾಡ್ಯೂಲ್ಸ್ ಗಳು ಓಪನ್ ಆಗ್ತದೆ. ರಿಕವರಿ ಮಾಡ್ಯೂಲ್ ನಲ್ಲಿ ರಿಕವರಿ ಡೀಟೇಲ್ಸ್ ನ ನೋಡಬಹುದು. ಈಗ ರಿಕವರಿ ನೋಡಿದಾಗ ರಿಕವರಿ ಮಾಡ್ಯೂಲ್ ನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ರಿಕವರಿ ಲಿಸ್ಟ್ ಅಂತ ಇದೆ. ಓಕೆ, ರಿಕವರಿ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ನೋಡಿದಾಗ ನಮಗೆ
ಎಂಪ್ಲಾಯೀಸ್ಗಳಿಗೆ ಯಾವ್ಯಾವ ರೀತಿ ರಿಕವರಿಗಳಾಗ್ತಾ ಇದಾವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಓಪನ್ ಆಕ್ಟಿವ್ ರಿಕವರೀಸ್ ಎಷ್ಟಿದೆ, ಕ್ಲೋಸ್ ಆಗಿರ್ತಕ್ಕಂಥ ರಿಕವರೀಸ್ ಎಷ್ಟು, ಮತ್ತೆ ರಿಕವರಿ ಟೋಟಲ್ ಆಕ್ಟಿವ್ ಇದ್ರೆ ಅದರದ್ದು ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸೇಮ್ ಪ್ರೋಸೆಸ್ ನೀವು ಹೇಗೆ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ನೋಡಿದ್ರಿ ಅದೇ ರೀತಿ ಸೇಮ್ ಪ್ರೋಸೆಸ್ ಇಲ್ಲಿ ರಿಕವರೀಸ್ ಕೂಡ ನೋಡ್ಬೋದು. ಇಷ್ಟು ಮಾಹಿತಿನ ನೀವು ಫಸ್ಟ್ ಟೈಮ್ ನೀವು ಒಂದು ಸ್ವಲ್ಪ ವೆರಿಫೈ ಮಾಡಬೇಕಾಗಿರುತ್ತೆ. ಯಾಕೆ ವೆರಿಫೈ ಮಾಡಬೇಕು ಅಂತಂದ್ರೆ ನೀವು HRMS 1 ಇಂದ HRMS 2 ಗೆ ಮೈಗ್ರೇಟ್ ಆಗಿ ಮೊದಲನೇ ಬಾರಿ ಬರ್ತಾ ಇದ್ದೀರಾ. ಈಗ ಮೊದಲನೇ ಬಾರಿ ನಾವು ಸ್ಯಾಲ್ರಿ ಮಾಡಬೇಕಾದ್ರೆ HRMS 1 ಇಂದ HRMS 2 ಗೆ ಮೈಗ್ರೇಷನ್ ಏನೋ ಆಗಿದೆ, ಮೈಗ್ರೇಷನ್ ಆಗಿರ್ತಕ್ಕಂಥದ್ದು ಸರಿಯಾಗಿದೆ, ಮಾಹಿತಿಗಳು ಸರಿಯಾಗಿದೆ ಅನ್ನೋದ್ರ ಬಗ್ಗೆ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗಿರುತ್ತೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ HRMS 1 ನಲ್ಲಿ ಕೆಲವೊಂದು ಡೂಪ್ಲಿಕೇಟ್ ಎಂಟ್ರಿ ಅಥವಾ ತಪ್ಪ ಎಂಟ್ರಿಗಳಾಗಿರೋದು ಮೈಗ್ರೇಷನ್ ಅಲ್ಲಿ ಆ ಎಂಟ್ರಿಗಳು ಕೂಡ ಕೆಲವೊಂದ್ಸಲಿ ಬಂದಾಗ HRMS 2 ನಲ್ಲಿ ಸ್ಯಾಲ್ರಿ ಮಾಡ್ಬೇಕಾದ್ರೆ ಕೆಲವೊಂದು ಇಶ್ಯೂಸ್ ಬರುತ್ತೆ. ಆ ಇಶ್ಯೂಸ್ ಬರೋದ್ರಿಂದ ಹಿಡಿದು ನಿಮ್ಗೆ ಸ್ಯಾಲ್ರಿ ಪ್ರೋಸೆಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಲ್ ಕೇಟಿಗೆ ಹೋಗ್ತಾರಲ್ಲ, ಈ ತರದೆಲ್ಲ ಇಶ್ಯೂಸ್ ಬರುತ್ತೆ. ಅದರಿಂದ ನೀವು ಎಲ್ಲಿ ನಿಮ್ಗೆ ಏನು ಇಶ್ಯೂ ಬರ್ತಾ ಇದೆ ಆ ಇಶ್ಯೂಗೆ ಸಪೋರ್ಟಿಂಗ್ ಡೇಟಾ ಯಾವ ಮಾಡ್ಯೂಲ್ ಅಲ್ಲಿ ಇದೆ ಆ ಮಾಡ್ಯೂಲ್ ಅಲ್ಲಿ ಇರೋ ಡೇಟಾನ ನೀವು ವೆರಿಫೈ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ನಿಮ್ಮ ಸ್ಯಾಲ್ರಿ ಬಿಲ್ ನಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಎಲ್ಲಿ ಇಶ್ಯೂ ಬರ್ತಾ ಇದೆ ಅಂತ ನಿಮಗೂ ಮೊದಲನೇ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದ್ ವೇಳೆ ಅದನ್ನ ನೀವು ರಿಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತಾನು ತೋರಿಸ್ಕೊಡ್ತೀನಿ. ನಿಮ್ ಕಡೆಯಿಂದಾನೇ ರಿಸಾಲ್ವ್ ಆಗ್ತಕ್ಕಂಥದ್ದು ಎಷ್ಟು ಅನ್ನೋದನ್ನು ಕೂಡ ತಿಳ್ಕೊಂಡಾಗ ನೀವು ನಿಮ್ ಲೆವೆಲ್ ಅಲ್ಲೇ ಎಷ್ಟೊಂದು ಇಶ್ಯೂಸ್ ನ ರಿಸಾಲ್ವ್ ಮಾಡ್ಕೊಂತೀರಾ. ಒಂದ್ ವೇಳೆ ನಿಮ್ ಲೆವೆಲ್ ಅಲ್ಲಿ ಅದಕ್ಕೆ ಆಕ್ಸೆಸ್ ಇಲ್ಲ, ಇದಕ್ಕೆ ನಾವು ಹೆಲ್ಪ್ ಡೆಸ್ಕ್ ಟಿಕೆಟ್ ರೈಸ್ ಮಾಡ್ಬೇಕು ಅಂತಂದ್ರೆ ಹೆಲ್ಪ್ ಡೆಸ್ಕ್ ಹೇಗೆ ಟಿಕೆಟ್ ರೈಸ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಇನಿಷಿಯೇಟರ್ ಲಾಗಿನ್ ನಲ್ಲಿ ಎಲ್ಲ ಮಾಹಿತಿನ ನೋಡಿದೀವಿ. ಈಗ ನೋಡಿದ್ಮೇಲೆ ಕರೆಕ್ಷನ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರೆಕ್ಷನ್ಸ್ ನಾವ್ ಏನೇ ಮಾಡ್ಬೇಕು ಅಂತಂದ್ರೂ ಅಪ್ರೂವರ್ ಲಾಗಿನ್ ನಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಬೇಕು. ಅಪ್ರೂವರ್ ಲಾಗಿನ್ ನಲ್ಲಿ ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ನಾನು ಇವಾಗ ಅಪ್ರೂವರ್ ಲಾಗಿನ್ ಇಂದ ಲಾಗಿನ್ ಆಗ್ತೀನಿ. ಮತ್ತೆ ಅಪ್ರೂವರ್ KGID ಎಂಟ್ರಿ ಮಾಡ್ತೀನಿ. KGID ಎಂಟ್ರಿ ಮಾಡಿ ಅವರ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆಗಿ OTP ಎಂಟ್ರಿ ಮಾಡ್ತೀನಿ. ಓಕೆ, ಎಂಟ್ರಿ ಮಾಡಿ ನಾನು ಲಾಗಿನ್ ಆದಾಗ ಇವ್ರಿಗೂ ಕೂಡ ಸೇಮ್ ನಾವು ಹೇಗೆ ಇನಿಷಿಯೇಟರ್ ಮಾಡ್ಯೂಲ್ಸ್ ನೋಡಿದ್ವಿ ಅದೇ ರೀತಿ ಇವ್ರಿಗೂ ಕೂಡ ಇಲ್ಲಿ ಮಾಡ್ಯೂಲ್ಸ್ ಇದೆ. ಈಗ ಇವರು ಇರ್ತಕ್ಕಂಥ ಮಾಡ್ಯೂಲ್ಸ್ ಅಲ್ಲಿ ಇವರು ಕರೆಕ್ಷನ್ಸ್ ನಾವು ಸ್ಯಾಲರಿ ರಿಲೇಟೆಡ್ ಕರೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಸ್ಟ್ ನಾವು ನೋಡಿದ್ದು ಇನ್ಶೂರೆನ್ಸ್ ನಲ್ಲಿ ಏನೇನು ಕರೆಕ್ಷನ್ಸ್ ಮಾಡ್ಬೋದು ನಾವು ಅಂತಂದ್ರೆ ಈಗ ಇನ್ಶೂರೆನ್ಸ್ ಮಾಡ್ಯೂಲ್ ನ ಕ್ಲಿಕ್ ಮಾಡ್ತೀನಿ. ಇನ್ಶೂರೆನ್ಸ್ ಮಾಡ್ಯೂಲ್ ನ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡ್ ಮೆನು ಇದೆ. ಈ ಮೆನು ಕ್ಲಿಕ್ ಮಾಡಿ ಇನ್ಶೂರೆನ್ಸ್ ಅಲ್ಲಿ LIC ಲಿಸ್ಟ್ ಅಂತ ಇದೆ. ಈ LIC ಲಿಸ್ಟ್ ನಲ್ಲಿ LIC ರಿಲೇಟೆಡ್ ಇನ್ಶೂರೆನ್ಸ್ ಕರೆಕ್ಷನ್ಸ್ ನೆಲ್ಲ ನಾವು ಅಪ್ರೂವಲ್ ಲಾಗಿನ್ ಅಲ್ಲಿ ಮಾಡಬಹುದು. LIC ಏನ್ ಕರೆಕ್ಷನ್ಸ್ ಮಾಡ್ಬೋದು ಅಂತಂದ್ರೆ ಈಗ ನಮ್ಮ ಎಂಪ್ಲಾಯಿ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗಳು ಯಾವ್ಯಾವ ಪಾಲಿಸಿ ಮೇಲೆ ಎಷ್ಟೆಷ್ಟು ಡಿಡಕ್ಷನ್ಸ್ ಪ್ರೀಮಿಯಂ ಅಮೌಂಟ್ ಎಷ್ಟು ಡಿಡಕ್ಷನ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈಗ ಕೆಲವೊಮ್ಮೆ ಎಂಪ್ಲಾಯಿಗಳು ನಿಮ್ಗೆ ಪಾಲಿಸಿ ಅಮೌಂಟ್ ಚೇಂಜ್ ಮಾಡ್ಕೊಡಿ ಅಂತ ಬರ್ಬೋದು, ಅಥವಾ ಪಾಲಿಸಿ ಮೆಚ್ಯೂರ್ ಆಗಿದೆ ಈ ಪಾಲಿಸಿನ ಸ್ಟಾಪ್ ಮಾಡ್ಕೊಡಿ ಅಂತ ನಿಮ್ಗೆ ಬರ್ಬೋದು. ಓಕೆ, ಅದನ್ನ ಕೂಡ ನೀವು ಇಲ್ಲಿ ಯಾವ ಎಂಪ್ಲಾಯಿ ಅವರ ಯಾವ ಪಾಲಿಸಿ ಕ್ಲೋಸ್ ಮಾಡ್ಕೊಡಿ ಅಂತ ಬರ್ತಾರೆ ಆ ಎಂಪ್ಲಾಯಿ ಅಗೇನ್ಸ್ಟ್ ಇರ್ತಕ್ಕಂಥ ಎಡಿಟ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಅವ್ರ ಪಾಲಿಸಿ ಕ್ಲೋಸ್ ಆಗಿದ್ರೆ ಮೆಚುರಿಟಿ ಡೇಟ್ ಏನ್ ಪಾಲಿಸಿ ಎಂಡ್ ಡೇಟ್ ಯಾವಾಗ ಎಂಡ್ ಆಗಿದೆ ಆ ಎಂಡ್ ಡೇಟ್ ನ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಒಂದ್ ವೇಳೆ ಅವ್ರ ಏನಾದ್ರು ಅಮೌಂಟ್ ಚೇಂಜ್ ಮಾಡ್ಕೊಡಿ ಅಂತಂದ್ರೆ ಅಮೌಂಟ್ ಅನ್ನ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಓಕೆ, ಚೇಂಜ್ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ಅವರ ಪಾಲಿಸಿ ನೀವೇನೇನ್ ಚೇಂಜಸ್ ಮಾಡಿರ್ತೀರಾ ಎಂಡ್ ಡೇಟ್ ಮತ್ತೆ ಅಮೌಂಟ್ ಏನ್ ಚೇಂಜಸ್ ಮಾಡಿದ್ರೆ ಅದ್ರ ಪ್ರಕಾರ ಅವ್ರಿಗೆ ಸ್ಯಾಲರಿಲಿ ಡಿಡಕ್ಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ನೀವು ಪಾಲಿಸಿ ಕ್ಲೋಸ್ ಮಾಡಿದ್ರೆ ಆ ಪಾಲಿಸಿ ಡಿಡಕ್ಷನ್ ಅಮೌಂಟ್ ಅವ್ರಿಗೆ ಅಷ್ಟು ಲೆಸ್ ಆಗುತ್ತೆ. ಒಂದ್ ವೇಳೆ ಎಲ್ಲಾ ಪಾಲಿಸಿಗಳು ಕ್ಲೋಸ್ ಮಾಡಿದ್ರೆ LIC ಡಿಡಕ್ಷನ್ ಅವ್ರಿಗೆ ಸ್ಟಾಪ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಒಂದು ಎಂಪ್ಲಾಯಿ LIC ಕರೆಕ್ಷನ್ಸ್ ನ ಮಾಡ್ಕೋಬಹುದು. KGID, GPF, EGS ಕರೆಕ್ಷನ್ಸ್ ಗೆ ಅವಕಾಶ ಇರೋದಿಲ್ಲ. ಯಾಕೆ ಅಂತಂದ್ರೆ KGID ಎಲ್ಲದನ್ನು ನಮ್ಗೆ KGID ಡಿಪಾರ್ಟ್ಮೆಂಟ್ ಇಂದಾನೇ ಮಾಹಿತಿ ಬರುತ್ತೆ. KGID ಡಿಪಾರ್ಟ್ಮೆಂಟ್ ಇಂದ ಇಂಟಿಗ್ರೇಷನ್ ಮೂಲಕ ಮಾಹಿತಿ ಬರೋದ್ರಿಂದ KGID ಇನ್ಶೂರೆನ್ಸ್ ಕರೆಕ್ಷನ್ಸ್ ನ ಯೂಸರ್ಸ್ ಗಳಿಗೆ ಅಲೋ ಮಾಡಿಲ್ಲ. ನೆಕ್ಸ್ಟ್ ಎರಡನೇದು GPF ಕೂಡ GPF ಆಫೀಸ್ ಇಂದಾನೇ ಮಾಹಿತಿ ಬರುತ್ತೆ. ಅದರಿಂದ GPF ಕರೆಕ್ಷನ್ಸ್ ಕೂಡ ನಾವು ಇದರಲ್ಲಿ ಸಿಸ್ಟಮ್ ನಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಮೂರನೇದು EGAS ಬಂದ್ಬಿಟ್ಟು ಗ್ರೂಪ್ ವೈಸ್ ಅದಕ್ಕೆ ಏನು ಆರ್ಡರ್ ಇದೆ ಆ ಗ್ರೂಪ್ ವೈಸ್ ಯಾವ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ ಎಷ್ಟು ಡಿಡಕ್ಷನ್ ಆಗ್ಬೇಕಂತ ಇದೆ ಅದು ಸಿಸ್ಟಮ್ ಮೇಲೆ ಅದ್ರ ಪ್ರಕಾರ ಕಾನ್ಫಿಗರ್ ಆಗಿ ಸಿಸ್ಟಮ್ EGS ಡಿಡಕ್ಷನ್ ಮಾಡುತ್ತೆ. LIC ಮಾತ್ರ ಎಕ್ಸ್ಟರ್ನಲ್ ಇನ್ಶೂರೆನ್ಸ್ ಆಗಿರೋದ್ರಿಂದ ನಾವು LIC ಡಿಡಕ್ಷನ್ಸ್ ನ ಮಾತ್ರ ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಯೂಸರ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಾದ ನಂತರ ನೆಕ್ಸ್ಟ್ ಈಗ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಲ್ಲಿ ಏನೇನು ಕರೆಕ್ಷನ್ಸ್ ಮಾಡ್ಕೋಬಹುದು ಅಂತ ನೋಡೋಣ. ಮತ್ತೆ ನಾನು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಲೋನ್ ಅಂಡ್ ಅಡ್ವಾನ್ಸಸ್ ಬರ್ತೀನಿ. ಓಕೆ, ಈ ಲೋನ್ ಅಂಡ್ ಅಡ್ವಾನ್ಸಸ್ ಮಾಡ್ಯೂಲ್ ನಲ್ಲಿ ಕ್ಲಿಕ್ ಮಾಡಿದಾಗ ಮೆನು ನಲ್ಲಿ ಈ ಲೋನ್ ಅಂಡ್ ಅಡ್ವಾನ್ಸಸ್ ನಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಎಡಿಟ್ ಇದೆ,
KJD ಲೋನ್ ಎಡಿಟ್ ಇದೆ ಮತ್ತೆ GPF ಲೋನ್ ಎಡಿಟ್ ಇದೆ. ಓಕೆ, ಇದರಲ್ಲಿ ನಾನು KJD ಲೋನ್ ಎಡಿಟ್ ಅಂತ ಕ್ಲಿಕ್ ಮಾಡಿದಾಗ KJD ಲೋನ್ ಎಡಿಟ್ ಅಲ್ಲಿ ಯಾರಿಗಾದ್ರೂ ಒಂದು ವೇಳೆ ನಿಮ್ಮಲ್ಲಿ ಏನಾಗ್ತಿರುತ್ತೆ, ಒಂದೇ ಪಾಲಿಸಿ ಮೇಲೆ ಎರಡೆರಡು ಲೋನ್ ಡಿಡಕ್ಷನ್ ಮಾಡ್ತಾ ಇರ್ತೀರಾ. ಒಂದೇ ಪಾಲಿಸಿ ಮೇಲೆ ಒಂದು ಲೋನ್ ಮಾತ್ರ ಡಿಡಕ್ಷನ್ ಆಗ್ಬೇಕಾಗಿರುತ್ತೆ. ಅದರಿಂದ ನೀವು ಡೂಪ್ಲಿಕೇಟ್ ಲೋನ್ಸ್ ಏನಾದರೂ ಇದ್ದಾಗ ಯಾವ ಎಂಪ್ಲಾಯಿಗೆ ಡೂಪ್ಲಿಕೇಟ್ ಲೋನ್ಸ್ ಇದೆ ಆ ಎಂಪ್ಲಾಯಿ ಅಗೇನ್ಸ್ಟ್ ಇರ್ತಕ್ಕಂಥ ಇಲ್ಲಿ ಪಾಲಿಸಿ ಇಲ್ಲಿ ನೀವು ನೋಡ್ಬೋದು, ಎಂಪ್ಲಾಯಿ KJD ನಂಬರು, ಅವರ ನೇಮು, ಯಾವ ಪಾಲಿಸಿ ಮೇಲೆ ಈ ಒಂದು 83,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಲೋನು. ಅದರಲ್ಲಿ ಅವರು ಮಂತ್ಲಿ ಇಷ್ಟು ಕಟ್ತಾ ಇದ್ದಾರೆ. ಈಗ ಏಳು ಪ್ರಿನ್ಸಿಪಲ್ 7 ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ ಕಟ್ಟಿದ್ದಾರೆ. ಈಗ ಇದರಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ಕಾಣಿಸುತ್ತೆ. ಇಲ್ಲಿ ನೀವು ಟೋಟಲ್ ಇನ್ಸ್ಟಾಲ್ಮೆಂಟ್ಸ್, ಪೇಯ್ಡ್ ಇನ್ಸ್ಟಾಲ್ಮೆಂಟ್ಸ್, ಪ್ರಿನ್ಸಿಪಲ್ ಮತ್ತೆ ಟೋಟಲ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ಸ್ ಮತ್ತೆ ಪೇಯ್ಡ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ಸ್ ನೀವು ಇಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದನ್ನ ನೀವು ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ಡೂಪ್ಲಿಕೇಟ್ ಲೋನ್ಸ್ ಇದ್ದು ಇದನ್ನ ನೀವು ಕ್ಲೋಸ್ ಮಾಡಬೇಕು ಅಂತಂದಾಗ ಟೋಟಲ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ಸ್ಗೂ ಪೇಯ್ಡ್ಗೂ ಈಕ್ವಲ್ ಮಾಡಿದಾಗ ಬ್ಯಾಲೆನ್ಸ್ 0 ಆಗುತ್ತೆ. ಇಂಟ್ರೆಸ್ಟ್ಗೂ ಪೇಯ್ಡ್ ಈಕ್ವಲ್ ಮಾಡಿದಾಗ ಬ್ಯಾಲೆನ್ಸ್ 0 ಆಗುತ್ತೆ. ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟು, ಬ್ಯಾಲೆನ್ಸ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟು ಈ ಒಂದು ಪಾಲಿಸಿ ಅಗೇನ್ಸ್ಟ್ ಏನು ಲೋನ್ ಇತ್ತು ಆ ಲೋನು ನಿಮಗೆ ಸ್ಯಾಲರಿನಲ್ಲಿ ಡಿಡಕ್ಷನ್ ಸ್ಟಾಪ್ ಆಗುತ್ತೆ. ಓಕೆ, ಇದು ನಮ್ಮ KJD ಲೋನ್ ಡಿಡಕ್ಷನ್ಸ್. ಅದೇ ನೆಕ್ಸ್ಟ್ GPF ಲೋನ್ ನಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದು. GPF ಲೋನ್ ನಲ್ಲೂ ಯಾರಿಗೆ ಡೂಪ್ಲಿಕೇಟ್ ಲೋನ್ಸ್ ಇರುತ್ತೆ, ಓಕೆ, ಡೂಪ್ಲಿಕೇಟ್ ಇರ್ತಕ್ಕಂಥ ಲೋನ್ಸ್ ನ ನೀವು ಡಿಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇದೆ. GPF ಲೋನ್ ಎಡಿಟ್ ಅಂತ ಕ್ಲಿಕ್ ಮಾಡಿ ಓಕೆ, GPF ಲೋನ್ ಎಡಿಟ್ ಅಲ್ಲಿ ನಿಮ್ಗೆ ಡೂಪ್ಲಿಕೇಟ್ ಲೋನ್ಸ್ ಇರ್ತಕ್ಕಂಥ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಯಾರ್ಯಾರಿಗೆ ಇಲ್ಲಿ ಡೂಪ್ಲಿಕೇಟ್ ಲೋನ್ಸ್ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಲಿಸ್ಟ್ ತೋರಿಸ್ತಾ ಇದೆ. ಓಕೆ, ಓಕೆ, ಅಲ್ಲೂ ಕೂಡ ಸೇಮ್ ನೀವು ಏನ್ ಮಾಡ್ತೀರಾ, ಎಡಿಟ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಅವ್ರಿಗೆ ಒಂದ್ ವೇಳೆ ಡೂಪ್ಲಿಕೇಟ್ ಇದೆ ಅದನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಮತ್ತೆ ಪೇಯ್ಡ್ ಇನ್ಸ್ಟಾಲ್ಮೆಂಟ್ ಈಕ್ವಲ್ ಎಂಟ್ರಿ ಮಾಡಿದಾಗ ನಿಮಗೆ ಬ್ಯಾಲೆನ್ಸ್ 0 ಆಗುತ್ತೆ. ಬ್ಯಾಲೆನ್ಸ್ 0 ಆಗಿರ್ತಕ್ಕಂಥದ್ದನ್ನ ಬ್ಯಾಲೆನ್ಸ್ 0 ಆಗಿರೋದನ್ನ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ಆ ಒಂದು GPF ಲೋನ್ ಕ್ಲೋಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಇವ್ರಿಗೆ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಓಕೆ, ಇಲ್ಲಿ ಟೋಟಲ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ಸ್ಗೆ ಪೇಯ್ಡ್ ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ಸ್ ಈಕ್ವಲ್ ಆಗಿ ಎಂಟ್ರಿ ಮಾಡಿದಾಗ ಬ್ಯಾಲೆನ್ಸ್ 0 ಆಗುತ್ತೆ. ಮತ್ತೆ ಒಂದ್ ವೇಳೆ ಇವರಿಗೆ ಮಂತ್ಲಿ ಪ್ರಿನ್ಸಿಪಲ್ ಅಮೌಂಟ್ ಚೇಂಜಸ್ ಮಾಡಲಿಕ್ಕೂ ಕೂಡ GPF ಲೋನ್ ಅಲ್ಲಿ ಅವಕಾಶ ಇದೆ. ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಈ ಒಂದು GPF ಲೋನ್ ಏನಿತ್ತು GPF ಲೋನ್ ಅನ್ನ ಸಿಸ್ಟಮ್ ನಲ್ಲಿ ಅದು ನೀವು ಕ್ಲೋಸ್ ಮಾಡ್ಲಿಕ್ಕೆ ನಿಮಗೆ ಅಪ್ರೂವಲ್ ಲಾಗಿನ್ ಅಲ್ಲಿ ನಿಮಗೆ ಅವಕಾಶ ಇದೆ. ಓಕೆ, ಅದೇ ರೀತಿ ಸೇಮ್ ಪ್ರೋಸೆಸ್ ಫೆಸ್ಟಿವಲ್ ಅಡ್ವಾನ್ಸ್ ಕೂಡ ಯಾರಿಗಾದ್ರೂ ಎಕ್ಸೆಸ್ ಫೆಸ್ಟಿವಲ್ ಅಡ್ವಾನ್ಸ್ ರಿಡಕ್ಷನ್ ಇನ್ಸ್ಟಾಲ್ಮೆಂಟ್ ಕೌಂಟ್ ಅನ್ನು ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ನೀವು ಇದರಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಿಮಗೆ ಕರೆಕ್ಷನ್ ಮಾಡ್ಲಿಕ್ಕೆ ಬರೀ ಒಮ್ಮೆ ಮಾತ್ರ ಅವಕಾಶ ಇರೋದು. ನೀವೇನೇ ಕರೆಕ್ಷನ್ಸ್ ಮಾಡೋದಾದ್ರೂ ಒಂದ್ಸಲಿ ಮಾತ್ರ ಮಾಡ್ಬೇಕು ನಿಮ್ಗೆ ಅವಕಾಶ ಇರುತ್ತೆ. ನೀವು ಮಲ್ಟಿಪಲ್ ಟೈಮ್ಸ್ ಒಂದೇ ಪಾಲಿಸಿ ಮೇಲೆ ಕರೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ. ಅದರಿಂದ ನೀವು ಫಸ್ಟ್ ಟೈಮ್ ನೀವು ಕರೆಕ್ಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಾವು ಕರೆಕ್ಷನ್ಸ್ ಮಾಡ್ತಾ ಇದೀವಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಮಾತ್ರ ಕರೆಕ್ಷನ್ ಮಾಡಿ. ಓಕೆ, ಇದು ಲೋನ್ಸ್ ಅಂಡ್ ಅಡ್ವಾನ್ಸಸ್. ನೆಕ್ಸ್ಟ್ ಈಗ ನಾವು ಎಂಪ್ಲಾಯಿಗಳ EST ಚೇಂಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಂಪ್ಲಾಯಿ ESTಗಳು ಹೇಗೆ ಚೇಂಜ್ ಮಾಡ್ಬೇಕಂತಂದ್ರೆ ಮತ್ತೆ ನಾನು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮೆನು ಕ್ಲಿಕ್ ಮಾಡಿ ಇಲ್ಲಿ ಸರ್ವಿಸ್ ರಿಜಿಸ್ಟ್ರಿ ಅಂತ ಒಂದು ಮಾಡ್ಯೂಲ್ ಇದೆ. ಸರ್ವಿಸ್ ರಿಜಿಸ್ಟರ್ ಮಾಡ್ಯೂಲ್ ನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೆನುನಲ್ಲಿ ನೀವು ಸರ್ವಿಸ್ ರಿಜಿಸ್ಟರ್ ಎಂಪ್ಲಾಯಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಇದೆ. ಈ ಎಂಪ್ಲಾಯಿ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ EST ಚೇಂಜ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಅವಕಾಶ ಇದೆ. ಈ ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡಿ ಎಂಪ್ಲಾಯಿ ಅಗೇನ್ಸ್ಟ್ ಇರ್ತಕ್ಕಂಥ ಎಡಿಟ್ ಐಕನ್ ನ ಕ್ಲಿಕ್ ಮಾಡಿ EST ನಂಬರ್ ನ ನಿಮ್ಗೆ ಇಲ್ಲಿ ಬದಲಾಯಿಸಬಹುದು. ಈ EST ನಂಬರ್ ಬದಲಾಯಿಸ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಗೆ ಒಂದ್ ವೇಳೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಎಂಪ್ಲಾಯಿ ಬೇರೆ ಆಫೀಸಿಂದ ನಿಮ್ಮ ಆಫೀಸ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ಅವ್ರು ಬಂದಾಗ ಅವ್ರು EST ಮ್ಯಾಪಿಂಗ್ ತಪ್ಪಾಗಿ EST ಮ್ಯಾಪಿಂಗ್ ಆಗ್ಬಿಟ್ಟಿರುತ್ತೆ. ಈಗ ಅವರು ಆ ಆಫೀಸ್ ನಲ್ಲಿ EST 2 ನಲ್ಲಿ ಇರ್ತಾರೆ, ಅವ್ರು ಟ್ರಾನ್ಸ್ಫರ್ ಆಗಿ ಬಂದಾಗ ಇಲ್ಲೂ ಕೂಡ EST 2 ಗೆ ಬಂದ್ಬಿಟ್ಟಿರ್ತಾರೆ. ನಿಮ್ಗೆ ಅವ್ರು EST 2 ನಲ್ಲಿ ಇರಬಾರ್ದು, EST 1 ನಲ್ಲಿ ಇರಬೇಕು, 3 ನಲ್ಲಿ ಇರಬೇಕು, ಬೇರೆ ಯಾವ EST ನಲ್ಲಿ ಇರಬೇಕು ಆ EST ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಎಂಪ್ಲಾಯಿ EST ಚೇಂಜ್ ಆಗುತ್ತೆ. ಓಕೆ, ಈ ರೀತಿ ನೀವು ಎಂಪ್ಲಾಯಿ EST ಗಳನ್ನ ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಪ್ರೂವರ್ ಲಾಗಿನ್ ನಲ್ಲಿ ಅವಕಾಶ ಇದೆ.
ನಾನು ನಿಮಗೆ ಲೋನ್ಸ್ ನ ಕ್ಲೋಸ್ ಮಾಡೋದಾಗ್ಲಿ, ಎಡಿಟ್ ಮಾಡೋದಾಗ್ಲಿ, ಅಡ್ವಾನ್ಸ್ ಕ್ಲೋಸಸ್ ಮಾಡೋದಾಗ್ಲಿ, ಎಡಿಟ್ ಮಾಡೋದಾಗ್ಲಿ, ಅಥವಾ ನಿಮ್ಮ LIC ಗಳನ್ನ ಎಡಿಟ್ ಮಾಡೋದಾಗ್ಲಿ, LIC ಇನ್ಶೂರೆನ್ಸ್ ಎಡಿಟ್ ಮಾಡೋದು, ನಿಮ್ಮ ESC ಚೇಂಜ್ ಮಾಡೋದು, ಇವೆಲ್ಲವೂ ಅಪ್ರೂವರ್ ಲಾಗಿನ್ ಅಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಅಪ್ರೂವರ್ ಲಾಗಿನ್ ಅಲ್ಲಿ ನೀವು ಇದನ್ನ ಚೇಂಜಸ್ ಮಾಡಿದ ನಂತರ ಮುಂದೆ ನೆಕ್ಸ್ಟ್ ನಾವು ಅಪ್ರೂವರ್ ಲಾಗಿನ್ ಅಲ್ಲಿ ಬೇರೆ ಇನ್ನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಮತ್ತೆ ನಾನು ಇಲ್ಲಿ ಮೆನು ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಹೆಲ್ಪ್ ಡೆಸ್ಕ್ ಅಂತ ಒಂದು ಮಾಡ್ಯೂಲ್ ಇದೆ. ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ನಲ್ಲಿ ನಾವು ಹೇಗೆ ಟಿಕೆಟ್ ರೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬಹುದು. ಹೆಲ್ಪ್ ಡೆಸ್ಕ್ ನಲ್ಲಿ ನೀವು ಅಪ್ರೂವಲ್ ಆಗಿದೆ ಹೆಲ್ಪ್ ಡೆಸ್ಕ್ ಅಂತ ಕ್ಲಿಕ್ ಮಾಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ಮೆನು ಇದೆ. ಈ ಮೆನುನಲ್ಲಿ ಹೆಲ್ಪ್ ಡೆಸ್ಕ್ ಅಲ್ಲಿ ರೇಸ್ ಟಿಕೆಟ್ ಅಂತ ಇದೆ. ಓಕೆ, ಈ ರೇಸ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಬರುತ್ತೆ. ನಿಮ್ಗೆ ಯಾವ ಎಂಪ್ಲಾಯ್ ಏನು ಇಶ್ಯೂ ಇದೆ ಆ ಎಂಪ್ಲಾಯ್ KJD ನಂಬರ್ ಎಂಟ್ರಿ ಮಾಡಿ ಸರ್ಚ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ ಎಂಪ್ಲಾಯ್ ಸರ್ಚ್ ಆಗ್ತಾರೆ. ನೀವೇನು ಎಂಟ್ರಿ ಮಾಡಿದ್ರೆ ಬರೀ ಸರ್ಚ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿದಾಗ ಎಲ್ಲಾ ಎಂಪ್ಲಾಯ್ಸ್ ನಿಮ್ಮ ಆಫೀಸ್ ನಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವ ಎಂಪ್ಲಾಯ್ ಏನು ಇಶ್ಯೂ ಇದೆ ಆ ಎಂಪ್ಲಾಯ್ ಅಗೇನ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಒಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಫೈನಲ್ ಎಂಪ್ಲಾಯ್ ಲಿಸ್ಟ್ ಅಲ್ಲಿ ಅವ್ರನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮೇಶನ್ ಇನ್ನೊಂದ್ಸಲಿ ನಿಮ್ಗೆ ಕನ್ಫರ್ಮ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿರೋ ಎಂಪ್ಲಾಯ್ಸ್ ಇಲ್ಲಿ ಬರ್ತಾರೆ. ನಿಮ್ಗೆ ಇಲ್ಲಿ ಮಾಡ್ಯೂಲ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಮಾಡ್ಯೂಲ್ ಅಲ್ಲಿ ಅವ್ರಿಗೆ ಇಶ್ಯೂ ಇದೆ ಮತ್ತೆ ಏನ್ ಇಶ್ಯೂ ಟೈಪ್ ಏನಿದೆ, ಅವ್ರಿಗೆ KJD ಇಶ್ಯೂ ಇರ್ಬೋದು, GGS, GPF ಲೋನ್, ರೆಂಟ್ ಮಿಸ್ ಮ್ಯಾಚ್ ಏನ್ ಇಶ್ಯೂ ಇದೆ ಆ ಇಶ್ಯೂಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ ಹಾಕಿ ನಿಮ್ಗೆ ಸ್ಕ್ರೀನ್ ಶಾಟ್ ಇರ್ಬೋದು ಅಥವಾ ಅದ್ರ ರಿಲೇಟೆಡ್ ಗೌರ್ಮೆಂಟ್ ಆರ್ಡರ್ಸ್ ಇರ್ಬೋದು ಅಥವಾ ಹಳೆ ಪೇ ಸ್ಲಿಪ್ಗಳಿರ್ಬೋದು, ಎಲ್ಲದನ್ನು ನೀವು ಸ್ಕ್ಯಾನ್ ಮಾಡಿ ಒಂದು PDF ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಇಶ್ಯೂ ಡಿಸ್ಕ್ರಿಪ್ಷನ್ ಅನ್ನು ಡೀಟೇಲ್ ಆಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಟಿಕೆಟ್ ನಂಬರ್ ಜನರೇಟ್ ಆಗುತ್ತೆ. ಟಿಕೆಟ್ ನಂಬರ್ ಜನರೇಟ್ ಆಗಿರೋದು ಎಲ್ಲಿ ಕಾಣುತ್ತೆ ಅಂತಂದ್ರೆ ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೆಂಟ್ ಅಂತ ಇದೆ. ಓಕೆ, ಈ ಸೆಂಟ್ ಐಟಮ್ಸ್ ನಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಟಿಕೆಟ್ ನಂಬರ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಕಂಪ್ಲೇಂಟ್ ID ಅಂತ ಇಲ್ಲಿದೆ. ಓಕೆ, ಇಲ್ಲಿ ನೀವು ಇದು ನೋಡಿ, ಇಲ್ಲಿ ಸ್ಟೇಟಸ್ ಇದು ಇನ್ ಪ್ರೋಗ್ರೆಸ್ ಅಂತ ಇದೆ. ರಿಸಾಲ್ವ್ ಆಗಿರ್ತಕ್ಕಂಥ ಟಿಕೆಟ್ಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಈಗ ನೀವು ರಿಸಾಲ್ವ್ ಆಗಿರ್ತಕ್ಕಂಥ ಟಿಕೆಟ್ಸ್ ನ ನೋಡಿ, ಇಲ್ಲಿ ಒಂದು ಟಿಕೆಟ್ ರಿಸಾಲ್ವ್ ಆಗಿದೆ. ವ್ಯೂ ಅಂತ ಕ್ಲಿಕ್ ಮಾಡಿದಾಗ ಇವರು ಏನ್ ರಿಸಾಲ್ವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು. ನೀವು ಇಲ್ಲಿ ಏನು ಇಶ್ಯೂ ರೈಸ್ ಮಾಡಿದ್ರಿ, ಇವ್ರು ಇಶ್ಯೂ ರೈಸ್ ಮಾಡಿರ್ತಕ್ಕಂಥದ್ದು, ರಿಸಾಲ್ವ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಇಲ್ಲಿ ನೋಡಬಹುದು. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬಂದಾಗ ವರ್ಕ್ ಫ್ಲೋ ಹಿಸ್ಟ್ರಿ ಡೀಟೇಲ್ಸ್ ಅಂತ ಒಂದು ಸೆಕ್ಷನ್ ಇದೆ. ಈ ಸೆಕ್ಷನ್ ಅಲ್ಲಿ ನೀವು ರಿಸಾಲ್ವ್ ಯಾರು ಮಾಡಿದ್ದಾರೆ ಅವ್ರದ್ದು ಲಾಸ್ಟ್ ಕಮೆಂಟ್ಸ್ ಏನಿದೆ ಅಂತ ನೋಡ್ಲಿಕ್ಕೆ ಇಲ್ಲಿ ನೋಟ್ಸ್ ಅಲ್ಲಿ ಬ್ಲೂ ಕಲರ್ ಏನ್ ಐಕಾನ್ ಕಾಣಿಸ್ತಾ ಇದೆ, ಈ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ಇವರು ನಿಮ್ಗೆ ಕಮೆಂಟ್ಸ್ ಹಾಕಿರ್ತಾರೆ. ಇಶ್ಯೂ ರಿಸಾಲ್ವ್ ಆಗಿದೆ, ನೀವೇನ್ ಮಾಡ್ಬೇಕು ಅನ್ನೋದ್ರ ಕೂಡ ಬಗ್ಗೆನೂ ಇಲ್ಲಿ ಬರ್ದಿರ್ತಾರೆ. ಓಕೆ, ಇದು ನೀವು ಹೇಗೆ ನಿಮ್ಮ ಟಿಕೆಟ್ಸ್ ನ ರೈಸ್ ಮಾಡಿ ರಿಸಾಲ್ವ್ ಮಾಡಿದಾಗ ಹೆಲ್ಪ್ ಡೆಸ್ಕ್ ಟೀಮ್ ನವ್ರ ಕಮೆಂಟ್ಸ್ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ಕೂಡ ಇವಾಗ ನಾವು ತಿಳ್ಕೊಂಡಿದ್ದೀವಿ. ಇದಾದ ನಂತರ ನೆಕ್ಸ್ಟ್ ನಾವು ಅಪ್ರೂವರ್ ಲಾಗಿನ್ ಅಲ್ಲಿ ಈ ಯೂಸರ್ ಇನ್ಫಾರ್ಮೇಶನ್ ಗಳನ್ನ ಹೇಗೆ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಅಪ್ರೂವರ್ ಲಾಗಿನ್ ಇಲ್ಲಿ ನಮಗೆ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆ. ನಾವು ಯಾರಲ್ಲಿ ಅಪ್ರೂವರ್ ಇಂದ ಲಾಗಿನ್ ಆಗಿದ್ದೀವಿ ಅವ್ರ ಹೆಸರು ಇಲ್ಲಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಮೈ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಓಕೆ, ಈ ಮೈ ಪ್ರೊಫೈಲ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಪ್ರೊಫೈಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಮೈ ಆಫೀಸ್ ಅಂತ ಒಂದು ಟ್ಯಾಬ್ ಇದೆ. ಓಕೆ, ಈ ಮೈ ಆಫೀಸ್ ನ ಕ್ಲಿಕ್ ಮಾಡಿದಾಗ ನಮ್ಮ ಆಫೀಸ್ ನಲ್ಲಿ HRMS ಯಾರ್ಯಾರು ಯೂಸರ್ಸ್ ಇದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬಹುದು. ಓಕೆ, ಈ ಆಫೀಸ್ ನಾನೇನು ಲಾಗಿನ್ ಆಗಿದ್ದೀನಿ, ಈ ಆಫೀಸ್ ನಲ್ಲಿ 3 ಜನ ಯೂಸರ್ಸ್ ಇದ್ದಾರೆ. ಓಕೆ, ಈ 3 ಜನ ಯೂಸರ್ಸ್ ಯಾರ್ದಾದ್ರೂ ಮೊಬೈಲ್ ನಂಬರ್ ಒಂದ್ ವೇಳೆ ಚೇಂಜ್ ಆಗಿದೆ, ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದ್ರೆ ಮೊಬೈಲ್ ನಂಬರ್ ಪಕ್ಕ ಇರ್ತಕ್ಕಂಥ ಎಡಿಟ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅವ್ರದ್ದು ಎಕ್ಸಿಸ್ಟಿಂಗ್ ಏನ್ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಅವರ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ. ಓಕೆ, ಅದೇ ರೀತಿ ಒಂದ್ ವೇಳೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಉಷಾ C ಅನ್ನೋರು ಇಲ್ಲಿ ನಮ್ಮಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ FDA ಇವರು ಇಲ್ಲಿ ನಾವು ಲಾಗಿನ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಉಷಾ C ಅನ್ನೋರು ಟ್ರಾನ್ಸ್ಫರ್ ಆಗಿ ಉಷಾ ಅನ್ನೋರ್ ಜಾಗಕ್ಕೆ ಬೇರೆ ಇನ್ನೊಂದು ಎಂಪ್ಲಾಯಿ ಬಂದಿದ್ದಾರೆ. ಓಕೆ, ಇವಾಗ ನಾವು ಅವ್ರಿಗೆ ಇನಿಷಿಯೇಟರ್ ಮಾಡಬೇಕಾಗಿದೆ. ಅವ್ರನ್ನ ಹೇಗೆ ಇನಿಷಿಯೇಟರ್ ಮಾಡೋದು ಅಂತಂದ್ರೆ ಅಪ್ರೂವರ್ ಲಾಗಿನ್ ಅಲ್ಲಿ ನಾವು ಮೈ ಆಫೀಸ್ ಅಂತ ಇದೆಯಲ್ಲ, ಇಲ್ಲಿ ವ್ಯೂ ಐಕನ್ ಇದೆ. ಈ ವ್ಯೂ ಐಕನ್ ಅನ್ನ ಕ್ಲಿಕ್ ಮಾಡಿದಾಗ ನಾವು ಅವರಿಗೆ ಉಷಾ ಅನ್ನೋರ್ಗೆ ಏನೇನು ರೋಲ್ಸ್ ಇತ್ತು ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಯಾವ್ಯಾವ ಮಾಡ್ಯೂಲ್ ನಲ್ಲಿ ಅವ್ರಿಗೆ ಏನೇನು ರೋಲ್ಸ್ ಗಳಿದಾವೆ ಅಂತ ನೋಡ್ಬೋದು. ಈಗ ಉಷಾ ಅನ್ನೋರ್ ಜಾಗದಲ್ಲಿ ಬೇರೆಯವ್ರು ಬಂದಿದ್ದಾರೆ ಅಂದಾಗ ಇಲ್ಲಿ ಇವ್ರ KJD ಏನ್ ನಂಬರ್ ಇದೆ, ಈ KJD ನಂಬರ್ ಪಕ್ಕ ಎಡಿಟ್ ಐಕನ್ ಇದೆ. ಈ ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡಿ ಇವರಿಗೆ ನೀವು ಹೊಸ KJD ನಂಬರ್ ನೀವು ಎಂಟ್ರಿ ಮಾಡ್ತಾರೆ. ಅಂದ್ರೆ ಉಷಾರ್ ಜಾಗಕ್ಕೆ ಬೇರೆ ಯಾರು ಬಂದಿದ್ದಾರೆ ಅವರ KJD ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಇವರ ಉಷಾ ಅನ್ನೋರ್ ಜಾಗಕ್ಕೆ ಹೊಸ ಎಂಪ್ಲಾಯ್ ಯಾರು ಬಂದಿರ್ತಾರೆ ಅವ್ರಿಗೆ ಎಲ್ಲಾ ರೋಲ್ಸ್ ಅಸೈನ್ ಆಗುತ್ತೆ. ಅಂದ್ರೆ ಉಷಾ ಅವ್ರಿಗೆ ಏನೇನ್ ರೋಲ್ಸ್ ಅಸೈನ್ ಆಗಿತ್ತು ಆ ಎಲ್ಲಾ ರೋಲ್ಸ್ ನೀವು ಹೊಸ KJD ಏನ್ ಎಂಟ್ರಿ ಮಾಡ್ತೀರಾ ಅವರಿಗೆ ಇಲ್ಲಿ ಅಸೈನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಾವು
ಅಪ್ರೂವರ್ ಲಾಗಿನ್ ನಲ್ಲಿ ಕೆಲವೊಂದು ಕರೆಕ್ಷನ್ಸ್ ನ ಮಾಡ್ಕೊಳ್ಳೋದಾಗ್ಲಿ, ಹೆಲ್ಪ್ ಡೆಸ್ಕ್ ಇಂದ ಟಿಕೆಟ್ ರೈಸ್ ಮಾಡೋದಾಗ್ಲಿ, ಮತ್ತೆ ಯೂಸರ್ಸ್ ನ ಹೇಗೆ ನಾವು ಚೇಂಜಸ್ ಮಾಡ್ಕೊಳ್ಳೋದಾಗ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಈಗ ನಾವು ಅಪ್ರೂವರ್ ಲಾಗಿನ್ ನಲ್ಲಿ ಏನೇನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. ಇನಿಷಿಯೇಟರ್ ಲಾಗಿನ್ ನಲ್ಲಿ ಏನೇನು ನಾವು ವ್ಯೂ ಮಾಡ್ಲಿಕ್ಕೆ ಏನೇನು ಅವಕಾಶ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ವಿ. ವ್ಯೂ ಮಾಡಿದ್ದಾಯ್ತು, ಈಗ ನಾವು ಇಲ್ಲಿ ಕರೆಕ್ಷನ್ಸ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಸ್ಯಾಲ್ರಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಯಾಲ್ರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ಇನಿಷಿಯೇಟರ್ ಇಂದ ಲಾಗಿನ್ ಆಗಿ ಇನಿಷಿಯೇಟರ್ ಬಗ್ಗೆ ಏನೇನು ಸ್ಯಾಲ್ರಿ ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಇನಿಷಿಯೇಟರ್ ಇಂದ ಮತ್ತೆ ಲಾಗಿನ್ ಆಗಿದ್ದೀನಿ. ಇನಿಷಿಯೇಟರ್ ಇಂದ ಲಾಗಿನ್ ಆದಾಗ ಇಲ್ಲಿ ಪೇರೋಲ್ ಮಾಡ್ಯೂಲ್ ಕಾಣಿಸ್ತಾ ಇದೆ. ಓಕೆ, ಈ ಪೇರೋಲ್ ಮಾಡ್ಯೂಲ್ ನ ಕ್ಲಿಕ್ ಮಾಡ್ತೀನಿ. ಪೇರೋಲ್ ಮಾಡ್ಯೂಲ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನನಗೆ ಮತ್ತೆ ಇನ್ಬಾಕ್ಸ್ ಐಟಮ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಮೆನು, ಇಲ್ಲಿ ಮೂರು ಲೈನ್ ಏನ್ ಕಾಣಿಸ್ತಾ ಇದೆ, ಈ ಮೆನುನ ಕ್ಲಿಕ್ ಮಾಡಿ ಇಲ್ಲಿ ಪೇರೋಲ್ ನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಮೆನೂಸ್, ಸಬ್ ಮೆನೂಸ್, ಕೆಲವೊಂದು ಸಬ್ ಮೆನೂಸ್ ಓಪನ್ ಆಗುತ್ತೆ ಪೇರೋಲ್ ನಲ್ಲಿ. ಈ ಸಬ್ ಮೆನು ನಲ್ಲಿ ಏನೇನಿದೆ ಅಂತಂದ್ರೆ ಮೊದಲನೇದಾಗಿ ಡ್ರಾಫ್ಟ್ ಪೇ ಬಿಲ್. ಈ ಡ್ರಾಫ್ಟ್ ಪೇ ಬಿಲ್ ನಲ್ಲಿ ನಮ್ಮ ಸ್ಯಾಲರಿ ಬಿಲ್ ಏನ್ ಜನರೇಟ್ ಆಗಿದೆ ಸಿಸ್ಟಮ್ ಇಂದ ಅದನ್ನ ನೋಡ್ತೀವಿ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು AG ಪೇ ಸ್ಲಿಪ್. ಈ AG ಪೇ ಸ್ಲಿಪ್ ಅಂದ್ರೆ ಯಾರ್ಯಾರಿಗೆ ಗೆಸ್ಟೆಡ್ ಎಂಪ್ಲಾಯೀಸ್ ಇದ್ದಾರೆ ಅವ್ರ ಗೆಸ್ಟೆಡ್ ಎಂಪ್ಲಾಯೀಸ್ ಇನ್ಕ್ರಿಮೆಂಟ್ ಆದಾಗ ಬರ್ತಕ್ಕಂಥ ಸ್ಲಿಪ್ ಇರ್ಬೋದು, ಪ್ರಮೋಷನ್ ಸ್ಲಿಪ್ಸ್ ಗಳು, ಟ್ರಾನ್ಸ್ಫರ್ ಆದಾಗ ಬರ್ತಕ್ಕಂಥ ಸ್ಲಿಪ್ಸ್ ಗಳು, ಎಲ್ಲದಕ್ಕೂ ಆ AG ಸ್ಲಿಪ್ಸ್ ಎಲ್ಲ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಓಕೆ, ನೀವು ಅದನ್ನ ಆಥರೈಸ್ ಮಾಡ್ಕೊಂಡಾಗ ಅದ್ರ ಪ್ರಕಾರ ಅವ್ರಿಗೆ ಸ್ಯಾಲರಿನಲ್ಲಿ ಅವ್ರಿಗೆ ಆ ಸ್ಯಾಲರಿ ಕೂಡ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಟೆಂಡೆನ್ಸ್ ರಿಜಿಸ್ಟರ್. ಅಟೆಂಡೆನ್ಸ್ ರಿಜಿಸ್ಟರ್ ನ ಕ್ಲಿಕ್ ಮಾಡಿದಾಗ ಈಗ ಎಂಪ್ಲಾಯಿಗಳ ಅಟೆಂಡೆನ್ಸ್ ನ ನಾವು ಅಪ್ಡೇಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಸಿಸ್ಟಮ್ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ತಿಂಗಳು ಎಲ್ಲಾ ಎಂಪ್ಲಾಯೀಸ್ಗಳಿಗೂ ಫುಲ್ ಮಂತ್ ಅಟೆಂಡೆನ್ಸ್ ನ ಕೊಟ್ಟಿರುತ್ತೆ. ಓಕೆ, ಈಗ ನಾವು ಆ ಅಟೆಂಡೆನ್ಸ್ ನ ವಿತ್ ಮಾಡ್ಬೇಕಂತಂದ್ರೆ ಪಾರ್ಷಿಯಲಿ ನಾವು ಅವ್ರಿಗೆ ಸ್ಯಾಲರಿ ಮಾಡಬೇಕಾಗಿದೆ ಅಂತಂದಾಗ ಅಟೆಂಡೆನ್ಸ್ ರಿಜಿಸ್ಟರ್ ಯೂಸ್ ಮಾಡ್ಕೊಂಡು ಪಾರ್ಷಿಯಲ್ ಸ್ಯಾಲರಿ ಮಾಡ್ಲಿಕ್ಕೆ ಪಾರ್ಷಿಯಲ್ ಅಟೆಂಡೆನ್ಸ್ ವಿತ್ ಕೂಡ ಮಾಡ್ಬೋದು. ಈಗ ಅಟೆಂಡೆನ್ಸ್ ರಿಜಿಸ್ಟ್ರಿನಲ್ಲಿ ಈ ಒಂದು ಎಂಪ್ಲಾಯಿ ಕಾಣಿಸ್ತಾ ಇದ್ರೆ ಎಂಪ್ಲಾಯಿ ಅಗೇನ್ಸ್ಟ್ ಇಲ್ಲಿ ಎಡಿಟ್ ಐಕನ್ ಇದೆ. ಈ ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಈ ಒಂದು ಎಂಪ್ಲಾಯಿಗೆ ನಾವು ಅಟೆಂಡೆನ್ಸ್ ವಿತ್ ಮಾಡಬೇಕು ಅಂದಾಗ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡಿಸೆಂಬರ್ ನಲ್ಲಿ ಎಲ್ಲಾ ಮಂತ್ ಇವ್ರಿಗೆ ಈಗಾಗಲೇ ಇಲ್ಲಿ ನಾವು ಅಟೆಂಡೆನ್ಸ್ ನ ಪ್ರೆಸೆಂಟ್ ಅಂತ ತೋರಿಸ್ತಾ ಇದೆ. ಒಂದ್ ನಿಮಿಷ, ನೀವು ಇಲ್ಲಿ ನೋಡ್ಬೋದು ಎಲ್ಲಾ ದಿನಗಳು ಇಲ್ಲಿ ಇವರಿಗೆ ಅಟೆಂಡೆನ್ಸ್ ಪ್ರೆಸೆಂಟ್ ಅಂತ ತೋರಿಸ್ತಾ ಇದೆ. ಈಗ ನೀವು ಇವ್ರಿಗೆ ವಿತ್ ಮಾಡ್ಬೇಕಂತಂದ್ರೆ ಇಲ್ಲಿ ಆಡ್ ವಿತ್ ಅಂತ ಇದೆ. ಈ ಆಡ್ ವಿತ್ ಅಂತ ಕ್ಲಿಕ್ ಮಾಡಿ ಫ್ರಮ್ ಡೇಟ್ ಇವರಿಗೆ ಯಾವತ್ತಿಂದ ಯಾವತ್ತಿನವರೆಗೂ ನೀವು ಸ್ಯಾಲರಿ ವಿತ್ ಮಾಡ್ತಾ ಇದ್ದೀರಾ ಅಂತ ಫ್ರಮ್ ಡೇಟ್ ಟು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಾಗ ನಾನು 1ನೇ ತಾರೀಕಿಂದ 5ನೇ ತಾರೀಕು ಸೆಲೆಕ್ಟ್ ಮಾಡಿದ್ದೀನಿ. 5 ದಿವಸ ವಿತ್ ಅಂತ ಇಲ್ಲಿ ತೋರಿಸ್ತಾ ಇದೆ. ನಂಬರ್ ಆಫ್ ವಿತ್ ಡೇಸ್ 5 ಅಂತ ತೋರಿಸ್ತಾ ಇದೆ. ರೀಸನ್ ಏನಕ್ಕೆ ಅಂತ ರೀಸನ್ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿದಾಗ ಈ ಡೇಟಾ ಬಂದ್ಬಿಟ್ಟು ಇಲ್ಲಿ ನಮಗೆ ಗ್ರಿಡ್ ಅಲ್ಲಿ ಕಾಣಿಸುತ್ತೆ. ಫ್ರಮ್ ಡೇಟ್ ಟು ಡೇಟ್ ರೀಸನ್ 5 ದಿನ ಇವರಿಗೆ ಸ್ಯಾಲರಿ ಸ್ಟೇಟಸ್ ಬಂದು ಡ್ರಾಫ್ಟ್ ಅಂತ ಇದೆ. ಮತ್ತೆ ಇವರಿಗೆ ಇದನ್ನ ಮತ್ತೆ ಬೇರೆ ದಿವಸಗಳಲ್ಲಿ ಮತ್ತೆ ವಿತ್ ಮಾಡ್ಬೇಕಂದ್ರೆ ಮತ್ತೆ ಪುನಃ ಆಡ್ ವಿತ್ ಅಂತ ಕ್ಲಿಕ್ ಮಾಡಿ ನೀವು ಅವ್ರಿಗೆ ಮತ್ತೆ ಬೇರೆ ಬೇರೆ ದಿನಗಳಲ್ಲಿ ಅವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಿಂದಿನ ತಿಂಗಳುಗಳಿಗೂ ನೀವು ವಿತ್ ಮಾಡ್ಬೇಕಂದ್ರೆ ಅಲ್ಲಿ ಹಿಂದಿನ ತಿಂಗಳು ಸೆಲೆಕ್ಟ್ ಮಾಡ್ಕೊಂಡು ನೀವು ಅವರಿಗೆ ಹಿಂದಿನ ತಿಂಗಳ ಅಟೆಂಡೆನ್ಸ್ ಗಳನ್ನ ವಿತ್ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ಇದನ್ನ ನೀವು ಡೇಟಾ ವಿತ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ರಿಮಾರ್ಕ್ಸ್ ಎಂಟ್ರಿ ಮಾಡಬೇಕು. ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಏನು ಡ್ರಾಫ್ಟ್ ನೀವು ಸಬ್ಮಿಟ್ ಮಾಡಿದ್ದೀರಾ ಇದು ನೀವು ಇನಿಷಿಯೇಟರ್ ಇಂದ ಮಾಡ್ತಾ ಇರೋದು. ಇನಿಷಿಯೇಟರ್ ಇಂದ ನೀವು ಅಟೆಂಡೆನ್ಸ್ ವಿತ್ ರೆಕಾರ್ಡ್ ನ ನೀವು ಸಬ್ಮಿಟ್ ಮಾಡಿದ್ರೆ ಇದು ನಿಮ್ಮ ವೆರಿಫೈರಿಗೆ ಹೋಗುತ್ತೆ. ವೆರಿಫೈರ್ ಅವರು ಅದನ್ನ ವೆರಿಫೈ ಮಾಡಿ ವೆರಿಫೈರ್ ಲಾಗಿನ್ ನಲ್ಲಿ ಅವ್ರು ವೆರಿಫೈ ಮಾಡಿ ಅದನ್ನ ಅಪ್ರೂವರ್ ಕಳಿಸ್ತಾರೆ. ಅಪ್ರೂವರ್ ಅವರು ಅದನ್ನ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಅವ್ರಿಗೆ ಅಟೆಂಡೆನ್ಸ್ ಸ್ಯಾಲರಿ ಬಿಲ್ ಅಲ್ಲಿ ವಿತ್ ಆಗುತ್ತೆ. ಓಕೆ, ನೀವು ಎಷ್ಟು ದಿವಸಕ್ಕೆ ವಿತ್ ಮಾಡಿರ್ತೀರಾ ಅಷ್ಟು ದಿವಸಕ್ಕೆ ಅವರಿಗೆ ಸ್ಯಾಲರಿ ಪ್ರೋರೇಟಾ ಬೇಸಿಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇದಾದ ನಂತರ ನೆಕ್ಸ್ಟ್ ಮೆನು ನೋಡೋದಾದ್ರೆ ಇಲ್ಲಿ ಪೇರೋಲ್ ನಲ್ಲಿ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅಂತ ಇದೆ. ಈ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಅಲ್ಲಿ ನೀವು ಯಾರ್ಯಾರಿಗೆ ಈಗ ನೆಕ್ಸ್ಟ್ ನಾಳೆ ಜನವರಿನಲ್ಲಿ ಎಲ್ರಿಗೂ ಇನ್ಕ್ರಿಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಜನವರಿನಲ್ಲಿ ಯಾರ್ಯಾರು ಇನ್ಕ್ರಿಮೆಂಟ್ ಎಲಿಜಿಬಿಲಿಟಿ ಇದ್ದಾರೆ ಅವ್ರಿಗೆ ಯಾರಿಗೆ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಎಲಿಜಿಬಿಲಿಟಿ ಇದ್ದಾರೆ ನೀವು ಈ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಮೆನು ಕ್ಲಿಕ್ ಮಾಡಿ ಅವರಿಗೆ ಸ್ಟಾಗ್ನೇಷನ್ ಯಾರಿಗೆ ಎಲಿಜಿಬಿಲಿಟಿ ಇದೆ ಸ್ಟಾಗ್ನೇಷನ್ ಅಮೌಂಟ್ ತೋರಿಸುತ್ತೆ ಸಿಸ್ಟಮ್. ನೀವು ಅದನ್ನ ಆಥರೈಸ್ ಮಾಡಬೇಕು. ಓಕೆ, ಅದು ನೆಕ್ಸ್ಟ್ ಆಮೇಲೆ ಸ್ಯಾಲರಿ ಬಿಲ್ ಅಲ್ಲಿ ಅವರಿಗೆ ಆ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಲಿಸ್ಟ್ ಅಂತಂದ್ರೆ ಇದು ಅಷ್ಟೇ, ನಿಮಗೆ ಇನ್ಕ್ರಿಮೆಂಟ್ ಪೀರಿಯಡ್ ಏನ್ ಜನವರಿ ಮತ್ತೆ ಜುಲೈನಲ್ಲಿ ಯಾರಿಗೆ ಜನವರಿನಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಕ್ರಿಮೆಂಟ್ ಲಿಸ್ಟ್ ಇಲ್ಲಿ ತೋರಿಸುತ್ತೆ ಸಿಸ್ಟಮ್. ಈಗ ನಿಮ್ಗೆ ಏನಂದ್ರೆ ಮುಂಚೆನೆ ನೀವು ನೋಡ್ಕೋಬಹುದು ಜನವರಿನಲ್ಲಿ ಯಾರ್ಯಾರಿಗೆ ಇನ್ಕ್ರಿಮೆಂಟ್ ಎಲಿಜಿಬಿಲಿಟಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾರೆ. ಒಂದ್ ವೇಳೆ ನಿಮ್ಗೆ ಅದ್ರಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ಅದನ್ನ ನೀವು ಮುಂಚೆನೆ ನೋಡ್ಕೊಂಡು ರಿಸಾಲ್ವ್ ಕೂಡ ಮಾಡ್ಕೋಬಹುದು. ಓಕೆ, ಇವಿಷ್ಟು ಇಲ್ಲಿರ್ತಕ್ಕಂಥ ಮಾಹಿತಿಗಳು. ಇದಾದ ಈ ಬೇರೆ ಬೇರೆ ಮೆನುನಲ್ಲಿ ನಾವೇನೇನ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಈಗ ಪೇ ಬಿಲ್ ನಲ್ಲಿ ಹೇಗೆ ಪೇ ಬಿಲ್ ನ ಜನರೇಟ್ ಆಗಿರ್ತಕ್ಕಂಥ ಪೇ ಬಿಲ್ ನಲ್ಲಿ ಹೇಗೆ ನಾವು ಅದನ್ನ ಪ್ರೊಸೆಸ್ ಮಾಡಿ ಸ್ಯಾಲರಿ ಡ್ರಾ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಡ್ರಾಫ್ಟ್ ಪೇ ಬಿಲ್ ನ ಕ್ಲಿಕ್ ಮಾಡ್ತೀನಿ.
ಈ ಡ್ರಾಫ್ಟ್ ಪೇಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಯಾವ ಮಂತ್ಗೆ ಸ್ಯಾಲ್ರಿ ಮಾಡ್ತಾ ಇದ್ದೀವಿ ಅಂತ ಅದು ಮಂತ್ ಸೆಲೆಕ್ಷನ್ ಕೇಳುತ್ತೆ. ಕರೆಂಟ್ಲಿ ನಾವು ನವೆಂಬರ್ದು ಪ್ರೊಸೆಸ್ ಮಾಡಿದ್ದೀವಿ, ನವೆಂಬರ್ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನವೆಂಬರ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಡ್ರಾಫ್ಟ್ ಪೇಬಿಲ್ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಡ್ರಾಫ್ಟ್ ಪೇಬಿಲ್ ಪೇಜ್ ನಲ್ಲಿ ನಿಮ್ಮ ಪೇ ಮಂತ್ ಅಂಡ್ ಇಯರ್, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್, ನಿಮ್ಮ ಡೈರೆಕ್ಟರೇಟ್, ನಿಮ್ಮ DDO ಕೋಡ್ ಇಲ್ಲಿ ಕಾಣಿಸುತ್ತೆ. ಕೆಳಗಡೆ 3 ಟ್ಯಾಬ್ ಇದೆ, ಇನ್ಬಾಕ್ಸ್, ಸೆಂಟ್, ಹೋಲ್ಡ್ ಅಂತ. ಇನ್ಬಾಕ್ಸ್ ನಲ್ಲಿ ನಿಮಗೆ ನಿಮ್ಮ ಹೆಡ್ ಆಫ್ ಅಕೌಂಟು, EST ನಂಬರು, ನಿಮ್ಮ ಆಫೀಸ್ ನೇಮು, ನಿಮ್ಮ ಎಂಪ್ಲಾಯ್, ಆ ಆಫೀಸ್ ನಲ್ಲಿ EST ನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅವರ ಗ್ರಾಸ್ ಎಷ್ಟು ಬರ್ತಾ ಇದೆ, ಟೋಟಲ್ ಗ್ರಾಸ್ ರಿಡಕ್ಷನ್ ಎಷ್ಟಿದೆ, ನೆಟ್ ಪೇ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ನೋಡ್ಕೋಬಹುದು. ಓಕೆ, ಇದು ಈ ಮಾಹಿತಿ, ಈ DDO ಕೋಡ್, ಈ ಆಫೀಸ್ ಮಾಹಿತಿ ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ಇಂದ ಈ ಮಾಹಿತಿ ಬರ್ತಾ ಇದೆ. ಯಾವ ರೀತಿ ಅಂತಂದ್ರೆ ಈ ಒಂದು DDO ಕೋಡ್ ಏನಿದೆ 179170, ಇದು K2 DDO ಕೋಡ್. ಈ K2 DDO ಕೋಡ್ಗೆ ಆರ್ಗನೋಗ್ರಾಮ್ ನಲ್ಲಿ ಈ ಒಂದು ಆಫೀಸ್ ನ ಮ್ಯಾಪ್ ಮಾಡಿದ್ದಾರೆ. ಆಫೀಸ್ ಆಫ್ ದ ಮೆಡಿಕಲ್ ಸೂಪರಿಂಟೆಂಡೆಂಟ್, ESI ಹಾಸ್ಪಿಟಲ್, ಇಂದಿರಾನಗರ್, ಈ ಒಂದು ಆಫೀಸ್ ನ ಮ್ಯಾಪ್ ಮಾಡಿದ್ದಾರೆ. ಅದರಿಂದ ಅವರಿಗೆ ಈ ಆಫೀಸ್, ಈ DDO ಕೋಡ್ ಆರ್ಗನೋಗ್ರಾಮ್ ಇಂದ, ಮತ್ತೆ ಈ ಆಫೀಸ್ ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ನಾವು ಮಾಹಿತಿನ HRMS 1 ಇಂದ ತಗೊಂಡಿದ್ದೀವಿ. ಅದೇ ಮಾಹಿತಿನ HRMS 2 ನಲ್ಲಿ ಈ ಆಫೀಸ್ ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಅವ್ರಿಗೆ ಸ್ಯಾಲರಿ ಬಿಲ್ ಜನರೇಟ್ ಮಾಡಿ HRMS 2 ನಿಮ್ಗೆ ಇಲ್ಲಿ ಬಿಲ್ ನ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಅದರಿಂದ ನಾನು ಹೇಳೋದೇನಂತಂದ್ರೆ ನಿಮ್ಮ ಆರ್ಗನೋಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮ್ಯಾಪಿಂಗು ಎಲ್ಲದೂ ಸರಿಯಾಗಿರ್ಬೇಕು. ಇಲ್ಲದೇ ಇದ್ರೆ ನಿಮ್ಗೆ ಇಲ್ಲಿ ಸ್ಯಾಲರಿ ಡ್ರಾ ಮಾಡಬೇಕಾದ್ರೆ ಭಾರಿ ಸಮಸ್ಯೆ ಆಗುತ್ತೆ. ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಗಳಿಗೆ ನಮ್ಮ ಲಾಗಿನ್ ನಲ್ಲಿ ಬೇರೆ ಆಫೀಸ್ ಡೀಟೇಲ್ಸ್ ಎಲ್ಲ ಕಾಣಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲ ಆಗಿದೆ. ಎಲ್ಲ ಅದೇನಾಗುತ್ತೆ ಅಂತಂದ್ರೆ ಅವರ ಆರ್ಗನೋಗ್ರಾಮ್ ಸರಿಗಿಲ್ಲ ಅಂತಂದ್ರೆ ಈ ರೀತಿ ಮಾಹಿತಿಗಳಲ್ಲಿ ನಮ್ಗೆ ಇಶ್ಯೂ ಬರ್ತಕ್ಕಂಥದ್ದು ಕಾಣಿಸ್ತಿತ್ತು. ಓಕೆ, ಅದಾದ ಮೇಲೆ ಈಗ ನಮ್ದು ಇದೆಲ್ಲ ಕರೆಕ್ಷನ್ ಆಗಿದೆ. ಈಗ ನಾವಿಲ್ಲಿ ಬಿಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ನಮಗೆ ಚೆಕ್ ಬಾಕ್ಸ್ ಇದೆ. ಈ ಬಿಲ್ ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಮೇಲ್ಗಡೆ ಇಲ್ಲಿ 4 ಬಟನ್ ಇದೆ. ಒಂದು ರೀಪ್ರೊಸೆಸ್ ಪೇ ಬಿಲ್, ಮತ್ತೆ ಪ್ರಿವ್ಯೂ ಪೇ ಬಿಲ್, ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್, ಮತ್ತೆ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್. ಮೊದಲನೇ ಒಂದೊಂದೇ ಬಟನ್ ಏನೇನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ರೀಪ್ರೊಸೆಸ್ ಪೇ ಬಿಲ್ ಅನ್ನೋದು ಏನು ಅಂತಂದ್ರೆ ಈ ನಿಮ್ಮ ಏನು ಕರೆಕ್ಷನ್ಸ್ ಮಾಡಿದ್ರಿ HRMS 2 ಇವಾಗ ನೀವು ಅಪ್ರೂವಲ್ ಲಾಗಿನ್ ನಲ್ಲಿ ಇನ್ಶೂರೆನ್ಸ್ ರಿಲೇಟೆಡ್ ಆಗಲಿ, ಲೋನ್ ರಿಲೇಟೆಡ್ ಆಗಲಿ, ಅಥವಾ ನಿಮ್ಮ ಸರ್ವಿಸ್ ರಿಜಿಸ್ಟರ್ ನಲ್ಲಿ EST ಚೇಂಜಸ್ ಮಾಡೋದು, ಎಲ್ಲದನ್ನು ಚೇಂಜಸ್ ಮಾಡಿದ್ದೀರಾ. ಈಗ ನೀವು ಅಲ್ಲಿ ಯಾರಿಗೋ ಒಬ್ರು ಲೋನ್ ಕ್ಲೋಸ್ ಮಾಡಿದ್ದೀರಾ, ಅಥವಾ LIC ಅಮೌಂಟ್ ಚೇಂಜ್ ಮಾಡಿದ್ದೀರಾ, ಅಥವಾ ಒಬ್ರಿಗೆ ಅಡ್ವಾನ್ಸ್ GPF ಲೋನ್ ಎಲ್ಲ ಕ್ಲೋಸ್ ಮಾಡಿದೆ. ಈಗ ಇದನ್ನೆಲ್ಲ ಚೇಂಜಸ್ ಮಾಡಿರತಕ್ಕಂಥದ್ದು ಸಿಸ್ಟಮ್ ನಲ್ಲಿ ಇಲ್ಲಿ ನಮ್ಮ ಇನಿಷಿಯೇಟರ್ ಲಾಗಿನ್ ನಲ್ಲಿ ಇರ್ತಕ್ಕಂತಹ ಸ್ಯಾಲರಿ ಬಿಲ್ ಅಲ್ಲಿ ಅವೆಲ್ಲದನ್ನು ರಿಫ್ಲೆಕ್ಟ್ ಆಗಬೇಕು. ಅದನ್ನ ಹೇಗೆ ರಿಫ್ಲೆಕ್ಟ್ ಮಾಡೋದು ಅಂತಂದ್ರೆ ನಾವೇನು ಅಪ್ರೂವರ್ ಇಂದ ಕರೆಕ್ಷನ್ಸ್ ಮಾಡಿಸ್ತೀವಿ, ಆ ಕರೆಕ್ಷನ್ಸ್ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಬಂದು ಇನಿಷಿಯೇಟರ್ ಲಾಗಿನ್ ನಲ್ಲಿ ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು, ಸ್ಯಾಲರಿ ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವು ರೀಪ್ರೊಸೆಸ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಬೇಕು. ಈ ರೀಪ್ರೊಸೆಸ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದಾಗ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನೀವೇನೇನು ಚೇಂಜಸ್ ಮಾಡಿರ್ತೀರ ಅಪ್ರೂವರ್ ಲಾಗಿನ್ ನಲ್ಲಿ, ಆ ಎಲ್ಲಾ ಚೇಂಜಸ್ ಇಲ್ಲಿ ನಿಮ್ಮ ಸ್ಯಾಲರಿ ಬಿಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಾವೇನೇನು ಚೇಂಜಸ್ ಮಾಡಬಹುದು ಅಪ್ರೂವರ್ ನಲ್ಲಿ, ಇನ್ಶೂರೆನ್ಸ್ ಚೇಂಜ್ ಮಾಡಬಹುದು, ಅವರು KJD ಲೋನ್ಸ್ ಗಳನ್ನ ಚೇಂಜ್ ಮಾಡಬಹುದು, ಅಥವಾ GPF ಲೋನ್ ಚೇಂಜಸ್ ಮಾಡಬಹುದು, ಫೆಸ್ಟಿವಲ್ ಅಡ್ವಾನ್ಸಸ್ ನ ಚೇಂಜಸ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಆ ಚೇಂಜಸ್ ಎಲ್ಲದನ್ನು ನಾವು ಇಲ್ಲಿ ಅಪ್ರೂವರ್ ಲಾಗಿನ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಇನಿಷಿಯೇಟರ್ ಅಲ್ಲಿ ಬಂದು ರೀಪ್ರೊಸೆಸ್ ಅಂತ ಕ್ಲಿಕ್ ಮಾಡಿದಾಗ ಆ ಚೇಂಜಸ್ ಎಲ್ಲ ಇಲ್ಲಿ ನಮ್ಮ ಬಿಲ್ಸ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ರೀಪ್ರೊಸೆಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ರೀಪ್ರೊಸೆಸ್ ಐಕಾನ್ ಬಂದಿದೆ. ಈ ರೀಪ್ರೊಸೆಸ್ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ಒಂದು 5 ಮಿನಿಟ್ಸ್ ಆಗುತ್ತೆ ಕೆಲವೊಂದ್ಸಲಿ ರೀಪ್ರೊಸೆಸ್ ಆಗೋದಕ್ಕೆ. ಬಿಕಾಸ್ ಅದು ಸಿಸ್ಟಮ್ ನಲ್ಲಿ ಬ್ಯಾಕ್ ಎಂಡ್ ಇಂದ ಸಿಸ್ಟಮ್ ಜನರೇಟ್ ಮಾಡಿ ನಿಮ್ಗೆ ಸ್ಯಾಲರಿ ರೀಪ್ರೊಸೆಸ್ ಮಾಡ್ತಾ ಇರ್ತೀವಿ. ರೀಪ್ರೊಸೆಸ್ ಆದ ತಕ್ಷಣ ರೀಪ್ರೊಸೆಸ್ ಐಕಾನ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ರೀತಿ ಮೆಸೇಜ್ ಬರುತ್ತೆ. ಸ್ಯಾಲರಿ ಫಾರ್ ದಿಸ್ ಇಂಥ HOIಗೆ ಇಂಥ ಎಸ್ಟಾಬ್ಲಿಷ್ಮೆಂಟ್ ಇಂಥ ಆಫೀಸು ಇಟ್ ಇಸ್ ರೀಪ್ರೊಸೆಸ್ ಸಕ್ಸಸ್ಫುಲಿ, ವೆರಿಫೈ ದ ರಿಕ್ವೈರ್ಡ್ ಚೇಂಜಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಸಿಸ್ಟಮ್ ರೀಲೋಡ್ ಆಗುತ್ತೆ, ಅಂದ್ರೆ ಪೇಜ್ ರೀಲೋಡ್ ಆಗಿ ನಿಮಗೆ ಡ್ರಾಫ್ಟ್ ಟೇಬಲ್ ಇನ್ಬಾಕ್ಸ್ ಪೇಜಿಗೆ ಬರುತ್ತೆ. ಮತ್ತೆ ನೀವು ಇಲ್ಲಿ ಎಡಿಟ್ ಐಕನ್ ಅನ್ನು ನೋಡ್ಬೋದು. ಓಕೆ, ಈಗ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಈ EST ನಲ್ಲಿ ಇಂಥ EST 2 ನಲ್ಲಿ 66 ಜನಕ್ಕೆ 65 ಜನದ ಬಿಲ್ ಇಲ್ಲಿ ಜನರೇಟ್ ಆಗಿದೆ. ಈಗ ಒಬ್ರು ಬಿಲ್ ನ ಇವರಾಗಲೇ ಹೋಲ್ಡ್ ಮಾಡಿಟ್ಟಿದ್ದಾರೆ. ಹೋಲ್ಡ್ ಮಾಡೋದು ಹೇಗೆ ಮತ್ತೆ ಬೇರೆ ಬಿಕ್ಕಿನ ಕರೆಕ್ಷನ್ಸ್ ಎಲ್ಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಬಿಲ್ ನ ಸೆಲೆಕ್ಟ್ ಮಾಡ್ಕೋತೀರಿ. ಮತ್ತೆ ನಾನು ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ 2ನೇ ಬಟನ್ ಪ್ರಿವ್ಯೂ ಪೇ ಬಿಲ್. ಓಕೆ, ಈ ಪ್ರಿವ್ಯೂ ಪೇ ಬಿಲ್ ನ ಕ್ಲಿಕ್ ಮಾಡಿದಾಗ ನಮಗೆ ಈ ಸ್ಯಾಲರಿ ಬಿಲ್ಲಿನ ಪ್ರಿವ್ಯೂ ಕಾಣಿಸುತ್ತೆ. ಪ್ರಿವ್ಯೂ ಏನೇನು ಕಾಣಿಸುತ್ತೆ ಅಂತಂದ್ರೆ ಮೊದಲನೇದಾಗಿ ನಾವು ಯಾವ ಮಂತಿಗೆ ಸ್ಯಾಲರಿ ಮಾಡ್ತಾ ಇದೀವಿ, ಯಾವ ಮಂತಿನ ಸ್ಯಾಲರಿ ಬಿಲ್ ಇದು ಪೇ ಬಿಲ್ ಪ್ರಿವ್ಯೂ ಅನ್ನೋದನ್ನ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಿಮ್ಮ DDO ಟ್ಯಾನ್ ನಂಬರ್ ಏನಿದೆ ನೋಡ್ಬೋದು. ನೆಕ್ಸ್ಟ್ EST ನಂಬರು, ನಿಮ್ಮ ಹೆಡ್ ಆಫ್ ಅಕೌಂಟು, DDO ಕೋಡ್, ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ನೀವು ಪ್ರತಿಯೊಂದು ಎಂಪ್ಲಾಯಿಯ ಡೆಸಿಗ್ನೇಷನ್ ಅವರ ಸ್ಯಾಲರಿ ಡೀಟೇಲ್ಸ್ ನಲ್ಲಿ ನೋಡ್ಬೋದು. ಈಗ ಮೊದಲನೇ ಎಂಪ್ಲಾಯಿ ಡೆಸಿಗ್ನೇಷನ್ ಎಷ್ಟು, ಅವರ ಡೆಸಿಗ್ನೇಷನ್ ಏನು, ಅವರ ಪೇ ಸ್ಕೇಲ್ ಏನು, ಅವರ ಎಷ್ಟು ದಿವಸಕ್ಕೆ ಅವರಿಗೆ ಸ್ಯಾಲರಿ ಬರ್ತಾ ಇದೆ,
ಮತ್ತೆ ಅವ್ರದ್ದು ಸ್ಯಾಲರಿ ವಿತ್ಹೋಲ್ಡ್ ಮಾಡಿದ್ರೆ, ನೀವು ಅಟೆಂಡೆನ್ಸ್ ರಿಜಿಸ್ಟರ್ ನಲ್ಲಿ ವಿತ್ಹೋಲ್ಡ್ ಮಾಡಿದ್ರೆ ಎಷ್ಟು ದಿವಸಕ್ಕೆ ವಿತ್ಹೋಲ್ಡ್ ಮಾಡಿದ್ದೀರಾ, ಮತ್ತೆ ಅವ್ರ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಏನು, ಎಂಪ್ಲಾಯಿ ನೇಮ್, KJD ನಂಬರ್, ಅವ್ರಿಗೆ ಬೇಸಿಕ್ ಎಷ್ಟು ಬರ್ತಾ ಇದೆ, ಅವ್ರ DHRA CCA, ಅವ್ರ ಡಿಡಕ್ಷನ್ಸ್ ಏನೇನು ಆಗ್ತಾ ಇದೆ, ಮತ್ತೆ ಅವ್ರ ಟೋಟಲ್ ಡಿಡಕ್ಷನ್ಸ್ ಏನು, ನೆಟ್ ಸ್ಯಾಲರಿ ಏನು, ಈ ರೀತಿಯಾಗಿ ಪ್ರತಿಯೊಂದು ಎಂಪ್ಲಾಯಿ ಡೀಟೇಲ್ಸ್ ನ ನೀವು ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಓಕೆ, ಈಗ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ರೈಟ್ ಸೈಡ್ ಅಲ್ಲಿ ಟಾಪ್ ರೈಟ್ ಅಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿದಾಗ ಎಕ್ಸ್ಪೋರ್ಟ್ ಅಂತ ಒಂದು ಬಟನ್ ಇದೆ. ಈ ಎಕ್ಸ್ಪೋರ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ PDF ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಡ್ರಾಫ್ಟ್ ಪೇಜ್ ನಿಮಗೆ PDF ಅಲ್ಲಿ ಸಿಸ್ಟಮ್ ಅಲ್ಲಿ ಸಿಸ್ಟಮ್ಗೆ ಡೌನ್ಲೋಡ್ ಆಗುತ್ತೆ. ಸೊ ದಟ್ ನೀವು ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಮ್ಯಾನ್ಯಲಿ ಕರೆಕ್ಷನ್ ಮಾಡ್ಕೊಳ್ಳಿ ನಿಮಗೆ ಅವಕಾಶ ಇರುತ್ತೆ. ಓಕೆ, ಇದು ನಿಮ್ಮ ಅಲಯನ್ಸಸ್ ಮತ್ತೆ ಡಿಡಕ್ಷನ್ಸ್ ರಿಲೇಟೆಡ್ ನಾವು ಇವಾಗ ಪೇಬಿಲ್ ಪ್ರಿವ್ಯೂ ನೋಡಿದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇವಾಗ ಡಿಡಕ್ಷನ್ಸ್ ಸೈಡ್ ಕರೆಕ್ಷನ್ಸ್ ಮಾಡ್ಕೊಳ್ಳೋದೆಲ್ಲ ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅಪ್ರೂವಲ್ ಲಾಗಿನ್ ಆಗ್ತೀವಿ, LIC, KJDA ಲೋನು, GPF ಲೋನು, ಇವೆಲ್ಲವನ್ನು ನಾವು ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಅಲಯನ್ಸಸ್ ಗಳಲ್ಲಿ ನಾವು ಯಾವ ರೀತಿ ಏನ್ ಮಾಡ್ಕೋಬಹುದು, ಯಾವ್ಯಾವ್ದನ್ನ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಆಕ್ಸೆಸ್ ಇದೆ, ಯಾವ್ಯಾವ್ದನ್ನ ಬೇರೆಯವ್ರ ಹತ್ರ ನಾವು ಹೇಗೆ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಸಿಸ್ಟಮ್ ಇಂದ ಬಿಲ್ ಹೇಗೆ ಜನರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಅಲಯನ್ಸಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಾವು DA HRA CCA ಬಂದ್ಬಿಟ್ಟು ಕಾಮನ್ ಆಗಿ ಇಡೀ ಒಂದೇನು ಆದೇಶ ಬರುತ್ತೆ, ಆ ಆದೇಶದ ಪ್ರಕಾರ ಸಿಸ್ಟಮ್ ಜನರೇಟ್ ಮಾಡಿ ಕೊಡುತ್ತೆ. ಇವತ್ತು ಏನು DA ರಿವೈಸ್ ಆಗಿ 14.25% ಇದೆ, ಅದು ಸಿಸ್ಟಮ್ ನಲ್ಲೇ ಕಾನ್ಫಿಗರ್ ಮಾಡ್ತಾರೆ. ಸೊ ದಟ್ ಅದ್ರ ಪ್ರಕಾರ ಅವರಿಗೆ ಅಲಯನ್ಸಸ್ ಕಾನ್ಫಿಗರ್ ಆಗಿ ಬರುತ್ತೆ. ಓಕೆ, ಅವ್ರ ಎಲ್ಲಾ ಎಂಪ್ಲಾಯೀಸ್ಗಳಿಗೂ DA 14.25% ಬೇಸ್ಡ್ ಆನ್ ಅವ್ರ ಬೇಸಿಕ್ ಮೇಲೆ DA ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. HRA ಕೂಡ ಅವರು ಯಾವ ಸಿಟಿಗಳಿದ್ದಾರೆ ಆ ಸಿಟಿ ಗ್ರೇಡ್ ಪ್ರಕಾರ ಅವ್ರಿಗೆ HRA CCA ಕೂಡ ಬರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಇಲ್ಲೇ ನಾವು ನೋಡ್ತಾ ಇದೀವಿ, ಈ ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್ ಇರ್ಬೋದು, ಈ ESI ಇರ್ಬೋದು, ನಿಮ್ಮ ಇಲಾಖೆಯಲ್ಲಿ ಯಾವ್ಯಾವ ಸ್ಪೆಷಲ್ ಅಲಯನ್ಸ್ಗಳಿದಾವೆ, ಈ ಸ್ಟೆನೋಗ್ರಾಫರ್ಗಳಿಗೆ ನೀವು ಸ್ಪೆಷಲ್ ಅಲಯನ್ಸ್ ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮ ಡ್ರೈವರ್ಗಳಿದ್ರೆ ಯಾರಾದ್ರೂ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್ ಕೊಡೋದು, ಸ್ಪೆಷಲ್ ಅಲಯನ್ಸ್ ಕೊಡೋದು, ಈ ಅಲಯನ್ಸಸ್ಗಳೆಲ್ಲ ಹೇಗೆ ಸಿಸ್ಟಮ್ ನಲ್ಲಿ ಜನರೇಟ್ ಆಗ್ತಿದೆ ಅಂದ್ರೆ, ಈಗ 2019 ನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಏನು ಆರ್ಡರ್ ಜನರೇಟ್ ಮಾಡಿದ್ದಾರೆ, ಅವರು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಗ್ರೂಪ್ ಯಾವ್ಯಾವ ಕೇಡರ್ ನಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ ಗಳಿಗೆ ಏನೇನು ಅಲಯನ್ಸಸ್ ಕೊಡಬೇಕು, ಅದ್ರ ಪ್ರಕಾರ ಅವರು ಒಂದು ಆದೇಶ ಏನು ಹೊರಡಿಸಿದ್ದಾರೆ, ಆ ಆದೇಶದ ಪ್ರಕಾರ ಅಲಯನ್ಸಸ್ ನ HRMS 2 ನಲ್ಲೂ ಕೂಡ ಕಾನ್ಫಿಗರ್ ಮಾಡಿದ್ವಿ. ಓಕೆ, ಅದನ್ನ ನಾವು ಅದ್ರ ಪ್ರಕಾರ ನಿಮ್ಗೆ ಇಲ್ಲಿ ಅಲಯನ್ಸಸ್ ಕೂಡ ಸಿಸ್ಟಮ್ ತೋರಿಸ್ತಾ ಇರುತ್ತೆ. ಅವ್ರಿಗೆ ಕಾನ್ಫಿಗರ್ ಏನ್ ಮಾಡಿರ್ತೀವಿ ಅದ್ರ ಪ್ರಕಾರ ಸಿಸ್ಟಮ್ ಅಲ್ಲಿ ನಿಮಗೆ ಅಲಯನ್ಸಸ್ ನ ಕೊಡ್ತಾ ಇರುತ್ತೆ. ಇದು ಬಿಟ್ಟು ಬೇರೆ ಸ್ಪೆಷಲ್ ಅಲಯನ್ಸಸ್ ಇದ್ರೆ ನಿಮ್ಮ ನೋಡಲ್ ಆಫೀಸರ್ ಇಂದ ನಾವು ಅದರ ರಿಲೇಟೆಡ್ ಆರ್ಡರ್ಸ್ ತಗೊಂಡು ಅದನ್ನು ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಾನ್ಫಿಗರ್ ಮಾಡಿ ಕೊಡ್ತೇವೆ. ಓಕೆ, ಈಗ ಈ ಅಲಯನ್ಸಸ್ ಎಲ್ಲ ಇಲ್ಲಿ ನಾವು ನೋಡಿದ್ವಿ. ಇಲ್ಲಿ ನೋಡಿದ ನಂತರ ಈಗ ನೆಕ್ಸ್ಟ್ ನಾವು ಕೆಲವೊಮ್ಮೆ ಏನಾಗುತ್ತೆ, ಅಲಯನ್ಸಸ್ ರಿಲೇಟೆಡ್ ಕರೆಕ್ಷನ್ಸ್ ನ ಮಾಡ್ಕೋಬೇಕಾಗುತ್ತೆ. ಅಲಯನ್ಸಸ್ ರಿಲೇಟೆಡ್ ಕರೆಕ್ಷನ್ಸ್ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಬಿಲ್ ಅಗೇನ್ಸ್ಟ್ ಇಲ್ಲಿ ನಮಗೆ ಎಡಿಟ್ ಐಕನ್ ಇದೆ. ಓಕೆ, ಈ ಎಡಿಟ್ ಐಕನ್ ಅನ್ನ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ನ ನೋಡ್ಬೋದು. ಇಲ್ಲಿ ಎಂಪ್ಲಾಯಿ KJD ನಂಬರ್, ಅವರ ಪೋಸ್ಟ್, ಪೇ ಸ್ಕೇಲ್, ಅವ್ರು ಯಾವ ಪೇ ಸ್ಕೇಲ್ ಟೈಪ್ ಏನು, ಅವರ ಪೇ ಸ್ಕೇಲ್ ಏನು, ಗ್ರಾಸ್ ಎಷ್ಟು ಬರ್ತಿದೆ, ನೆಟ್ ಏನು ಬರ್ತಿದೆ, ಎಂಪ್ಲಾಯಿ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದಾದ ಮೇಲೆ ಇಲ್ಲಿ ನೀವು ಎಂಪ್ಲಾಯ್ ಅಗೇನ್ಸ್ಟ್ ಎಲ್ರಿಗೂ ಇಲ್ಲಿ ರೀಕಂಪ್ಯೂಟ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ. ಈ ರೀಕಂಪ್ಯೂಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಈ ನಾನ್ ಮ್ಯಾಂಡೇಟರಿ ಅಲಯನ್ಸಸ್ ಏನಿದೆ, ಈ ನಾನ್ ಮ್ಯಾಂಡೇಟರಿ ಅಲಯನ್ಸಸ್ ನ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಅಂದ್ರೆ ಈಗ ಇಲ್ಲಿ ನೀವು ನೋಡ್ಬೋದು ಅಲಯನ್ಸ್ ಟೈಪ್ ಮ್ಯಾಂಡೇಟರಿ ಮತ್ತೆ ನಾನ್ ಮ್ಯಾಂಡೇಟರಿ ಅಂತ. ಈಗ DA HRA CCA ನ ನೀವು ಕರೆಕ್ಷನ್ಸ್ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ನಿಮಗೆ DA HRA CCA ನ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಬಿಕಾಸ್ ಯಾಕಂದ್ರೆ ಅದು ಮ್ಯಾಂಡೇಟರಿ ಸಿಸ್ಟಮ್ ಇಂದಾನೇ ಅದು ಜನರೇಟ್ ಆಗಿ ಬಂದಿರುತ್ತೆ. ಈಗ ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್, ಈಗ ಈ ಒಂದು ಎಂಪ್ಲಾಯಿಗೆ ನಾವು ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್ 500 ರೂಪಾಯಿಂದ ನಾವು ಆರ್ಡರ್ ಪ್ರಕಾರ ಇಲ್ಲಿ ಜನರೇಟ್ ಮಾಡಿ ಕೊಟ್ಟಿರ್ತೀವಿ. ಕೆಲವೊಂದು ಆಫೀಸ್ಗಳಲ್ಲಿ ಕೆಲವೊಂದು ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ಡ್ರೈವರ್ಗಳ ಕೇಸ್ನಲ್ಲಿ ಏನಾಗುತ್ತೆ ಅಂತಂದ್ರೆ, ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್ ಅವರಿಗೆ 400 ರೂಪಾಯಿ ಅಂತ ಆದೇಶ ಇದೆ. ಕೆಲವೊಂದು ಆಫೀಸ್ಗಳಲ್ಲಿ 400 ಅಲ್ಲ, ಕೆಲವೊಂದು ಡ್ರೈವರ್ಗಳಿಗೆ 300 ರೂಪಾಯಿ ಅಂತ ಕೊಡ್ತಿರ್ತಾರೆ. ಈಗ ಆ ಥರ ಅಮೌಂಟ್ ಅನ್ನು ನಾವು ಚೇಂಜಸ್ ಮಾಡಬೇಕು. ಅವ್ರಿಗೆ ಅಮೌಂಟ್ ಚೇಂಜಸ್ ಮಾಡ್ಲಿಕ್ಕೆ ಇಲ್ಲಿ ಮಾಡಿಫಿಕೇಶನ್ ಅಲ್ಲಿ ಅಮೌಂಟ್ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಒಂದ್ ವೇಳೆ ಇವರಿಗೆ ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸ್ ಬರೋದೇ ಇಲ್ಲ, ಇವ್ರಿಗೆ ನಾವು 0 ಮಾಡಬೇಕು ಅಂತಂದ್ರೆ ಮಾಡಿಫಿಕೇಶನ್ ಅಲ್ಲಿ 0 ಅಂತ ಎಂಟ್ರಿ ಮಾಡಿ, ರಿಮಾರ್ಕ್ಸ್ ನಲ್ಲಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ, ಮತ್ತೆ ಅದೇ ರೀತಿ ಅಲಯನ್ಸಸ್ ಸೈಡ್ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ನಾನ್ ಮ್ಯಾಂಡೇಟರಿ ಅಲಯನ್ಸಸ್ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಡಿಡಕ್ಷನ್ಸ್ ಸೈಡ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ನಾವು ರಿಡಕ್ಷನ್ಸ್ ಸೈಡ್ ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಹೇಗೆ ಅಂತಂದ್ರೆ, ಈಗ ನೀವು ಇವ್ರಿಗೆ 13,000 ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗಿ ಬರ್ತಾ ಇದೆ.
ಪ್ರೀವಿಯಸ್ ಸ್ಯಾಲರಿ ಪ್ರಕಾರ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇದೇ ರೀತಿ ಡಿಡಕ್ಷನ್ ಆಗ್ತದೆ. ಈಗ ಇದನ್ನೊಂದು ವೇಳೆ ಕಮ್ಮಿ ಮಾಡಬೇಕು ಅಥವಾ ಇದನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತಂದಾಗ ನಾವಿಲ್ಲಿ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡಿಫಿಕೇಶನ್ ಅಲ್ಲಿ ಎಂಟ್ರಿ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದ್ರೆ ರೀಕಂಪ್ಯೂಟೆಡ್ ಅಮೌಂಟ್ ಅವ್ರಿಗೆ ಏನ್ ಬರುತ್ತೆ ಸ್ಯಾಲರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಗ್ರಾಸ್ ಅವ್ರಿಗೆ ಎಷ್ಟಾಗುತ್ತೆ, ಗ್ರಾಸ್ ರಿಡಕ್ಷನ್ ಎಷ್ಟು ಬರುತ್ತೆ, ಮತ್ತೆ ನೆಟ್ ಪೇ ಏನ್ ಬರ್ತಾ ಇದೆ, ಅಂದ್ರೆ ನಾವು ಏನ್ ಅಮೌಂಟ್ ಎಂಟ್ರಿ ಮಾಡಿರ್ತೀವಿ ಅದ್ರ ಪ್ರಕಾರ ಅವ್ರಿಗೆ ನೆಟ್ ಸ್ಯಾಲರಿ ಏನ್ ಬರುತ್ತೆ ಅಂತ ಇಲ್ಲಿ ನಮಗೆ ತೋರಿಸುತ್ತೆ. ಇದು ಕರೆಕ್ಟ್ ಆಗಿದೆ ಅಂತ ಅಂದಾಗ ನಾವಿಲ್ಲಿ ರೀಕಂಪ್ಯೂಟ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದಾಗ ನಾವು ಈ ಒಂದು ಎಂಪ್ಲಾಯ್ ಏನಿದ್ದಾರೆ ಈ ಎಂಪ್ಲಾಯ್ಗೆ ಏನೇನು ಚೇಂಜಸ್ ಮಾಡಿದೀವಿ ಅದು ಬಿಲ್ ಅಲ್ಲಿ ಡೈರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ಇವೆಲ್ಲ ಸ್ಪೆಷಲ್ ಅಲಯನ್ಸಸ್ ಆಗಿರೋದ್ರಿಂದ ಇನಿಷಿಯೇಟರ್ ನಲ್ಲೇನೆ ಇದನ್ನ ಕರೆಕ್ಷನ್ಸ್ ನ ಮಾಡಿ ನಾವು ಬಿಲ್ ಅಲ್ಲಿ ಡೈರೆಕ್ಟ್ ಆಗಿ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆ. ಓಕೆ, ಇದಾದ ನಂತರ ಈಗ ಕೆಲವೊಮ್ಮೆ ನಾವು ಯಾರಿಗಾದ್ರೂ ಒಂದು ಎಂಪ್ಲಾಯ್ಗೆ ಫುಲ್ ಎಂಟೈರ್ ಮಂತ್ ಅವ್ರು ಒಂದು ತಿಂಗಳು ಪೂರ್ತಿ ಅನ್ಆಥರೈಸ್ಡ್ ಆಬ್ಸೆನ್ಸ್ ಆಗಿದ್ದಾರೆ ಅಥವಾ ನಮ್ಮ ಆಫೀಸ್ಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತಹ ಬೇರೆ ಎಂಪ್ಲಾಯಿಗಳ ಸ್ಯಾಲರಿ ಡೀಟೇಲ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಮ್ಮ ಬಿಲ್ ಅಲ್ಲಿ ಬಂದಿದೆ ಅಂದ್ರೆ ಆ ಎಂಪ್ಲಾಯಿಸ್ಗಳ ಸ್ಯಾಲರಿನ ನಾವು ಹೋಲ್ಡ್ ಮಾಡಬೇಕಾಗಿರುತ್ತೆ. ಹೇಗೆ ಹೋಲ್ಡ್ ಮಾಡ್ತೀವಿ ಅಂತಂದ್ರೆ ಆ ಎಂಪ್ಲಾಯಿ ಅಗೇನ್ಸ್ಟ್ ಇರ್ತಕ್ಕಂಥ ಇಲ್ಲಿ ಹೋಲ್ಡ್ ಸ್ಯಾಲರಿ ಚೆಕ್ ಬಾಕ್ಸ್ ಇದೆ. ಈ ಹೋಲ್ಡ್ ಸ್ಯಾಲರಿ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಹೋಲ್ಡ್ ಸ್ಯಾಲರಿ ಅಂತ ಇದೆ. ಈ ಹೋಲ್ಡ್ ಸ್ಯಾಲರಿ ಕ್ಲಿಕ್ ಮಾಡಿ ಕನ್ಫರ್ಮೇಶನ್ ಮೆಸೇಜ್ ಎಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಹೋಲ್ಡ್ ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಹೋಲ್ಡ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಯಾಲರಿ ಹ್ಯಾಸ್ ಬಿನ್ ಪುಟ್ ಆನ್ ಹೋಲ್ಡ್ ಫಾರ್ ಸೆಲೆಕ್ಟೆಡ್ ಎಂಪ್ಲಾಯೀಸ್ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ದಟ್ ಅಂದ್ರೆ ನಿಮಗೆ ಇವ್ರಿಗೆ ಈ ಸ್ಯಾಲರಿ ಬಿಲ್ ಅಲ್ಲಿ ಇವ್ರನ್ನ ಹೋಲ್ಡ್ ಮಾಡಿದ್ವಿ. ಓಕೆ, ಮಿಕ್ಕಿದೆಲ್ಲ ಎಂಪ್ಲಾಯೀಸ್ಗೆ ಇವಾಗ ಸ್ಯಾಲರಿ ಬಿಲ್ ಜನರೇಟ್ ಆಗಿರುತ್ತೆ. ಹೇಗೆ ಅಂತಂದ್ರೆ ಮತ್ತೆ ನಾವಿಲ್ಲಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಬ್ಯಾಕ್ ಬಟನ್ ಇದೆ, ಈ ಬ್ಯಾಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ಓಕೆ, ಈ ಬ್ಯಾಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಆಗ್ಲೇ 66ಕ್ಕೆ 65 ಜನ ಇದ್ರು, ನಾನು ಮತ್ತೊಬ್ಬರನ್ನ ಹೋಲ್ಡ್ ಮಾಡಿದ ನಂತರ ಇಲ್ಲಿ 66ಕ್ಕೆ 64 ಜನ ಆಗಿದೆ. ಓಕೆ, ಈಗ ನಾವು ನಮ್ಮ ಬಿಲ್ ಅಲ್ಲಿ ಆಗ್ಬೇಕಾಗಿರ್ತಕ್ಕಂತಹ ಎಲ್ಲಾ ಕರೆಕ್ಷನ್ಸ್ ನ ಮಾಡ್ಕೊಂಡಿದೀವಿ. ಕರೆಕ್ಷನ್ಸ್ ಅಂತ ಬಂದಾಗ ಯಾವ್ದ್ಯಾವ್ದು ಅಪ್ರೂವರ್ ಲೆವೆಲ್ ನಲ್ಲಿ ಅಪ್ರೂವರ್ ಲಾಗಿನ್ ಅಲ್ಲಿ ಇರ್ತಕ್ಕಂಥ ಲೋನ್, ಇನ್ಶೂರೆನ್ಸಸ್ ಮತ್ತೆ EST ರಿಲೇಟೆಡ್ ಚೇಂಜಸ್, ಅಡ್ವಾನ್ಸಸ್ ಚೇಂಜಸ್ ಎಲ್ಲ ಮಾಡ್ಕೊಂಡಿದೀವಿ. ಅದಾದ ಮೇಲೆ ಇನಿಷಿಯೇಟರ್ ಲಾಗಿನ್ ನಲ್ಲಿ ರೀಕಂಪ್ಯೂಟ್ ಮಾಡ್ತಕ್ಕಂತಹ ನಾನ್ ಮ್ಯಾಂಡೇಟರಿ ಅಲವೆನ್ಸಸ್ ಗಳು ಏನೇನಿದ್ದಾವೆ ಅದರದ್ದು ಕೂಡ ಕರೆಕ್ಷನ್ಸ್ ಮಾಡ್ಕೊಂಡಿದೀವಿ. ಸ್ಯಾಲರಿ ಯಾರಿಗಾದ್ರೂ ಹೋಲ್ಡ್ ಮಾಡ್ಬೇಕಂತಂದ್ರೆ ಸ್ಯಾಲರಿ ಹೋಲ್ಡ್ ಕೂಡ ಮಾಡಿದೀವಿ. ಸ್ಯಾಲರಿ ಹೋಲ್ಡ್ ಮಾಡಿದ ನಂತರ ಈಗ ನಮ್ಮ ಬಿಲ್ ಕರೆಕ್ಟ್ ಆಗಿದೆ. ಈಗ ಬಿಲ್ ನ ಮತ್ತೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಈ ಬಿಲ್ ನ ವೆರಿಫೈಯರ್ಗೆ ಕಳಿಸ್ಬೋದು. ಓಕೆ, ವೆರಿಫೈಯರ್ಗೆ ಕಳಿಸ್ಲಿಕ್ಕೆ ಏನ್ ಮಾಡ್ಬೇಕಂತಂದ್ರೆ ಬಿಲ್ ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಇಲ್ಲಿ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಇದೆ. ಈ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ನ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ ವೆರಿಫೈಯರ್ಗೆ ಹೋಗುತ್ತೆ. ಓಕೆ, ವೆರಿಫಿಕೇಶನ್ ಪುಟ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್ ಅಂತ ಇದೆ. ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಂಟೈರ್ ಬಿಲ್ ಹೋಲ್ಡ್ ಆಗ್ಬಿಡುತ್ತೆ, ಅಷ್ಟು ಜನಕ್ಕೂ ಸ್ಯಾಲರಿ ಸ್ಟಾಪ್ ಆಗುತ್ತೆ. ಓಕೆ, ಇದು ನಮಗೆ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ಲು ವೆರಿಫೈರಿಗೆ ಹೋಗುತ್ತೆ. ಇದು ನಾವು ವೆರಿಫೈರಿಗೆ ಕಳಿಸೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಾದ್ಮೇಲೆ ನಾವು ಹೋಲ್ಡ್ ಮಾಡಿರ್ತಕ್ಕಂಥ ಎಂಪ್ಲಾಯೀಸ್ಗೆ ಮತ್ತೆ ಸ್ಯಾಲರಿ ಮಾಡೋದು ಹೇಗೆ ಅಂತಂದ್ರೆ ಇಲ್ಲಿ ಹೋಲ್ಡ್ ಟ್ಯಾಬ್ ಇದೆ. ಈ ಹೋಲ್ಡ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ ನಾವು ಹೋಲ್ಡ್ ಮಾಡಿರ್ತಕ್ಕಂಥ ಎಂಪ್ಲಾಯೀಸು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ತಾರೆ. ಇವ್ರನ್ನ ಇಲ್ಲಿ ಎಡಿಟ್ ನ ಕ್ಲಿಕ್ ಮಾಡಿ ಎಡಿಟ್ ಕ್ಲಿಕ್ ಮಾಡಿ ಇವ್ರಿಗೆ ನೀವು ಅನ್ಹೋಲ್ಡ್ ಮಾಡಬೇಕಂದ್ರೆ ಇಲ್ಲಿ ಅನ್ಹೋಲ್ಡ್ ಸ್ಯಾಲರಿನಲ್ಲಿ ಅವ್ರ ಅನ್ಹೋಲ್ಡ್ ಸ್ಯಾಲರಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಅನ್ಹೋಲ್ಡ್ ಸ್ಯಾಲರಿನಲ್ಲಿ ನೀವು ಇಲ್ಲಿ ಏನಕ್ಕೆ ಅನ್ಹೋಲ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಎಂಟ್ರಿ ಮಾಡಿ ಇಲ್ಲಿ ಅನ್ಹೋಲ್ಡ್ ಸ್ಯಾಲರಿ ಅಂತ ಕ್ಲಿಕ್ ಮಾಡಿದಾಗ ಇವರ ಬಿಲ್ಲು ಈ ರೀತಿಯಾಗಿ ನೀವು ಸ್ಯಾಲರಿ ಅನ್ಹೋಲ್ಡ್ ಕೂಡ ಮಾಡಬಹುದು. ಓಕೆ, ಮತ್ತೆ ನೀವು ಇಲ್ಲಿ ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡಿದಾಗ ಡ್ರಾಫ್ಟ್ ಪೇ ಬಿಲ್ ಇನ್ಬಾಕ್ಸ್ ನಲ್ಲಿ ಅವರು ಅನ್ಹೋಲ್ಡ್ ಆಗಿ ಇಲ್ಲಿ ಬಂದಿರ್ತಾರೆ. ನೀವು ಆ ಬಿಲ್ ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಮಾಡಿದಾಗ ಇದು ವೆರಿಫೈರ್ಗೆ ಹೋಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ ನಾನು ಅನ್ಹೋಲ್ಡ್ ಮಾಡಿದ್ಮೇಲೆ 66 ಇಲ್ಲಿ 65 ಜನ ಆಗಿದ್ದಾರೆ. ಓಕೆ, ಈ 65 ಜನದ ಬಿಲ್ ಸರಿಯಾಗಿದೆ ಅಂತಂದಾಗ ಬಿಲ್ ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿದಾಗ ರಿಕ್ವೆಸ್ಟ್ ಸೆಂಡ್ ಸಕ್ಸಸ್ಫುಲಿ ಫಾರ್ ಅಪ್ರೂವಲ್ ಅಂತ ಇಲ್ಲಿ ಕಾಣಿಸುತ್ತೆ. ಓಕೆ, ಈ ಒಂದು ಬಿಲ್ಲು ನಮ್ಮ ಇನಿಷಿಯೇಟರ್ ಇಂದ ಈಗ ವೆರಿಫೈರಿಗೆ ಹೋಗಿದೆ. ಓಕೆ, ವೆರಿಫೈಗೆ ಹೋಗಿರ್ತಕ್ಕಂಥ ಬಿಲ್ ನ ನಾವು ಎಲ್ಲಿ ನೋಡಬಹುದು ಅಂತಂದ್ರೆ ಸಿಸ್ಟಮ್ ಅಲ್ಲಿ ಸೆಂಟ್ ಪೇಜ್ಗೆ ರೀಲು ನಮಗೆ ಇಲ್ಲಿ ತೋರಿಸ್ತಾ ಇದೆ. ಈ ಸೆಂಟ್ ಪೇಜ್ ನಲ್ಲಿ ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಟ್ರಾನ್ಸಾಕ್ಷನ್ ನಂಬರ್ ಇದೆ, ಕರೆಂಟ್ ಸ್ಟೇಟಸ್ ಏನಿದೆ ಅಂತ ನೋಡ್ತಿದ್ದೀರಾ, ಮತ್ತೆ ವ್ಯೂ ಐಕನ್ ಇದೆ. ಈ ವ್ಯೂ ಐಕನ್ ಅನ್ನ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಯಾವ ಇನಿಷಿಯೇಟರ್ ಇಂದ ಯಾವ ವೆರಿಫೈರ್ಗೆ ಹೋಗಿದೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು. ಓಕೆ, ಕೆಳಗಡೆ ನೀವೇನೇನು ಕಳಿಸಿದಿರಾ ಇದ್ರ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಈಗ ನಾನು ಮತ್ತೆ ವೆರಿಫೈರ್ ಇಂದ ಲಾಗಿನ್ ಆಗಿ ಹೇಗೆ ವೆರಿಫೈಯರಿಗೆ ಅವ್ರು ಹೇಗೆ ವೆರಿಫೈ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ,
ಇನಿಷಿಯೇಟರ್ ಇಂದ ಲಾಗೌಟ್ ಆಗ್ತಾ ಇದ್ದೀನಿ, ಮತ್ತೆ ವೆರಿಫೈರ್ ಇಂದ ಮತ್ತೆ ಲಾಗಿನ್ ಆಗ್ತೀನಿ. 6408 ಲಾಗಿನ್ ಆಗ್ಬೇಕಾದ್ರೆ ವೆರಿಫೈರ್ ನ KG ID ಎಂಟ್ರಿ ಮಾಡ್ತೀನಿ, ಮತ್ತೆ ಪಾಸ್ವರ್ಡ್ ಡಿಫಾಲ್ಟ್ ಪಾಸ್ವರ್ಡ್ HRMS@123, H ಕ್ಯಾಪಿಟಲ್, ಸ್ಮಾಲ್ ಲೆಟರ್ಸ್ ಅಲ್ಲಿ RMS@123, ಕ್ಯಾಪ್ಚಾ ಎಂಟ್ರಿ ಮಾಡಿ ಸೈನ್ ಇನ್ ಕ್ಲಿಕ್ ಮಾಡ್ತೀನಿ. ಮೊಬೈಲ್ ನಂಬರ್ ಬಂದಿರತಕ್ಕಂಥ OTP ಎಂಟ್ರಿ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ವೆರಿಫೈರ್ ಅಲ್ಲಿ ಈಗ ನಮಗೆ ಅವ್ರಿಗೆ ಏನೇನು ಮಾಡ್ಯೂಲ್ಸ್ ಆಕ್ಸೆಸ್ ಮಾಡಕ್ಕೆ ಅವ್ರಿಗೆ ಏನಿದೆ ಆಕ್ಸೆಸ್ ಕೊಟ್ಟಿರ್ತಾರೆ ಆ ಮಾಡ್ಯೂಲ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಪೇರೋಲ್ ನಲ್ಲಿ ಅವರಿಗೆ ಟ್ರಾನ್ಸಾಕ್ಷನ್ ಒಂದು ಬಂದಿದೆ, ಆ ಟ್ರಾನ್ಸಾಕ್ಷನ್ ಅವರಿಗೆ ವೆರಿಫಿಕೇಶನ್ಗೆ ಪೆಂಡಿಂಗ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ನಾನು ಈ ಪೇರೋಲ್ ಮಾಡ್ಯೂಲ್ ನ ಕ್ಲಿಕ್ ಮಾಡ್ತೀನಿ. ಓಕೆ, ಪೇರೋಲ್ ಮಾಡ್ಯೂಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಬಾಕ್ಸ್ ಐಟಮ್ಸ್ ನಲ್ಲಿ ಅವರಿಗೆ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಕಾಣಿಸುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಅವ್ರಿಗೆ ಇನಿಷಿಯೇಟರ್ ಏನ್ ಟ್ರಾನ್ಸಾಕ್ಷನ್ ನಂಬರ್ ನೋಡಿದ್ರಿ ಅದೇ ಟ್ರಾನ್ಸಾಕ್ಷನ್ ನಂಬರ್ ಇಲ್ಲಿ ಬಂದಿದೆ. ಸ್ಟೇಟಸ್ ಇನ್ ಪ್ರೋಗ್ರೆಸ್ ಅಂತ ಇದೆ. ವ್ಯೂ ಮಾಡ್ಬೇಕಾದ್ರೆ ವ್ಯೂ ಮಾಡ್ಲಿಕ್ಕೆ ಐಕಾನ್ ಇದೆ. ಎಡಿಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ಯಾರಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಯಾರ ಹತ್ರ ಇದೆ ಅಂದ್ರೆ ವೆರಿಫೈರ್ ಯಾರ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಏನ್ ಕಳಿಸಿದ್ದಾರೆ ಅವರು ನೋಡ್ಕೊಳ್ಳೋದಕ್ಕೆ ಇಲ್ಲಿ ವರ್ಕ್ ಫ್ಲೋ ಆಕ್ಷನ್ ನಲ್ಲಿ ಪೇರೋಲ್ ಸ್ಯಾಲರಿ ಅಪ್ರೂವಲ್ ಅಂತಂದ್ರೆ ಸ್ಯಾಲರಿ ರಿಲೇಟೆಡ್ ಬಿಲ್ಸ್ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇವರು ಇನಿಷಿಯೇಟರ್ ಈ ಒಂದು ಬಿಲ್ ನ ವ್ಯೂ ಮಾಡಬೇಕು, ಈ ಡ್ರಾಫ್ಟ್ ಪೇ ಬಿಲ್ ನ ಅವರು ವ್ಯೂ ಮಾಡ್ಬೇಕಂದ್ರೆ ಈ ಡ್ರಾಫ್ಟ್ ಪೇ ಬಿಲ್ ಸೆಕ್ಷನ್ ಅಲ್ಲಿ ಇಲ್ಲಿ ಪ್ರಿವ್ಯೂ ಮಾಡ್ಲಿಕ್ಕೆ ಒಂದು ಐಕಾನ್ ಇದೆ. ಈ ವ್ಯೂ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ಅವರಿಗೆ ಡ್ರಾಫ್ಟ್ ಪೇ ಬಿಲ್ ಓಪನ್ ಆಗುತ್ತೆ. ಓಕೆ, ಇದಾದ ನಂತರ ಇದಲ್ಲೆಲ್ಲ ಕರೆಕ್ಷನ್ಸ್ ಸರಿಯಾಗಿದೆ. ಒಂದು ಸೆಕೆಂಡ್. ಓಕೆ, ಇದೆಲ್ಲ ಸರಿಯಾಗಿದೆ, ಈ ಬಿಲ್ ಎಲ್ಲ ಸರಿಯಾಗಿದೆ. ಈ ಬಿಲ್ ಅಲ್ಲಿ ನಾವು ಮುಂದಕ್ಕೆ ಕಳಿಸಬಹುದು ಅಂತಂದ್ರೆ ಆಕ್ಷನ್ ಡ್ರಾಪ್ ಡೌನ್ ಅಲ್ಲಿ ಅಕ್ಸೆಪ್ಟ್ ಅಂತ ಇದೆ. ಈ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ ಅಪ್ರೂವರಿಗೆ ಹೋಗುತ್ತೆ. ಒಂದ್ ವೇಳೆ ಏನಾದ್ರು ಕರೆಕ್ಷನ್ಸ್ ಆಗಬೇಕು, ಈ ಬಿಲ್ ಸರಿಗಿಲ್ಲ ಅಂತಂದ್ರೆ ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿ ರಿಮಾರ್ಕ್ಸ್ ನಲ್ಲಿ ಅವ್ರು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ಈ ಒಂದು ಬಿಲ್ ಮತ್ತೆ ಇನಿಷಿಯೇಟರ್ಗೆ ಹೋಗುತ್ತೆ. ಓಕೆ, ನಾನಿವಾಗ ಆಕ್ಷನ್ ಅಲ್ಲಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಓಕೆ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಂಡ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಓಕೆ, ಈಗ ಈ ಬಿಲ್ಲು ಇಲ್ಲಿ ವೆರಿಫೈರ್ ಇಂದ ಅಪ್ರೂವರಿಗೆ ಹೋಗಿದೆ. ಓಕೆ, ಅಪ್ರೂವರ್ ನೀವು ನೋಡ್ಬೋದು ಟ್ರಾನ್ಸಾಕ್ಷನ್ ನಂಬರ್ ಸೇಮ್ ಇರುತ್ತೆ. ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ. ವ್ಯೂ ಕ್ಲಿಕ್ ಮಾಡಿ ನೋಡಿದಾಗ ಇದು ಯಾವ ಅಪ್ರೂವರ್ಗೆ ಹೋಗಿದೆ ಅಂತ ನೋಡ್ಬೋದು. ಓಕೆ, ಇಲ್ಲಿ ಕಾಮರಾಜು ಅವರು ವೆರಿಫೈರ್ ಆಗಿದ್ರು, ಅವರಿಂದ ಈ ಒಂದು ವರದರಾಜು ಅನ್ನೋ ಅಪ್ರೂವರ್ಗೆ ಹೋಗಿದೆ. ಈಗ ಮತ್ತೆ ನಾವು ಅಪ್ರೂವರ್ ಅಲ್ಲಿ ಲಾಗಿನ್ ಆಗಿ ಹೇಗೆ ಬಿಲ್ ನ ಚೆಕ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಈಗ ನಾನು ಅಪ್ರೂವರ್ ಅಲ್ಲಿ ಈಗಾಗಲೇ ಮುಂಚೆ ಲಾಗಿನ್ ಆಗಿದ್ದೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಅಪ್ರೂವರ್ಗೂ ಕೂಡ ಪೇರೋಲ್ ನಲ್ಲಿ ಹೇಗೆ ಅವರಿಗೆ ವೆರಿಫೈರ್ ಏನ್ ಮಾಡಿದ್ವಿ ಅದೇ ರೀತಿ ಪೇರೋಲ್ ಅಪ್ರೂವಲ್ ಟ್ರಾನ್ಸಾಕ್ಷನ್ ಪೆಂಡಿಂಗ್ ಇರೋ ತೋರಿಸ್ತಾ ಇದೆ. ಪೇರೋಲ್ ಮಾಡ್ಯೂಲ್ ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇನ್ಬಾಕ್ಸ್ ನಲ್ಲಿ ನೀವು ನೋಡಿದಾಗ ಪೇರೋಲ್ ನಲ್ಲಿ ಇವರಿಗೆ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಓಕೆ, ಇವರು ಕೂಡ ಸೇಮ್ ವೆರಿಫೈರ್ ಏನ್ ಮಾಡಿದ್ರು ಅದೇ ರೀತಿ ಎಡಿಟ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಈ ಒಂದು ಎಂಪ್ಲಾಯಿಗೆ ಯಾರಿಂದ ಬಂದಿದೆ ಅಂತ ಅಪ್ರೂವರ್ ಕೂಡ ನೋಡ್ಲಿಕ್ಕೆ ಇಲ್ಲಿ ಅವ್ರಿಗೆ ಅವಕಾಶ ಇದೆ. ಅದಾದ ಮೇಲೆ ಅವರು ಕೂಡ ಇಲ್ಲಿ ಪ್ರಿವ್ಯೂ ನೋಡ್ಬೇಕಂದ್ರೆ ಈ ಪ್ರಿವ್ಯೂ ಕ್ಲಿಕ್ ಮಾಡಿದಾಗ ಅವರಿಗೆ ಪ್ರಿವ್ಯೂ ಓಪನ್ ಆಗುತ್ತೆ. ನೆಕ್ಸ್ಟ್ ಅದಾದ ಮೇಲೆ ಅವ್ರು ಸರಿಗಿದೆ ಅಂತಂದ್ರೆ ಅವರು ಕೂಡ ಅಕ್ಸೆಪ್ಟ್ ಮಾಡಿ ಈ ಬಿಲ್ ನ ಅಪ್ರೂವ್ ಮಾಡಬಹುದು. ಇಲ್ಲ ಈ ಬಿಲ್ ಅಲ್ಲಿ ಏನೋ ಕರೆಕ್ಷನ್ಸ್ ಆಗ್ಬೇಕಂದ್ರೆ ಅವರು ಕೂಡ ರಿಜೆಕ್ಟ್ ಮಾಡಿ ಈ ಬಿಲ್ ನ ವಾಪಸ್ಸು ಇನಿಷಿಯೇಟರ್ಗೆ ಕಳಿಸಬಹುದು. ವೆರಿಫೈರ್ ಅವರ ಕಮೆಂಟ್ಸ್ ಎಲ್ಲ ಏನಿದೆ ಅಂತ ನೋಡ್ಲಿಕ್ಕೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ವರ್ಕ್ ಫ್ಲೋ ಹಿಸ್ಟ್ರಿ ಡೀಟೇಲ್ಸ್ ಅಂತ ಒಂದು ಸೆಕ್ಷನ್ ಇದೆ. ಈ ಸೆಕ್ಷನ್ ನಲ್ಲಿ ಎಲ್ಲರೂ ಕಮೆಂಟ್ಸ್ ನ ನೋಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಈ ನೋಟ್ಸ್ ನಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿದಾಗ ಇವರ ವೆರಿಫೈರ್ ಅವ್ರು ಏನೇನು ಕಮೆಂಟ್ಸ್ ಹಾಕಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು. ಇದೆಲ್ಲ ನೋಡಿದ ನಂತರ ಇವ್ರಿಗೆ ಆಕ್ಷನ್ ಡ್ರಾಪ್ ಡೌನ್ ಅಲ್ಲಿ ಒಂದ್ ವೇಳೆ ಬಿಲ್ ಸರಿಯಾಗಿದೆ ಅಂದ್ರೆ ಅಕ್ಸೆಪ್ಟ್ ಅಂತ ಸೆಲೆಕ್ಟ್ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ. ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಮಾಡಿದಾಗ ಈ ಒಂದು ಬಿಲ್ಲು ಡ್ರಾಫ್ಟ್ ಪೇ ಬಿಲ್ ಏನಿತ್ತು ಈ ಡ್ರಾಫ್ಟ್ ಪೇ ಬಿಲ್ ಅಪ್ರೂವ್ ಆಗುತ್ತೆ. ಓಕೆ, ಈ ಡ್ರಾಫ್ಟ್ ಪೇ ಬಿಲ್ ಅಪ್ರೂವ್ ಆದ ನಂತರ ಈಗ ನಾವು ಈ ಬಿಲ್ ನ K2ಗೆ ಕಳಿಸ್ಕೊಡ್ಬೇಕು. K2ಗೆ ಹೇಗೆ ಕಳಿಸ್ಕೊಡ್ಬೇಕು ಅಂದ್ರೆ ಅಪ್ರೂವರ್ ಲಾಗಿನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೆನು ಇದೆ. ಈ ಮೆನು ಕ್ಲಿಕ್ ಮಾಡಿ ಪೇರೋಲ್ ನಲ್ಲಿ ಫೈನಲ್ ಪೇ ಬಿಲ್ ಅಂತ ಇದೆ. ಓಕೆ, ಈ ಫೈನಲ್ ಪೇ ಬಿಲ್ ನ ಕ್ಲಿಕ್ ಮಾಡಿದಾಗ ಮತ್ತೆ ಮಂತ್ ಸೆಲೆಕ್ಷನ್ ಕೇಳುತ್ತೆ. ನೀವು ಯಾವ ಮಂತ್ ಸ್ಯಾಲರಿ ಮಾಡ್ತಾ ಇದ್ದೀರಾ ಆ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಬಿಲ್ ಕಾಣಿಸ್ತಾ ಇದೆ. ಓಕೆ, ಈಗ ನಾವು ಇಲ್ಲಿ 65 ಜನದ ಬಿಲ್ ಏನ್ ಕಳಿಸಿದ್ವಿ ಆ ಬಿಲ್ ಇಲ್ಲಿ ಬಂದಿದೆ. ಓಕೆ, ಬಿಲ್ ಇಲ್ಲಿ ನಿಮ್ಗೆ ಟೆಂಪರರಿ ಪೇ ಬಿಲ್ ನಂಬರ್ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಓಕೆ, ಈ ಬಿಲ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಪೇ ಸ್ಲಿಪ್ ಕ್ಲಿಕ್ ಮಾಡಿದ್ರೆ ಪ್ರೊವಿಷನಲ್ ಪೇ ಸ್ಲಿಪ್ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ. ಅಲ್ಲಿ ಹೇಗೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನೋಡಿದ್ರಿ ಅದೇ ರೀತಿ
ಇಲ್ಲಿ ನನ್ ನೆನಪೇ ಇಲ್ಲ ಪೇ ಸ್ಲಿಪ್ ನ ನೋಡ್ಲಿಕ್ಕೆ ಸರ್ಬೇಕಾಗ್ತದೆ. ಪೇ ಸ್ಲಿಪ್ ನ ನೀವು ಇಲ್ಲಿ ಪ್ರಾವಿಷನಲ್ ಪೇ ಸ್ಲಿಪ್ ನೋಡ್ಬೋದು. ಅದಾದ ನಂತರ ಅಂದ್ರೆ ಪೇ ಬಿಲ್ ನೋಡ್ಬೇಕಂತಂದ್ರೆ ಡ್ರಾಫ್ಟ್ ಪೇ ಬಿಲ್ ನೋಡ್ಲಿಕ್ಕೆ ಕೂಡ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಇದಾದ ನಂತರ ಒಂದ್ ವೇಳೆ ಏನೋ ಕರೆಕ್ಷನ್ಸ್ ಆಗ್ಬೇಕು, ಸರಿಗಿಲ್ಲ ಈ ಬಿಲ್ ಅಲ್ಲಿ ಮತ್ತೊಮ್ಮೆ ಏನಾರ ಕರೆಕ್ಷನ್ಸ್ ಇದೆ ಅಂತಂದ್ರೆ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಸೆಂಡ್ ಫಾರ್ ರಿಕಂಪ್ಯೂಟೇಷನ್ ಅಂತ ಇದೆ. ಈ ಸೆಂಡ್ ಫಾರ್ ರಿಕಂಪ್ಯೂಟೇಷನ್ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ ಮತ್ತೆ ಇನಿಷಿಯೇಟರ್ಗೆ ಹೋಗುತ್ತೆ. ಎಲ್ಲ ಸರಿಗಿದೆ, ಈ ಬಿಲ್ ನಾವು K2ಗೆ ಕಳಿಸ್ಕೊಡ್ಬೇಕು, ಎಲ್ಲ ಸರಿಯಾಗಿದೆ ಅಂತಂದ್ರೆ ಸೆಂಡ್ ಪೇಬಲ್ ಟು K2 ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಬಿಲ್ಲು K2ಗೆ ಇಂಟಿಗ್ರೇಷನ್ ಮೂಲಕ ಹೋಗುತ್ತೆ. K2ಗೆ ಇಂಟಿಗ್ರೇಷನ್ ಮೂಲಕ ಹೋದ್ಮೇಲೆ ಹೇಗೆ ಆ ಬಿಲ್ಲು ನಿಮಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೆಂಟ್ ಐಟಮ್ಸ್ ನಲ್ಲಿ ಆ ಬಿಲ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ನೀವು ಸೆಂಡ್ ಪೇಬಲ್ ಟು K2 ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ನಿಮ್ಮ ಬಿಲ್ಲು ಜನರೇಟ್ ಆಗಿದೆ. ಓಕೆ, ಈ ಪೇಬಲ್ ನಂಬರ್ ನೀವು ನೋಡಬಹುದು, ಅಪ್ರೂವ್ಡ್ ಇನ್ ಟ್ರೆಜರಿ ಮತ್ತೆ K2 ರೆಸ್ಪಾನ್ಸ್ ಕೂಡ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ರೆಸ್ಪಾನ್ಸ್ ಬಂದ್ಬಿಟ್ಟು ನಿಮ್ಗೆ ಡ್ರಾಫ್ಟ್ ಅಕ್ಸೆಪ್ಟೆಡ್ ಇನ್ ಇಡಿ ಆಫೀಸ್ ಅಂತ ಬರುತ್ತೆ. ಸೊ ದಟ್ ಅದು ನಿಮ್ಗೆ K2ಗೆ ಬಿಲ್ ಬಂದಿದೆ ಅಂತ ಆ ಬಿಲ್ ನ ನೀವು K2 ನಲ್ಲಿ ಅಪ್ರೂವಲ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಅಪ್ರೂವಲ್ ಆಫ್ ಬಿಲ್ ಇಂದ ಟ್ರೆಜರಿ ಅಂತ ನಿಮ್ಗೆ ಇಲ್ಲಿ ರೆಸ್ಪಾನ್ಸ್ ಬಂದಿರುತ್ತೆ. ಸೊ ಈ ಅಪ್ರೂವಲ್ ಆಗಿದೆ ಅಂತಂದಾಗ ನೀವು ಇಲ್ಲಿ ವ್ಯೂ ಕ್ಲಿಕ್ ಮಾಡಿದಾಗ ಈ ಬಿಲ್ ಅಗೇನ್ಸ್ಟ್ ನೀವು ಇಲ್ಲಿ ವ್ಯೂ ಕ್ಲಿಕ್ ಮಾಡಿದಾಗ ನೀವು UTR ನಂಬರ್ಗಳನ್ನ ಕೂಡ ನೋಡ್ಕೋಬಹುದು. ಎಂಪ್ಲಾಯಿಗಳ UTR ನಂಬರ್ ನೋಡ್ಲಿಕ್ಕೆ ನೀವು ಬೇರೆ ಇವ್ರಿಗೆ ಒಂದು ವೇಳೆ ಫೈನಲ್ ಪೇ ಸ್ಲಿಪ್ ನ ನೀವು ಡೌನ್ಲೋಡ್ ಮಾಡ್ಬೇಕಂತ ಅಂದ್ರೆ ಈ ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಟ್ ಐಟಮ್ಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬಹುದು. UTR ನಂಬರ್ ಬಂದ ನಂತರ ನೀವು ಅವರ ಪೇ ಸ್ಲಿಪ್ಗಳು ಎಂಪ್ಲಾಯೀಸ್ ಕೂಡ ಅವರ HRMS2 ಅಪ್ಲಿಕೇಶನ್ ಅಲ್ಲಿ ಅವ್ರ ESS ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅವರೇ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದೆ. ಓಕೆ, ಎಂಪ್ಲಾಯೀಸ್ಗಳು ಕೂಡ ಅವರ ಅದರ ನಂತರ ನೆಕ್ಸ್ಟ್ ನೀವು ನಿಮ್ಮ ಲಾಗಿನ್ ಇನ್ಫಾರ್ಮೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಲಾಗಿನ್ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಲಾಗಿನ್ಸ್ ನ ಕ್ರಿಯೇಟ್ ಮಾಡಿ ತಿಳಿಸ್ತಾರೆ. ಸೊ ದಟ್ ನೀವು ಅವಾಗ ಲಾಗಿನ್ಸ್ ನ ಹೇಗೆ ಆಕ್ಸೆಸ್ ಮಾಡೋದು ನಿಮ್ಗೆ ತಿಳಿಸಿದ ನಂತರ ನೀವು ಆಕ್ಸೆಸ್ ಮಾಡೋದಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಅದಾದ್ಮೇಲೆ ನೀವು ನಿಮ್ಮ ಬಿಲ್ಸ್ ನಲ್ಲಿ ಜನರೇಟ್ ಆಗಿರ್ತಕ್ಕಂಥ ಬಿಲ್ಸ್ ನ ವೆರಿಫೈ ಮಾಡೋದಕ್ಕಿಂತ ಮುಂಚೆ ಮೈಗ್ರೇಟ್ ಆಗಿರ್ತಕ್ಕಂಥ ಡೇಟಾ ಸರಿಯಾಗಿ ಬಂದಿದೆ HRMS 1 ಇಂದ ಅನ್ನೋದನ್ನ ನೀವು ಇನ್ಶೂರೆನ್ಸ್ ಮಾಡ್ಯೂಲ್ ಅಲ್ಲಿ ಲೋನ್ ಅಂಡ್ ಅಡ್ವಾನ್ಸಸ್ ರಿಕವರೀಸ್ ಇರ್ಬೋದು, ಮತ್ತೆ ಅದನ್ನೆಲ್ಲ ನೀವು ಆ ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ನೋಡ್ಕೋಬೇಕು. ಅದನ್ನ ನೋಡ್ಕೊಂಡ ನಂತರ ಅದರದ್ದು ಕರೆಕ್ಷನ್ಸ್ ಏನೇ ಇದ್ರು ಅಪ್ರೂವಲ್ ಲಾಗಿನ್ ಅಲ್ಲಿ ಅದರ ಕರೆಕ್ಷನ್ಸ್ KJD ಲೋನ್ ರಿಲೇಟೆಡ್ ಕರೆಕ್ಷನ್ಸ್ ಮತ್ತೆ ಫೆಸ್ಟಿವಲ್ ಅಡ್ವಾನ್ಸ್ ಇರ್ಬೋದು, LIC ರಿಲೇಟೆಡ್ ಕರೆಕ್ಷನ್ಸ್ ನೀವು ಕರೆಕ್ಷನ್ಸ್ ಮಾಡ್ಕೊಂಡು ಅದಾದ ನಂತರ ನಿಮಗೆ EST ಕರೆಕ್ಷನ್ಸ್ ಏನಾದ್ರು ಇದ್ರೆ EST ಕರೆಕ್ಷನ್ಸ್ ನ ಕೂಡ ಮಾಡ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ನೀವು ಇನಿಷಿಯೇಟರ್ ಲಾಗಿನ್ ಗೆ ಬಂದು ರೀಪ್ರೊಸೆಸ್ ಮಾಡಿ ಬಿಲ್ ನ, ಮತ್ತೆ ರೀಕಂಪ್ಯೂಟೇಷನ್ ಅಲ್ಲಿ ಯಾವ್ದಾದ್ರು ಅಲವೆನ್ಸಸ್ ನ ನಾನ್ ಮ್ಯಾಂಡೇಟರಿ ಅಲವೆನ್ಸಸ್ ಚೇಂಜ್ ಮಾಡಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಚೇಂಜಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಬಿಲ್ ನ ವೆರಿಫೈರಿಗೆ ಕಳಿಸ್ತೀರಾ. ವೆರಿಫೈರ್ ಅಲ್ಲಿ ಬಿಲ್ ಹೇಗೆ ನಿಮ್ದು ಬಿಲ್ ಬರುತ್ತೆ, ಸ್ಯಾಲರಿ ಬಿಲ್ ಬರುತ್ತೆ, ಅದನ್ನ ವೆರಿಫೈ ಮಾಡಿ ನೆಕ್ಸ್ಟ್ ಅಪ್ರೂವರ್ ಕಳಿಸ್ತೀರಾ. ಅಪ್ರೂವರ್ ಅಲ್ಲಿ ಅವರು ಅಪ್ರೂವ್ ಮಾಡ್ಕೋತಾರೆ. ಅಪ್ರೂವ್ ಮಾಡಿದ ನಂತರ ಅಪ್ರೂವರ್ ಲಾಗಿನ್ ಇಂದ ಫೈನಲ್ ಪೇ ಬಿಲ್ ನ K2ಗೆ ಪುಷ್ ಮಾಡ್ತಾರೆ. ಓಕೆ, ಸೇಮ್ ಇದೇ ಪ್ರೋಸೆಸ್ ನಲ್ಲಿ ನೀವು ಅಟೆಂಡೆನ್ಸ್ ಕೂಡ ನೀವೇನು ಅಟೆಂಡೆನ್ಸ್ ರಿಜಿಸ್ಟರ್ ಇನಿಷಿಯೇಟರ್ ಎಂಟ್ರಿ ಮಾಡ್ತೀರಾ, ಅದು ವೆರಿಫೈರಿಗೆ ಬಂದಿರುತ್ತೆ. ವೆರಿಫೈರ್ ಇಂದ ಅಪ್ರೂವರ್ಗೆ ಬರುತ್ತೆ. ಅಪ್ರೂವರ್ ಆದ ನಂತರ ನೆಕ್ಸ್ಟ್ ನೀವು ಬಂದು ಇನ್ನು ಬಿಲ್ ನ ಪ್ರೋಸೆಸ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ನೀವು HRMS ನಲ್ಲಿ ಸ್ಯಾಲರಿ ರಿಲೇಟೆಡ್ ಪ್ರೋಸೆಸ್ ಏನಿದೆ, ಸ್ಯಾಲರಿ ಡ್ರಾ ಮಾಡಲಿಕ್ಕೆ ಈ ಪ್ರೋಸೆಸ್ ಇದೆ. ಇದಾದ ನಂತರ ನೆಕ್ಸ್ಟ್
ನಿಮಗೆ ಮುಂದಿನ ಬೇರೆ ಬೇರೆ ಮಾಡ್ಯೂಲ್ಗಳಲ್ಲಿ ಟ್ರೈನಿಂಗು ಕೂಡ ನೆಕ್ಸ್ಟ್ ನಿಮಗೆ ಆರ್ಗನೈಸ್ ಮಾಡಿ ಬೇರೆ ಮಾಡ್ಯೂಲ್ಸ್ಗಳ ಬಗ್ಗೆನೂ ಕೂಡ ಇದೇ ರೀತಿ ಡೀಟೇಲ್ಡ್ ಟ್ರೈನಿಂಗ್ ಆಗುತ್ತೆ. ಈಗ ನಾನು ಪೇರೋಲ್, ನೀವು ನೆಕ್ಸ್ಟ್ ಮಂತ್ ಸ್ಯಾಲರಿ ಡ್ರಾ ಮಾಡ್ತಾ ಇರೋದ್ರಿಂದ ಪೇರೋಲ್ ಬಗ್ಗೆ ನಾವು ಹೆಚ್ಚಾಗಿ ಸ್ಟ್ರೆಸ್ ಮಾಡಿ, ಪೇರೋಲ್ ಮತ್ತೆ ಪೇರೋಲ್ ರಿಲೇಟೆಡ್ ಮಾಡ್ಯೂಲ್ಸ್ ಏನಿದೆ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಸ್ಟ್ರೆಸ್ ಮಾಡಿ ಇವಾಗ ಟ್ರೈನಿಂಗ್ ಮಾಡಿದ್ವಿ. ಓಕೆ, ಈಗ ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ನಿಮ್ಮ ಸ್ಕ್ರೀನ್ ನಲ್ಲಿ ಇಲ್ಲಿ ರೈಸ್ ಅಂತ ಕಾಣಿಸ್ತಾ ಇದೆ. ಓಕೆ, ಈ ರೈಸ್ ಅಂತ ಕಾಣಿಸ್ತಾ ಇರೋ ಬಟನ್ ಅನ್ನ ನೀವೆಲ್ಲರೂ ಕ್ಲಿಕ್ ಮಾಡಿ, ಸೊ ದಟ್ ನಾನು ಒಬ್ಬೊಬ್ಬರಿಗೆ ಕರಿತೀನಿ, ಅವ್ರು ಕರೆದವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ, ಸೊ ದಟ್ ಎಲ್ರಿಗೂ ಅವಾಗ ಡೌಟ್ಸ್ ಕ್ಲಿಯರ್ ಮಾಡ್ದಂಗೆ ಆಗುತ್ತೆ, ಎಲ್ರೂ ಡೌಟ್ಸ್ಗೂ ಅವಾಗ ಚಾನ್ಸ್ ಕೊಟ್ಟಂಗೂ ಆಗುತ್ತೆ. ಓಕೆ, ಈಗ ಫಸ್ಟ್ ಮೊದಲನೇದಾಗಿ ಬಂದ್ಬಿಟ್ಟು BEO ಬ್ಯಾಡಗಿ ಅವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ BO ಆಫೀಸಲ್ಲಿ 3 ರಿಂದ 4 ಜನ ಇನಿಷಿಯೇಟರ್ಸ್ ಇರ್ತಾರೆ ಸರ್. ಇಲ್ಲಿ ಬರೀ 3 ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಓಕೆ, ಸೊ ಇನಿಷಿಯೇಟರ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಒಂದು. ಓಕೆ, ಆಮೇಲೆ ನೆಕ್ಸ್ಟ್ ನಾವು ಸರ್ 4 ಜನನು ಕೂಡ ಇವಾಗ ನಾವು ಬೇರೆ ಬೇರೆ ಟೀಚರ್ಸ್ ಅನ್ನ ಕ್ಲಸ್ಟರ್ ವೈಸು ಹಂಚ್ಕೊಂಡು ಮಾಡ್ತಿರ್ತೀವಿ. ಸೊ ಈಗ 2ಕ್ಕೆ ಬಂದಾಗ ಅದು ಅವ್ರಿಗೆ ಬಂದ್ ಬೀಳುತ್ತಾ, ಅದು EST ವೈಸ್ ಯಾವ ತರ ಬಂದ್ ಬೀಳುತ್ತೆ ಅಂತ ಗೊತ್ತಾಗ್ಲಿಲ್ಲ ಸರ್. ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ನಿಮಗೆ ಮಲ್ಟಿಪಲ್ ಇನಿಷಿಯೇಟರ್ಸ್ ನ ಕ್ರಿಯೇಟ್ ಮಾಡಿಸ್ಕೊಂಡಾಗ ಬಿಲ್ಸ್ ಎಲ್ರಿಗೂ ಕಾಣಿಸ್ತಾ ಇರುತ್ತೆ. ಓಕೆ, ಆ ತರ ಡಿವಿಷನ್ ಇಲ್ಲ, ಅವ್ರ ಬಿಲ್ಸ್ ಅವ್ರಿಗೆ ಕಾಣಿಸೋ ತರ ಆ ತರ ಡಿವಿಷನ್ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ EST ವೈಸ್ ಕೂಡ ನಾವು ಇನಿಷಿಯೇಟರ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ರಿಕ್ವೈರ್ಮೆಂಟ್ ಇದೆ, ಸೊ ದಟ್ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಬಟ್ ಈಗ 4 ಇನಿಷಿಯೇಟರ್ ಲಾಗಿನ್ ಆದ್ರೆ 4 ಇನಿಷಿಯೇಟರ್ಗಳಿಗೂ ಎಲ್ಲರೂ ಬಿಲ್ ಕಾಣಿಸ್ತಾ ಇರುತ್ತೆ, ಬಟ್ ಅವರು ಅವ್ರವ್ರ ಬಿಲ್ಸ್ ನ ಮಾತ್ರ ಪ್ರೊಸೆಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸರ್. ಇನ್ನೊಂದು ಸರ್ ಪ್ಲೀಸ್, GPF ಪ್ರೀಮಿಯಂ ಕರೆಕ್ಷನ್ ಬಗ್ಗೆ ಹೇಳಿಲ್ಲ, ರಿಕವರೀಸ್ ಬಗ್ಗೆ ಕರೆಕ್ಷನ್ ಮಾಡ್ಕೊಳಕ್ ಹೇಳಿದ್ವಿ. ಇವಾಗ GPS ಪ್ರೀಮಿಯಂ ಕರೆಕ್ಷನ್ಸ್ ಕೂಡ ನಮಗೆ ಇನಿಷಿಯೇಟರ್ ಲಾಗಿನ್ ನಲ್ಲಿ ಅವಕಾಶ ಇದೆ. ಈಗ ನಾವೇನು ಇನ್ಶೂರೆನ್ಸ್ ಲಿಸ್ಟ್ ನೋಡಿದ್ವಲ್ಲ, ಆ ಇನ್ಶೂರೆನ್ಸ್ ಲಿಸ್ಟ್ ನಲ್ಲಿ ಅವರಿಗೆ GPS, ಯಾರಿಗೆ GPS ಇರ್ತಾರೆ ಆ GPS ಇರ್ತಕ್ಕಂಥ ಎಂಪ್ಲಾಯ್ ಅಗೇನ್ಸ್ಟ್ ಒಂದು ಎಡಿಟ್ ಐಕನ್ ಇದೆ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅವರ ಪ್ರೀಮಿಯಂ ಅಮೌಂಟ್ ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಬಟ್ ಅದೇನಂದ್ರೆ ನಿಮಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ, ಈಗಾಗಲೇ ನೀವು ಒಂದ್ ವೇಳೆ HRMS 1 ನಲ್ಲಿ ಈಗಾಗಲೇ ಚೇಂಜ್ ಮಾಡಿದ್ರೆ HRMS 2 ನಲ್ಲಿ ಚೇಂಜ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ ಒಂದು ಎಂಪ್ಲಾಯ್ GPF ಅಮೌಂಟ್ ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ GHS ಹಿರಗಣ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ನಂದು 3 ಕ್ವಶನ್ ಇದೆ. ಒಂದು ಫಸ್ಟ್ ಕ್ವಶನ್ ಬಂದು ವೇರ್ ಟು ಸರ್ಚ್ ಸ್ಯಾಂಕ್ಷನ್ ಪೋಸ್ಟ್. ಸರ್, ಅದು ಆರ್ಗನೋಗ್ರಾಮ್ ನಲ್ಲಿ ನೋಡ್ಬೇಕು ಸರ್. ಓಕೆ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು HRMS ನಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಇದೆ ಸರ್. ಇವಾಗ ಕೆಲವೊಂದು ಟೀಚರ್ಸ್ ಇದ್ದು KGID ಅಲ್ಲಿ ಒಂದು ಸ್ಪೆಲ್ಲಿಂಗ್ ಇದೆ, HRMS ಅಲ್ಲಿ ಒಂದು ಸ್ಪೆಲ್ಲಿಂಗ್ ಇದೆ. ಮತ್ತೆ ಅದನ್ನ ಕರೆಕ್ಷನ್ ಮಾಡಕ್ಕೆ ಹೇಗೆ ಅಂತ ಹೇಳಿ, ಈಗ ಆರ್ಗನೋಗ್ರಾಮ್ ಬಂದಾಗ ಕರೆಕ್ಷನ್ ಆಗುತ್ತಾ? ನೇಮ್ ಕರೆಕ್ಷನ್ ನ ನೀವು HRMS 1 ನಲ್ಲೇ ಮಾಡಬೇಕು. ಅವರ ಹೆಸರಲ್ಲಿ ಯಾವ ನೇಮ್ ಇದೆ ಅದ್ರ ಪ್ರಕಾರನೇ ನೀವು HRMS 1 ನಲ್ಲಿ ಅಪ್ಡೇಟ್ ಮಾಡಬೇಕು. ಓಕೆ, ದಿಸ್ ಹ್ಯಾಸ್ ಟು ಬಿ ಡನ್ ಇನ್ HRMS 1 ಓನ್ಲಿ. ಸೊ ESR ಮಾಡ್ತಾ ಇದೆ ಅಂತ ಅನ್ಕೊಂಡಿದೀನಿ. ಹೇಳಿ ಮೇಡಮ್. HRMS 1 ನಲ್ಲಿ ಎಡಿಟ್ ಆಪ್ಷನ್ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ನೋ, ನೇಮ್ ಕರೆಕ್ಷನ್ ಕೆನ್ ನಾಟ್ ಬಿ ಡನ್ ಇನ್ DDO ಲಾಗಿನ್. ನೀವು ನಿಮ್ಮ HOD ಗೆನೆ ಕಂಪ್ಲೇಂಟ್ ರೈಸ್ ಮಾಡಬೇಕು, ರಿಕ್ವೆಸ್ಟ್ ಕಳಿಸಿ. ಫಸ್ಟ್ ಟೈಮ್ ಅವ್ರು ಮಾಡ್ತಾರೆ, ಬಟ್ ನೆಕ್ಸ್ಟ್ ಟೈಮ್ ಇಟ್ ಹ್ಯಾಸ್ ಟು ಬಿ ಡನ್ ಅಟ್ ಅಡ್ಮಿನ್ ಲಾಗಿನ್. ಓಕೆ ಮೇಡಮ್, ಏನಾಗಿದೆ ಅಂತಂದ್ರೆ ಮದುವೆ ಆದ್ಮೇಲೆ ಅದು ಹೆಂಡತಿ ಹೆಸರನ್ನೇ ಚೇಂಜಸ್ ಮಾಡ್ಕೊಂಡಿರ್ತಾರೆ ಮೇಡಮ್. ಅವ್ರ ಮನೆ ಹೆಸರು ಹಾಕೊಂಡಿರ್ತಾರೆ. SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇರುತ್ತೆ ಮೇಡಮ್. ಅವಾಗ ಕರೆಕ್ಷನ್ ಮಾಡಕ್ಕೆ ಅಲ್ಲ, ನೀವು HRMS ಅಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, DDO ಹಂತದಲ್ಲಿ ಮಾಡಕ್ಕಾಗಲ್ಲ. ನೀವೇನಿದ್ರೇನು ರಿಕ್ವೆಸ್ಟ್ ನಿಮ್ HOD ಗೆ ಕಳಿಸ್ಬೇಕು. ಅದೊಂದು ಎಡಿಟ್ ಆಪ್ಷನ್ ಕೊಟ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಮೇಡಮ್. ಇಲ್ಲ, ಐ ಆಮ್ ಸಾರಿ, ನೇಮ್ ಎಡಿಟ್ ಆಪ್ಷನ್ ಕೊಡಕ್ಕೆ ಸಾಧ್ಯ ಇಲ್ಲ. ಓಕೆ ಮ್ಯಾಮ್, ಆಕ್ಚುಲಿ ಏನಂತ KGID ಅಲ್ಲಿ ನಮಗೆ ಪಾಲಿಸಿ ಇಶ್ಯೂ ಆಗಿರುತ್ತೆ. KGID ಥ್ರೂ HRMS ಲಿಂಕ್ ಆಗಿರುತ್ತೆ. ಸೊ KGID ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಇರೋದು HRMS ಅಲ್ಲಿ ಕರೆಕ್ಟ್ ಆಗಿದೆ. ಇದಕ್ಕೂ ಲಿಂಕ್ ಆದಾಗ ಏನಾದ್ರು ಮಿಸ್ ಮ್ಯಾಚ್ ಆಗುತ್ತಾ ಆರ್ಗನೋಗ್ರಾಮ್ ಅಲ್ಲಿ? KGID ನಂಬರಾ? ನೋ, ಸ್ಪೆಲ್ಲಿಂಗ್, ನೇಮ್ ಸ್ಪೆಲ್ಲಿಂಗ್. No. Only it is all validated as per the number.
KJD ನಂಬರ್. KJD ನಂಬರ್ ಏನಿದೆ ಅದ್ರ ಪ್ರಕಾರನೇ ಮಾಹಿತಿ ಬರುತ್ತೆ. ಓಕೆ ಮೇಡಮ್, ಇನ್ನೊಂದು ಥರ್ಡ್ ಕ್ವಶನ್ ಬಂದ್ಬಿಟ್ಟು ಈಗ ನಮ್ಮಲ್ಲಿ ಆಲ್ರೆಡಿ ಒಂದು ರಿಟೈರ್ಡ್ ಟೀಚರ್ ಇದ್ದಾರೆ, ಅವ್ರದ್ದು DA ಬಿಲ್ ಮಾಡ್ಲಿಕ್ಕೆ ಪೆಂಡಿಂಗ್ ಇದೆ. ಸೊ ಎವ್ರಿ ಮಂತ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಮ್ಮ HRMS ಅಲ್ಲಿ ಇರೋದ್ರಿಂದ ನಮ್ಮ DDO ಸ್ಯಾಲ್ರಿ ಮಾಡಕ್ ಆಗ್ತಿಲ್ಲ. ಸೊ ವಿ ಹ್ಯಾವ್ ಟು ಎಕ್ಸಿಟ್ ಹರ್ ಅಂಡ್ ಡೂ ದ ಸ್ಯಾಲ್ರಿ ಆಫ್ DDO. ಸೊ ಅವ್ರದ್ದು DA ಬಿಲ್ ಪೆಂಡಿಂಗ್ ಇರೋದ್ರಿಂದ ಇವಾಗ ಓಲ್ಡ್ HRMS ಅಲ್ಲಿ ಆದ್ರೆ ನಾವು ಕಂಪ್ಲೇಂಟ್ ರೈಸ್ ಮಾಡಿ ಅವ್ರನ್ನ ಇನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ರೀಸೆಂಟ್ ಆಗಿ ಆಗ್ಲಿಲ್ಲ ಆ ಥರ. ಓಕೆ, ನೀವು HRMS 1 ನಲ್ಲೇ ಇವ್ರ ಅರಿಯಸ್ ಬಿಲ್ ಮಾಡಬೇಕು. ಓಕೆ, 2 ನಲ್ಲಿ ಮಾಡಕ್ಕಾಗಲ್ಲ, ಸಿನ್ಸ್ ಇಟ್ ಇಸ್ ಅ ಪೀರಿಯಡ್ ಬಿಫೋರ್ ಬೀಂಗ್ ಆನ್ ಬೋರ್ಡೆಡ್ ಟು HRMS 2. ಸೊ HRMS 1 ನಲ್ಲಿ ಅವ್ರನ್ನ ಆಕ್ಟಿವ್ ಮಾಡಿ ಅರಿಯಸ್ ಬಿಲ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಎಕ್ಸಿಟ್ ಮಾಡಿ. ಓಕೆ, ದೆನ್ ಓನ್ಲಿ ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡೋದಾದ್ರೆ ಎಲ್ಲಿ ಮೇಡಮ್? HRMS 1 ನೀವು ನಿಮ್ಮ HOD ನ ಕಾಂಟ್ಯಾಕ್ಟ್ ಮಾಡಬೇಕು, ಸಿಟಿ ಆಫೀಸ್ ಬ್ಯಾಂಗ್ಳೂರ್. ಎಸ್ ಮೇಡಮ್. ಓಕೆ ಓಕೆ, ಮೇಲ್ ಕಳಿಸಿ. ಓಕೆ ಎಸ್ ಓಕೆ. ಮೇಡಮ್ ನಮಸ್ತೆ ಮೇಡಮ್. ನೆಕ್ಸ್ಟ್ BI ಶಿಲಾಮಿ ಅವರು ಮಾತಾಡಿ. ಹಲೋ ನಮಸ್ತೆ, ಹೇಳಿ. ನಮಸ್ತೆ ಸರ್. ನಮಸ್ತೆ, ನಾವು ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹೈಸ್ಕೂಲ್ ಚಂದ್ರಗಿ ಮೇಡಮ್. ಮೇಡಮ್ ದಯವಿಟ್ಟು ನಮಗೆ HRMS ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ನಂಬರ್ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಹೆಲ್ಪ್ಲೈನ್ ನಂಬರ್ ಟ್ಯುಟೋರಿಯಲ್ಸ್ ನಲ್ಲಿ ಎಲ್ಲಾ ಮ್ಯಾನ್ಯುಯಲ್ಸ್ ಇದೆ. ಓಕೆ, ಇದಲ್ಲದೆ ಕೆಲವು ವಿಡಿಯೋಸು ಸಹ ಇದೆ. ನೀವು ಅದನ್ನ ನೋಡಿ, ಎವ್ರಿಥಿಂಗ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಒಂದು ವೇಳೆ ನೀವು HRMS 2 ಮಾಡೋ ಸಂದರ್ಭದಲ್ಲಿ ಏನಾದರೂ ಇಶ್ಯೂಸ್ ಇದ್ರೆ ನೀವು ಅಪ್ರೂವರ್ ಲಾಗಿನ್ ಅಲ್ಲಿ ಟಿಕೆಟ್ ಸಹ ರೇಸ್ ಮಾಡ್ಬೋದು. ಈಗ ಆಲ್ರೆಡಿ ಸುಮಂತ್ ಅವರು ನಿಮಗೆ. ಮೇಡಮ್ ನಮಸ್ತೆ, ಉಡುಪಿಯಿಂದ. ಹಲೋ ಹಲೋ ಸರ್. ಮೇಡಮ್ ನಮಸ್ತೆ. ಉಡುಪಿ ಅವ್ರು ಹೇಳಿ. ಉಡುಪಿಯಿಂದ ಮೇಡಮ್. ಒಬ್ಬೊಬ್ಬರಾಗಿ ಮಾತಾಡಿ, ಉಡುಪಿ ಅವ್ರು ಮಾತಾಡಿ. ಮೇಡಮ್, ಈಗ ESR ಮಾಡುವಲ್ಲಿ ನಮ್ಮಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ 90 ಡೇಸ್ ಒಳಗೆ ಅದು ಯೂಸ್ ಮಾಡಿಲ್ಲ ಅಂದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಸೊ ಡಿಆಕ್ಟಿವೇಟ್ ಆಗುವಂತದ್ದು ಈಗ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಏನಂತ ಹೇಳಿದ್ರೆ, ಅವತ್ತಿನ ದಿವಸ ನೀವು ಕಳಿಸಿದ ಕೂಡಲೇ, ಮೇಲ್ ಮಾಡಿದ ಕೂಡಲೇ ಅವತ್ತಿನ ದಿವಸ ಅದನ್ನು ಇದು ಮಾಡ್ಬೇಕು ಅಂತ ಹೇಳ್ತೀರಿ. ಕೆಲವೊಂದ್ಸರಿ ಅದು ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ಅವರು ನಿಮ್ಗೆ ಮೇಲ್ ಕಳಿಸ್ಬೇಕು. ದಯವಿಟ್ಟು ಈ 1 ತಿಂಗಳಲ್ಲಿ ನಮ್ದು ಇದ್ದದನ್ನೆಲ್ಲ ಆಕ್ಟಿವೇಟ್ ಮಾಡಿ ಕೊಟ್ರೆ ನಾವೊಂದು ESR ಕಂಪ್ಲೀಟ್ ಆಗುತ್ತೆ ಮೇಡಮ್. ದಯವಿಟ್ಟು ಪ್ಲೀಸ್. ನೀವೊಂದು ಕೆಲಸ ಮಾಡಿ ಸರ್, ನೀವು ನಿಮ್ಮ ರೇಂಜ್ ನ ಎಲ್ಲಾ DDOಸ್ದು ಒಂದು ಲಿಸ್ಟ್ ಕಳಿಸಿದ್ರೆ, DDO ಕೋಡ್ಗಳನ್ನ ನಾನು ಅಟ್ ಒನ್ ಶಾಟ್ ನಂದು ಆಕ್ಟಿವೇಟ್ ಮಾಡಿಕೊಡ್ತೇನೆ. ವಾಟ್ ವಿಲ್ ಹ್ಯಾಪನ್ ಇಸ್, ಕೆಲವು DDOs ಅವ್ರು ಆಲ್ರೆಡಿ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಿ ಅವರು ಮಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನೀವು ಯಾವ DDOs ನ ಆಕ್ಟಿವೇಟ್ ಮಾಡಬೇಕು ನಿಮ್ಮ ಹಂತದಿಂದನೇ ಒಂದು ಮೀನ್ಸ್ ನಿಮ್ಮ ಇದರಿಂದನೇ ಒಂದು ಕಳಿಸ್ಕೊಟ್ರೆ ನಾನು ಅವ್ರನ್ನ ಆಕ್ಟಿವೇಟ್ ಮಾಡಿ ನಿಮ್ಗೆ ಇಮಿಡಿಯೇಟ್ ಆಗಿ ಇಂಟಿಮೇಟ್ ಮಾಡ್ತೀನಿ. Then you can ask all your DDOs to log in. Okay, thank you madam. Thank you. Welcome sir. ನೆಕ್ಸ್ಟ್ BO ಚಡ್ಚನ್ ಅವ್ರು ಮಾತಾಡಿ. BO ಚಡ್ಚನ್ ಅವ್ರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್, ನಮ್ಮ ಲಾಗಿನಲ್ಲಿ 4 ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್. ಓಕೆ, ದಯವಿಟ್ಟು ಮ್ಯೂಟ್ ಮಾಡಿ ನಿಮ್ಮ ಮೈಕ್ ನ. ಎಸ್, ಚಡ್ಚನ್ ಅವ್ರು ಮಾತಾಡಿ ಸರ್. ಸರ್, ನಾವು ಟೋಟಲ್ ಕೇಸ್ ವರ್ಕರ್ಸ್ 4 ಜನ ಇದೆ ಸರ್. ಅದರಲ್ಲಿ ಇನ್ಶರ್ಟ್ ರೋಲ್ ಒಬ್ಬರು ತೆಗೆದು ಇನ್ನೊಬ್ರಿಗೆ ಹಾಕಬೇಕಿದೆ. ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ನೀವು HRMS 1 ನಲ್ಲಿ ಸಬ್ಮಿಟ್ ಮಾಡಿ ಸರ್ ಅವ್ರದ್ದು ಇದು ಇನಿಷಿಯೇಟರ್ ಡೀಟೇಲ್ಸ್ ನ. ಮಾಡಿದ್ದೇವೆ ಸರ್. ಈಗ ಚೇಂಜ್ ಮಾಡ್ಬೇಕಂದ್ರೆ ನೀವು ನಿಮ್ಮ ನೋಡಲ್ ಆಫೀಸರ್ಗೆ ಅದನ್ನ ಕಳಿಸ್ಕೊಡಿ, ಯಾರಿಗೆ ಏನೇನು ಚೇಂಜಸ್ ಆಗಬೇಕು ವಿತ್ ನಿಮ್ಮ DDO ಕೋಡ್ ಸಮೇತ. ಅದ್ರ ಪ್ರಕಾರ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡಿ ಚೇಂಜಸ್ ಮಾಡಿ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, DDPI ಉಡುಪಿ ಆಯ್ತಾ? ಪ್ರಶಾಂತ್ ಅಕ್ಕಣ್ಣವರ್ ಅವ್ರು ಮಾತಾಡಿ. ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಹಲೋ ಸರ್, ನಮಸ್ತೆ. ಈ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಮ್ಮ ನೋಡಲ್ ಆಫೀಸಿಗೆ DDO ಮಾಹಿತಿ ಕಳಿಸ್ಬಿಟ್ಟು ಕ್ರಿಯೇಟ್ ಮಾಡ್ಕೋಬೇಕಾ ಸರ್ ನಾವು? ಸರ್, ನೀವು ಇದುವರೆಗೂ HRMS 1 ನಲ್ಲಿ ಲಾಗಿನ್ ಮಾಹಿತಿ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನೀವು HRMS 1 ನಲ್ಲಿ ನೀವೇ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬಹುದು. ಮಾಡ್ಬಿಟ್ಟಿದ್ರೆ ಚೇಂಜಸ್ ಮಾಡ್ಬೇಕಂದ್ರೆ ಮಾತ್ರ ನೀವು ನಿಮ್ಮ ನೋಡಲ್ ಆಫೀಸರ್ಗೆ ಕಳಿಸ್ಕೊಡಿ. ಎಸ್ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, PI ಶಿಲಾಮಿ ಅನ್ನೋರು ಮಾತಾಡಿ.
ಸರ್ ನಮಸ್ತೆ ಸರ್. ಹೇಳಿ. ಸರ್ HRMS 1 ನಲ್ಲಿ ಲಾಸ್ಟ್ ಮಂತ್ ನಾನು ಎನ್ಕ್ಯಾಶ್ಮೆಂಟ್ ಮತ್ತು DRS ಬಿಲ್ ಮಾಡಿದ್ದೆ ಸರ್. ಅದು ಓಕೆ. HRMS ಇಂದ ಕೇಟಿಗೆ ಸೆಂಡ್ ಆಗಿಲ್ಲ ಸರ್. ಅದು ನಾನು ಎಷ್ಟು ಮಾಡಿದ್ರು ಇನ್ನೂ HRMS ಅಲ್ಲೇ ಇದೆ. ಓಕೆ. ಸೊ ಅದಕ್ಕೋಸ್ಕರ ನಾನು ಮೇಲ್ ಮಾಡಿದ್ದೀನಿ ಸರ್ ಇದಕ್ಕೆ HRMS ಗೆ. ಓಕೆ. ಓಕೆ. ಇನ್ನೂ ಅದ್ರ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ ಸರ್. ಸರ್ ಅದು HRMS 1 ರಿಲೇಟೆಡ್ ಅವರು ಬೇರೆ ಟೀಮ್ ಇದ್ದಾರೆ ಸರ್, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಈಗ ನಾವು ಇಲ್ಲಿ HRMS 2 ರಿಲೇಟೆಡ್ ಮಾತ್ರ ನಾವಿಲ್ಲಿ ಇಶ್ಯೂಸ್ ಅಥವಾ ಏನಾದ್ರು ರಿಸಾಲ್ವ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. HRMS 1 ಸೆಪರೇಟ್ ಟೀಮ್ ಇದೆ ಸರ್, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ನಿರಂಜನ್ ಅನ್ನೋರು ಮಾತಾಡಿ, ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು HRMS 1ದಲ್ಲಿ ಇನಿಷಿಯೇಟರ್, ವೆರಿಫೈಯರ್ ಅಂಡ್ ಅಪ್ರೂವರ್ ರೋಲ್ಸ್ ಅನ್ನ ಹಾಕಿದ್ದೀನಿ ಸರ್ ಇವಾಗ. ಓಕೆ. ಈಗ ನೆಕ್ಸ್ಟ್ ನಾನು ಅದು HRMS 2 ಲಾಗಿನ್ ಆಗ್ಬೇಕಾದ್ರೆ ಡಿಫಾಲ್ಟ್ ಪಾಸ್ವರ್ಡ್ ತಾವು ಹೇಳಿದ್ರಲ್ಲ HRMS 1 2 3 ಅಂತ ಹೇಳಿ, ಅದನ್ನ ಹಾಕಿಬಿಟ್ಟು KJ ನಂಬರ್ ಹಾಕಿದ್ರೆ ಲಾಗಿನ್ ಆಗುತ್ತಲ್ಲ ಸರ್? ಹೌದು. ಈಗ ನೀವು ನಿಮ್ಗೆ ಲಾಗಿನ್ ಆಗ್ಲಿಕ್ಕೆ ಈಗ ಅವಕಾಶ ಇರೋದಿಲ್ಲ, ನೀವು ಸಬ್ಮಿಟ್ ಮಾಡಿರಿ. ನಿಮಗೆ ಕ್ರಿಯೇಟ್ ಆದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಈಗ ನೀವು ಸದ್ಯಕ್ಕೆ ಲಾಗಿನ್ ಇನ್ಫಾರ್ಮೇಶನ್ ಮಾತ್ರ ಸಬ್ಮಿಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ DDPI ಹಾವೇರಿ ಅವರು ಮಾತಾಡಿ. ಸರ್ ನಮಸ್ಕಾರ. ಸರ್ ನಮ್ಮಲ್ಲಿ ಕೆಲವು ಹೈಸ್ಕೂಲ್ಗಳಲ್ಲಿ ಏನಾಗಿದೆ, ಒಬ್ಬರು ಸರ್ಕಾರರು ಬೈ ಮಿಸ್ಟೇಕ್ ಆಗಿ ಸರ್ಕಾರಕ್ಕೆ ಅಪ್ರೂವಲ್ ಲಾಗಿನ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನ ಚೇಂಜ್ ಮಾಡೋದು ಹೇಗೆ ಅಂತ. ಹಲೋ 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 DDPI ಹಾವೇರಿ ಅವ್ರು ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀರಾ? ಐ ಕುಡೆಂಟ್ ಹಿಯರ್ ಇಟ್. ಮೇಡಮ್ ಏನಾಗಿದೆ, ಒಬ್ರು ಸರ್ಕಾರರು ಆ ಸರ್ಕಾರಕ್ಕೆ ಅಪ್ರೂವಲ್ ಸೆಂಡ್ ಮಾಡಿಬಿಟ್ಟಿದ್ದಾರೆ. ಓಕೆ. ಈಗ ಅದನ್ನ ಚೇಂಜ್ ಮಾಡ್ಬೇಕಲ್ಲ, ಆಗ್ತಿಲ್ಲ. ನೀವು ನಿಮ್ಮ HOD ಗೆ ಆ ಮಾಹಿತಿಯನ್ನ ಕಳಿಸಿ, ನಾವಿಲ್ಲಿ ಅದನ್ನ ಅನ್ಅಪ್ರೂವ್ ಮಾಡ್ಕೊಡ್ತೀವಿ. ಅದಾದ ನಂತರ ಯು ಕ್ಯಾನ್ ಒನ್ಸ್ ಅಗೇನ್ ಮ್ಯಾಪ್ ದ ರೋಲ್ಸ್. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಮಹೇಶ್ ಅವರು ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಈಗ ಯೂಸರ್ ಒಳದಲ್ಲಿ ಬೇರೆ ಬಿ ಆಫೀಸ್ DDOs ಲಾಗಿನ್ ಆಗತೈತಿ ಮೇಡಮ್ ಅಲ್ಲಿ. ಬೇರೆ BO ಒಂದ್ಸಗೆ ಇನ್ನೊಂದ್ಸಲ ಹೇಳಿ. ಈಗ ಬೇರೆ KJ ನಂಬರ್ ಹಾಕಿದ್ರೆ ಅದರಲ್ಲಿ ನ್ಯೂ ಯೂಸರ್ ರೋಲ್ದಲ್ಲಿ ಬರ್ತಾ ಇದೆ ಮೇಡಮ್. ಸರ್ ಯಾವ್ದ್ರ ಬಗ್ಗೆ ಹೇಳಿದ್ರೆ HRMS 2 ಈಗ HRMS 1 ದಲ್ಲಿ ಮೇಡಮ್ ಯೂಸರ್ ರೋಲ್. ಈಗ ಒಂದು DDO ಲಾಗಿನ್ ದಲ್ಲಿ ಲಾಗ್ ಆದ್ಮೇಲೆ ಅಲ್ಲಿ ನಾವು ಯೂಸರ್ ಇನಿಷಿಯೇಟರ್ ಅಪ್ರೂವರ್ ಅಂತ ಮಾಡ್ತೇವಲ್ಲ, ಬೇರೆ ಯಾರ್ದೋ ಒಂದು ನಂಬರ್ ಹಾಕಿದ್ರೆ ಅದು ಆ KJ ನಂಬರ್ ಆ DDO ನಂಬರ್ದು ಅಷ್ಟೇ ಬರ್ಬೇಕಲ್ಲಿ ವಿಸಿಬಲ್ಸ್ ಆಗ್ಬೇಕು. ಅದು ಬೇರೆ KJ ನಂಬರ್, ಬೇರೆ DDO ನಂಬರ್ ಹಾಕಿದ್ರೆ ಆ KJ ನಂಬರ್ ಇಲ್ಲಿ ಲಾಗಿನ್ ಆಗತೈತಿ ಮೇಡಮ್. ನಿಮ್ಮ ಏನು ಇಶ್ಯೂ ಇದೆ ಅದನ್ನ ಈಗ ನಾವು ಒಬ್ರದ್ದು ಇನಿಷಿಯೇಟರ್ ಮಾಡಕ್ ಹೋದಾಗ ನಾನು ಬೇರೆ ನಂಬರ್ದು ಒಂದು ಟ್ರೈ ಮಾಡಿದೆ. ಬೇರೆ ಲಾಗಿನ್ ಇದು DDO ಅವ್ರ ನಂಬರ್ ಆಗಿದ್ದಂತ KJ ನಂಬರ್ನ ಈಗ DDO ಕಾರ್ಡ್ನ ಹಾಕಿ ನೋಡಿದಾಗ ಆ KJD ಇರುವಂತ ವ್ಯಕ್ತಿ ಹೆಸರು ಬರ್ತಾ ಇದೆ ಮೇಡಮ್ ಅಲ್ಲಿ. ಓಕೆ, ಇಲ್ಲಿ ನಾವು ಆ ವ್ಯಾಲಿಡೇಷನ್ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಆನ್ ಚಾರ್ಜ್ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ DDOಗಳು ಅಪ್ರೂವರ್ ಲಾಗಿನ್ಗೆ ದೇ ವಿಲ್ ಬಿ ಇನ್ ಚಾರ್ಜ್ ಆಫ್ 1 or more ಆಫೀಸಸ್. ಸೊ ಅದಕ್ಕೆ ಅಪ್ರೂವರ್ದು ನೀವು DDO ಕೋಡ್ ಅನ್ನ ಇನ್ನೊಂದು DDO ನ KJD ನಂಬರ್ ಹಾಕಿದ್ರೇನು ಅಪ್ರೂವರ್ದು ತಗೊಳುತ್ತೆ. ಬಟ್ ಹಾಗೆ ಬರ್ತಾ ಇದೆಲ್ಲ ಮೇಡಮ್, ಅದಕ್ಕೆ ಇನಿಷಿಯೇಟರ್ಗೆ ಏನಾರ ಒಂದು ಏನೋ ಮಾಡಿದ್ರೆ ಆಗ್ತದೆ. ಇಲ್ಲ ವಿ ವಿಲ್ ಕ್ರಾಸ್ ಚೆಕ್. ನಿಮ್ಮ DDO ಕೋಡ್ ಒಂದು ಸ್ವಲ್ಪ ಆಗಿದೆ ಮೇಡಮ್. ನಮ್ಮಲ್ಲಿ ಆಗಿದೆ ಒಂದು ಸ್ಕೂಲಲ್ಲಿ. ನಮ್ BO ಆಫೀಸ್ KJ ನಂಬರ್ ಹಾಕಿದಾಗ ಇನಿಷಿಯೇಟರ್ ತಗೊಂಡ್ಬಿಟ್ಟಿದೆ ಅದು.
ಓಕೆ ಸಾರಿ ನೀವು ವೆರಿಫೈರ್ ಮಾಹಿತಿಯನ್ನ ತಗೊಂಡ್ಬಿಟ್ಟಿದ್ದಾರೆ. ಆಯ್ತಾಯ್ತು, ನಿಮ್ಮ ಈ ಮಾಹಿತಿಯನ್ನ ನಿಮ್ಮ ACP ಆಫೀಸಲ್ಲಿ ಉದಯ್ ಅವ್ರಿಗೆ ಕೊಡಿ, ನಾನು ಅದನ್ನ ಕ್ರಾಸ್ ಚೆಕ್ ಮಾಡಿ ನೋಡ್ತೀನಿ. ಓಕೆ ಓಕೆ ಫೈನ್. ಥ್ಯಾಂಕ್ ನೆಕ್ಸ್ಟ್ ಈರಣ್ಣ ಅವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಮೇಡಮ್, ಹಾ ಹೇಳಿ. ನಮಸ್ತೆ. ನಮ್ಮಲ್ಲಿ DDO ಅವರೇ ಇನಿಷಿಯೇಟರ್ ಮತ್ತು ವೆರಿಫೈಯರ್ ಮತ್ತು ಅಪ್ರೂವರ್ ಒಬ್ಬರೇ ಆದ್ರೆ ಸಾಕಲ್ವಾ ಸರ್ ಮೇಡಮ್? ಖಂಡಿತ ಅವ್ರ KJD ನಂಬರ್ ಅನ್ನ ಎಂಟ್ರಿ ಮಾಡಿ 3 ರೋಲ್ಸ್